ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು GRS. ನಾವು ಜಾಗ್ರಫಿ ರಿವಿಷನ್ ಸೀರೀಸ್ ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಸೆಷನಲ್ಲಿ ನಾವು ಭಾರತದ ಹವಾಮಾನ ಮತ್ತು ವಾಯುಗುಣ ಅನ್ನೋ ಒಂದು ಟಾಪಿಕನ್ನು ಸ್ಟಾರ್ಟ್ ಮಾಡಿದ್ವಿ. ಆ ಒಂದು ಟಾಪಿಕನ್ನು ಅರ್ಥ ಮಾಡ್ಕೋಬೇಕಂದ್ರೆ ಕೆಲವೊಂದು ಬೇಸಿಕ್ಸ್ ಕಾನ್ಸೆಪ್ಟ್ಸ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಆದ್ದರಿಂದ ನಾವು ನಿನ್ನೆ ಒಂದು ಸೆಷನಲ್ಲಿ ನಾವು ಋತುಗಳ ಬಗ್ಗೆ, ನಿರಂತರ ಮಾರುತಗಳ ಬಗ್ಗೆ, ವಾಯುಭಾರದ ಬಗ್ಗೆ, ಕೋರಿಯೋಲಿಸ್ ಪರಿಣಾಮದ ಬಗ್ಗೆ ಹಾಗೂ ಒತ್ತಡ ಪಟ್ಟಿಗಳ ಚಲನೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ಒಂದು ವೇಳೆ ಈ ಕ್ಲಾಸ್ ಯಾರು ಡೈರೆಕ್ಟ್ ನೋಡ್ಲಿಕ್ಕಿರಿ, ಈ ಕ್ಲಾಸ್ ನಿಮಗೆ ಅರ್ಥ ಆಗಂಗಿಲ್ಲ ಅಂದ್ಕೊಡ್ರಿ, ನೀವೇನು ಮಾಡಬೇಕು ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡದ ಋತುಗಳು, ಭಾರತದ ಹವಾಮಾನ ಮತ್ತು ವಾಯುಗುಣ ಅಂತ ಒಂದು ಟೈಟಲ್ ಇರತಕ್ಕಂಥ ಒಂದು ವಿಡಿಯೋ ಕಂಡು ಬರ್ತದೆ. ಪ್ರೋ ಜೋಗ್ರಫರ್ ಚಾನಲಲ್ಲಿ ಹೋಗ್ರಿ, GRS ಅಂತ ಒಂದು ಪ್ಲೇಲಿಸ್ಟ್ ಇರ್ತದೆ, ಅಲ್ಲಿ ನೀವು ಹುಡುಕಿದ್ರೆ ಆ ಒಂದು ವಿಡಿಯೋ ಸಿಗ್ತದೆ. ಅದನ್ನು ಮೊದಲು ನೀವು ನೋಡಿರಿ, ತದನಂತರನೇ ಇಲ್ಲಿ ಬಂದು ಈ ಒಂದು ಟಾಪಿಕನ್ನು ನೋಡ್ಲಿಕ್ಕೆ ಟ್ರೈ ಮಾಡಿರಿ, ಅಂದ್ರೆ ಮಾತ್ರ ಅರ್ಥ ಆಗ್ತದೆ, ಇಲ್ಲಾಂದರೆ ಅರ್ಥ ಆಗಂಗಿಲ್ಲ. ಆದ್ದರಿಂದ ನಾನು ಭಾರತದ ಹವಾಮಾನ ವಾಯುಗುಣ ಟಫ್ ಇರ್ತಕ್ಕಂಥ ಕಾರಣದಿಂದ ಈ ಪೂರ್ತಿ ಟಾಪಿಕನ್ನು, ಪೂರ್ತಿ ಚಾಪ್ಟರ್ನ 3 ಪಾರ್ಟ್ಸ್ಗಳು ಡಿವೈಡ್ ಮಾಡೀನಿ. ಸೊ ನಿನ್ನೆಯ ಪಾರ್ಟ್ ಏನಿತ್ತಪ್ಪ ಅಂದರೆ ಪಾರ್ಟ್ 1 ಇತ್ತು. ಇವಾಗ ನಾನು ಪಾರ್ಟ್ 2 ಮಾಡ್ಲಿದ್ದೀನಿ. ಈ ಪಾರ್ಟ್ 1ನಲ್ಲಿ ಬೇಸಿಕ್ಸ್ ಅರ್ಥ ಮಾಡ್ಕೊಂಡ್ವಿ. ಈಗ ಪಾರ್ಟ್ 2ಅಲ್ಲಿ ಆ್ಯಕ್ಚುಲ್ ಆಗಿ ನಾವು ಭಾರತದ ಹವಾಮಾನ ಮತ್ತು ವಾಯುಗುಣವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಲಿದ್ದೀವಿ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತದ ಹವಾಮಾನ ಮತ್ತು ವಾಯುಗುಣದ ನಾನು ಡೆಫಿನೇಷನ್ನ ಆಲ್ರೆಡಿ ಬರೆದಿರ್ತೀನಿ. ಸೊ ಫುಲ್ ಕಾನ್ಸಂಟ್ರೇಷನ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋವಂತ. ನಿಮಗೆಲ್ಲ ಈ ವಿಡಿಯೋಸ್ಗಳು ಫುಲ್ ಏನಪ್ಪ ಅಂದರೆ ಫುಲ್ ಲೈಕ್ ಆಗ್ತಿದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆ್ಯಂಡ್ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗ್ತಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಕಡೆಯೂ ಕೂಡ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಸ್ಲಿಕ್ಕೆ ಹೇಳ್ರಿ. ಓಕೆನಾ? ಸೊ ಥ್ಯಾಂಕ್ ಯು. ಇವಾಗ ಸ್ಟಾರ್ಟ್ ಮಾಡೋಣಂತ. ಓಕೆ, ಫುಲ್ ಕಾನ್ಸಂಟ್ರೇಷನ್. ಈಗ ನಾನು ಹವಾಮಾನ ಮತ್ತು ವಾಯುಗುಣ ಅಂತ ಬರ್ತೀನಿ. ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರ್ತದೆ ನಿಮ್ಗೆ. ಹವಾಮಾನ ಅಂದರೆ ಅರ್ಥ ಏನೋ, ಯಾವುದೇ ಒಂದು ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯ ಮತ್ತು ಸ್ಥಳದಲ್ಲಿನ ವಾತಾವರಣದ ಸ್ಥಿತಿ ಅಂತ ಕರೀತೀನಿ ನಾನು. ಓಕೆನಾ? ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರದೇಶ ಅಂತ ತಗೋತೇನೆ ಅನ್ಕೊಟ್ರಿ. ಫಾರ್ ಎಕ್ಸಾಂಪಲ್ ಈ ಪ್ರದೇಶ ಯಾವುದು ಅಂದರೆ ಧಾರವಾಡ ಅನ್ಕೊಟ್ರಿ. ಈಗ ಧಾರವಾಡದ ಮೇಲೆ ನೀವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಈ ಧಾರವಾಡದ ಮೇಲೆ ಏನಾಗ್ಬಿಡುತ್ತೆ ಅಂದರೆ ಉಷ್ಣಾಂಶ ಇಂತಿಷ್ಟು ಕಂಡು ಬರ್ತಿರ್ತದ, ಆರ್ದ್ರತೆ ಹ್ಯುಮಿಡಿಟಿ ಇಂತಿಷ್ಟು ಕಂಡು ಬರ್ತಿರ್ತದ, ವಾಯುಭಾರ ಅಥವಾ ಪ್ರೆಷರ್ ಇಂತಿಷ್ಟು ಕಂಡು ಬರ್ತಿರ್ತದ ಅನ್ನೋ ಒಂದು ವಾತಾವರಣದ ಪರಿಸ್ಥಿತಿಯನ್ನು ನಾನು ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಅದೇನಾಗ್ತಿರುತ್ತೆ ಅಂದರೆ ಗಂಟೆಯಿಂದ ಗಂಟೆಗೆ ಬದಲಾಗ್ತಿರ್ತದ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಮಾರ್ನಿಂಗ್ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇದ್ದರೆ ಮಧ್ಯಾಹ್ನ ಇನ್ನೊಂದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರ್ತದ, ಸಾಯಂಕಾಲ ಮತ್ತೆ ಟೆಂಪ್ರೇಚರ್ ಕಡಿಮೆ ಆಗ್ತದೆ, ರಾತ್ರಿ ಟೆಂಪ್ರೇಚರ್ ಪೂರ್ತಿ ಕಡಿಮೆ ಆಗ್ಬಿಟ್ಟಿರ್ತದ. ಅಂದರೆ ಈ ರೀತಿ ಈ ವಾತಾವರಣದ ಪರಿಸ್ಥಿತಿ ಯಾವ ರೀತಿ ಚೇಂಜ್ ಆಗ್ಲಿರ್ತದ, ಇಂಥ ಪರಿಸ್ಥಿತಿ ಚೇಂಜ್ ಆಗೋದನ್ನು ನಾವೇನಂತ ಕರಿತೀವಿ ಅಂದರೆ ಹವಾಮಾನ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ವಾಯುಗುಣ ಅಂದ್ರೆ ಅರ್ಥ ಏನು? ಈ ಹವಾಮಾನದ್ದು ಏನು ರೆಕಾರ್ಡಿಂಗ್ ಮಾಡಿರ್ತೀವಿ ನಾವು ಎಲ್ಲ ಡೇಟಾಸ್ಗಳನ್ನು, ಅದರದೆಲ್ಲ ನಾನು ಸರಾಸರಿ ತೊಗೊಂಡ್ಬಿಟ್ನೆ ಅಂದರೆ ಆ ಪೂರ್ತಿ ಹವಾಮಾನದ ಸರಾಸರಿಯ ಒಂದು ಪರಿಸ್ಥಿತಿ, ಅಂದರೆ ಸರಾಸರಿ ಹವಾಮಾನದ ಪರಿಸ್ಥಿತಿಯನ್ನು ನಾನು ಏನಂತ ಕರಿತೀನಿ ಅಂದರೆ ವಾಯುಗುಣ ಅಂತ ಕರಿತೀನಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅದನ್ನೇ ನಾನು ಏನು ಮಾಡಲಿತ್ತೆ ಅಂದರೆ ಇಲ್ಲೇ ಬರ್ದಿದ್ದದ, ವ್ಯಾಖ್ಯಾನ ಬರ್ದಿದ್ದದ, ಡೆಫಿನೇಷನ್ ಬರ್ದಿದ್ದದ. ಹವಾಮಾನ ಅಂದರೆ ಇಂಗ್ಲೀಷ್ ಒಳಗೆ ಏನಂತ ಕರೀತಾರೆ ಅಂದರೆ ವೆದರ್ ಅಂತ ಕರೀತಾರೆ. ಅದೇ ವಾಯುಗುಣಕ್ಕೆ ನಾವು ಇಂಗ್ಲೀಷ್ ಒಳಗೆ ಕ್ಲೈಮೇಟ್ ಅಂತ ಕರಿತೀವಿ. ಅದರ ಸಂಬಂಧ ಯೂಶ್ವಲಿ ನೀವು ಈ ವರ್ಡನ್ನು ಚೆಕ್ ಮಾಡಿರ್ಬೋದು. ಕ್ಲೈಮೇಟ್ ಚೇಂಜ್ ಅಂದರೆ ಪದೇ ಪದೇ ಈ ವರ್ಡ್ಸ್ಗಳನ್ನು ನೋಡಿರ್ತೀರಿ ನೀವು. ಈ ಕ್ಲೈಮೇಟ್ ಚೇಂಜ್ ಅಂದರೆ ಅರ್ಥ ಏನು? ಹಿಂದ್ಗಡೆ ಒಂದು 30ರಿಂದ 50 ವರ್ಷಗಳ ಹಿಂದೆ ಈ ಟೆಂಪರೇಚರ್ ಈ ಥರ ಇತ್ತು, ಇವತ್ತು ನೋಡಿದರೆ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಅದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಅಂತಲೂ ಕರಿಬೋದು ಅಥವಾ ಕ್ಲೈಮೇಟ್ ಚೇಂಜ್ ಅಂತಲೂ ಕರಿಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಹವಾಮಾನ ಅಂದರೆ ಅರ್ಥ ಎಕ್ಸಾಕ್ಟ್ಲಿ ಒಂದು ನಿರ್ದಿಷ್ಟ ಸಮಯ ಮತ್ತು ಸ್ಥಳದಲ್ಲಿನ ವಾತಾವರಣದ ಪರಿಸ್ಥಿತಿಯಾಗಿದ್ದು ಇದು ಗಂಟೆಯಿಂದ ಗಂಟೆಗೆ ಬದಲಾಗುತ್ತದೆ ಅಂತ ಬರ್ತೀನಿ ನಾನು. ತದನಂತರ ವಾಯುಗುಣದ ಅರ್ಥ ಏನು? 30ರಿಂದ 35 ವರ್ಷಗಳ ದೀರ್ಘಾವಧಿಯಲ್ಲಿ ನಾವೇನು ನೋಡ್ಲಿದ್ದೇವೆ ಅಂದರೆ ಫುಲ್ ಕಾನ್ಸಂಟ್ರೇಷನ್, ಒಂದು ವಿಶಾಲ ಪ್ರದೇಶದ ಸರಾಸರಿ ಹವಾಮಾನದ ಪರಿಸ್ಥಿತಿಯನ್ನು ನೋಡ್ಲಿದ್ದೇವೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ವಾಯುಗುಣ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನೋಡ್ರಿ, ನಾನು ನೆಕ್ಸ್ಟ್ ಹೆಡ್ಡಿಂಗ್ ಏನು ಬರ್ದೇನೆ ಅಂದರೆ ಫುಲ್ ಕಾನ್ಸಂಟ್ರೇಷನ್. ನಮ್ಮ ಭಾರತವನ್ನೇ ಕನ್ಸಿಡರ್ ಮಾಡಿಕೊಂಡು ಈ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಒಂದೊಂದಾಗಿ ಭಾಳಷ್ಟು ಪ್ರಭಾವ ಬೀರುವಂಥ ಅಂಶಗಳದಾವು, ಒಂದು 7ರಿಂದ 8 ಅದಾವು. ಆ ಪ್ರತಿಯೊಂದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಬಿ ವೆರಿ ಕೇರ್ಫುಲ್. ಸ್ಥಳ ಮತ್ತು ಅಕ್ಷಾಂಶದ ವ್ಯಾಪ್ತಿ ಅಂತ ಬರಿತೀನಿ. ಓಕೆನಾ? ಸ್ಥಳ ಮತ್ತು ಅಕ್ಷಾಂಶದ ವ್ಯಾಪ್ತಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇವಾಗ ನಾನು ಏನು ಮಾಡ್ಬೋದು ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್. ನಾನು ಭೂಮಿಯನ್ನು ಈ ರೀತಿ ಡ್ರಾ ಮಾಡ್ತೀನಿ ಅಂದ್ಕೊಳ್ರಿ. ಭೂಮಿಯನ್ನು ಈ ರೀತಿ ಡ್ರಾ ಮಾಡ್ತೀನಿ. ಈ ಭೂಮಿಯನ್ನು ಈ ರೀತಿ ಡ್ರಾ ಮಾಡಿದ್ಕೊಳ್ಳೇನೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇದು ಸಮಭಾಜ ವೃತ್ತ ಆಗ್ಬಿಡ್ತದೆ. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಮಕರ ಸಂಕ್ರಾಂತಿ ವೃತ್ತ. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ನಿನ್ನೆನೆ ಒಂದು ಋತುಗಳ ಒಂದು ಡಯಾಗ್ರಾಮನ್ನು ನೋಡಿದಾಗ ಸೂರ್ಯನ ಕಿರಣಗಳು ಯಾವ ದಿನದಂದು ಯಾವ ಅಕ್ಷಾಂಶದ ಮೇಲೆ ನೇರವಾಗಿ ಬೀಳ್ತಿರ್ತದ, ಅದರ ಬೇಸಿಸ್ ಮೇಲೆ ITCZ ಯಾವ ರೀತಿ ಸ್ಥಳಾಂತರಗೊಳ್ಳುವುದು ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವೆ. ಅದರ ಬೇಸಿಸ್ ಮೇಲೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇಲ್ಲಿ ನಾನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಬರ್ತೀನಿ, ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ ಅಂತ ಬರ್ತೀನಿ, ಇಲ್ಲೇ ಸಮಭಾಜಕ ವೃತ್ತ ಅಂತ ಬರ್ತೀನಿ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಎಲ್ಲದಕ್ಕಿಂತ ಜಾಸ್ತಿ ಟೆಂಪರೇಚರ್ ಎಲ್ಲರೈತಂದ್ರೆ ಈ ಕರ್ಕಾಟಕದಿಂದ ಮಕರ ಸಂಕ್ರಾಂತಿ ವೃತ್ತದ ಮಧ್ಯದಲ್ಲಿರ್ತಕ್ಕಂಥ
ಈ ವಲಯದ ಮೇಲೆ ಉಷ್ಣಾಂಶ ಜಾಸ್ತಿ ಕಂಡುಬರ್ತಿರ್ತದೆ. ಈ ವಲಯವನ್ನು ಉಷ್ಣವಲಯ ಅಂತಲೂ ಕರೀತಾರ ಅಥವಾ ಟ್ರಾಪಿಕಲ್ ಝೋನ್ ಅಂತಲೂ ಕರೀತಾರೆ. ಓಕೆನಾ? ಸೊ ಅದನ್ನೇ ನಾನು ಇಂಡಿಯಾದ ಮೇಲೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಹೆಂಗೆ ಕಾಣ್ತಿರ್ತದೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಇಂಡಿಯಾ ಹಿಂಗೈತೆ ಅನ್ಕೊಳ್ರಿ, ಫುಲ್ ಕಾನ್ಸಂಟ್ರೇಷನ್ ಹಿಂಗೈತೆ ಅನ್ಕೊಳ್ರಿ ಇಂಡಿಯಾ. ಓಕೆ, ಈ ರೀತಿ ಇಂಡಿಯಾ ಇದ್ರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ನಾನು ಏನೋ ಕೇಳಲಿಕ್ಕೆ ನಿಮಗೆ, ಇಂಡಿಯಾ ಇದ್ರೆ ನಾನು ಏನು ಮಾಡ್ತೇನೆ ಗೊತ್ತಾ, ಇಲ್ಲಿ ಎಕ್ಸಾಕ್ಟ್ಲಿ ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಬಿಡ್ತೀನಿ. ಈ ಲೈನ್ ಏನಾಗ್ಬಿಡುತ್ತಾ, ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗ್ಬಿಡ್ತದೆ ಅನ್ಕೊಳ್ರಿ. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕೆಳಗಡೆ ಉಷ್ಣವಲಯ ಐತಿ. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಉತ್ತರ ಭಾಗದಲ್ಲಿ ನಾವೇನು ನೋಡ್ಲಿಕ್ಕೆ ಅಂದ್ರೆ ಸಮಶೀತೋಷ್ಣವಲಯ ನೋಡ್ಲಿದ್ದೀವಿ. ಆದ್ದರಿಂದ ನಮಗೇನು ಗೊತ್ತಾಯ್ತು ಸರ್, ಈ ಉತ್ತರ ಭಾಗದಲ್ಲಿ ಉಷ್ಣಾಂಶ ಸ್ವಲ್ಪ ದಕ್ಷಿಣ ಭಾಗದಲ್ಲಿ ಇರತಕ್ಕಂಥ ಉಷ್ಣಾಂಶದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತದೆ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಅಂದರೆ ಈ ಉಷ್ಣಾಂಶದ ಪರಿಸ್ಥಿತಿ ಚೇಂಜ್ ಆಗ್ಲಿತ್ತ ಅಂದ್ರೆ 100% ಉತ್ತರ ಭಾರತದ ಮತ್ತು ದಕ್ಷಿಣ ಭಾರತದ ವಾಯುಗುಣದಲ್ಲಿ ಸ್ವಲ್ಪ ಆದರೂ ಬದಲಾವಣೆ ಇರ್ತದೆ. ಆದ್ದರಿಂದ ಈ ಸ್ಥಳ ಮತ್ತು ಅಕ್ಷಾಂಶದ ವ್ಯಾಪ್ತಿ ಈ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶ, ಅತ್ಯಂತ ಪ್ರಮುಖ ಅಂಶ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇದಾದ ನಂತರ ಫುಲ್ ಕಾನ್ಸಂಟ್ರೇಷನ್ ಇದು ಒಂದೇದಾಯ್ತು ಅನ್ಕೊಳ್ರಿ. ಇವಾಗ ನಾನು ಒಂದೊಂದಾಗಿ ನಿಮ್ಗೆಲ್ಲರಿಗೂ ಈ ಪಾಯಿಂಟ್ಸ್ಗಳನ್ನ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅನ್ಕೊಳ್ರಿ. ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ಇವಾಗ ನಾನು ಎರಡನೇ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ತೇನೆ ಅನ್ಕೊಳ್ರಿ. ಬಿ ವೆರಿ ಕೇರ್ಫುಲ್. ನಾನು ಎರಡನೇದು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಇದಕ್ಕೆ ನಾನು ಏನಂತ ಕರಿತೀನಿ ಅಂದರೆ ಎತ್ತರ ಅಂತ ಕರಿತೀನಿ ಅನ್ಕೊಳ್ರಿ, ಎತ್ತರ. ಅಥವಾ ಇದಕ್ಕೆ ನಾನು ಇಂಗ್ಲೀಷಲ್ಲಿ ಆಲ್ಟಿಟ್ಯೂಡ್ ಅಂತ ಕರಿಬೋದು, ಆಲ್ಟಿಟ್ಯೂಡ್. ಓಕೆನಾ? ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಬಹಳಷ್ಟು ಪರ್ವತಗಳನ್ನು ನೋಡ್ಬೋದು, ನೀವು ಮೈದಾನ ಪ್ರದೇಶಗಳನ್ನು ಕೂಡ ನೋಡ್ಬೋದು. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ನಾನು ಏನು ಮಾಡ್ತೀನಿ ಅಂದರೆ, ಸರ್ ಇಲ್ಲೊಂದು ಮೈದಾನ ಪ್ರದೇಶವನ್ನು ಡ್ರಾ ಮಾಡಿ ಅನ್ಕೊಳ್ರಿ, ಇಲ್ಲೊಂದು ಪರ್ವತವನ್ನು ಡ್ರಾ ಮಾಡಿ ಅನ್ಕೊಳ್ರಿ. ಓಕೆನಾ? ಇಲ್ಲೊಂದು ಪರ್ವತವನ್ನು ಡ್ರಾ ಮಾಡಿ. ನಾನು ಪರ್ವತದ ಮೇಲ್ಗಡೆ ಹೋದಂತೆ ಏನಾಗ್ಬಿಡ್ತದೆ ಸರ್, ಇಲ್ಲೆಲ್ಲ ಹಿಮ ಬಂದು ಸಂಚಯನಗೊಂಡಿರತಕ್ಕಂಥದ್ದು ನೋಡ್ತೇವೆ. ಯಾಕಂದರೆ ಇಲ್ಲೆಲ್ಲ ಉಷ್ಣಾಂಶ ಕಡಿಮೆ ಆಗ್ಬಿಟ್ಟಿರ್ತದೆ ಸರ್. ಆದರೆ ಮೈದಾನ ಪ್ರದೇಶದ ಮೇಲೆ ಉಷ್ಣಾಂಶ ಜಾಸ್ತಿ ಇರ್ತದೆ. ಅರ್ಥ ಆಗ್ಲಿಲ್ಲ ಅಂದ್ಕೊಂಡೆ ನಾನು. ಸೊ ಈ ಉಷ್ಣಾಂಶ ಬದಲಾದಂತೆ ಅಲ್ಲಿಯ ಒಂದು ಪರಿಸ್ಥಿತಿ ಅಥವಾ ಆ ಒಂದು ವಾತಾವರಣದ ಪರಿಸ್ಥಿತಿ ಆ ಒಂದು ಪ್ರದೇಶದಲ್ಲಿ ಬದಲಾಗ್ಬಿಟ್ಟಿರ್ತದೆ ಅಂದ್ಕೊಳ್ರಿ. ಈ ಮೈದಾನ ಪ್ರದೇಶ ಮತ್ತು ಪರ್ವತದ ತುದಿಯಲ್ಲಿ ನಾವೇನು ನೋಡ್ಲಿದ್ದೇವೆ ಅಂದರೆ ಈ ವಾಯುಗುಣದ ಪರಿಸ್ಥಿತಿ ಬದಲಾಗಿರ್ತಕ್ಕಂಥದ್ದು ನೋಡಿವಿ. ಅರ್ಥ ಆಯ್ತು ಅಂದ್ಕೊಂಡೆ ನಾನು. ಓಕೆನಾ? ಸೊ ಇದಕ್ಕೆ ನಾನು ಪರ್ವತ ಅಂತ ಕರೀತೇನೆ. ಸೊ ಈ ಎತ್ತರನೂ ಕೂಡ ಈ ಒಂದು ಏನಪ್ಪ ಅಂದರೆ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅತ್ಯಂತ ಪ್ರಮುಖ ಅಂಶ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದನ್ನೇ ನಾನು ಮ್ಯಾಪ್ ಮೇಲೆ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ರೆ ಹೆಂಗೆ ಕಾಣ್ತಿರುತ್ತೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್ ನೋಡ್ರಿ, ಈ ರೀತಿ ಆಯ್ತು ಅನ್ಕೊಳ್ರಿ. ನಮ್ಮ ಇಂಡಿಯಾ ಈ ರೀತಿ ಐತಾ, ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಹಿಂಗಿತ್ತಂದರೆ ಸರ್ ಎಕ್ಸಾಕ್ಟ್ಲಿ ಮೇಲ್ಗಡೆ ನೋಡ್ರಿ. ನೀವು ಈ ಮೇಲ್ಗಡೆ ನೋಡುವಂಥ ಎಲ್ಲ ಪ್ರದೇಶಗಳನ್ನು ನೋಡ್ರಿ. ಇಲ್ಲಿ ಭಾಳಷ್ಟು ಪರ್ವತಗಳು ಇರ್ತಾವೆ. ಆಲ್ರೆಡಿ ಯಾವ ಪರ್ವತಗಳಂತ ಗೊತ್ತೈತೆ ನಿಮಗೆ, ಹಿಮಾಲಯ ಪರ್ವತಗಳಂತ ಕರಿತೀವಿ ಇದಕ್ಕೆ. ಈ ಎಲ್ಲ ಹಿಮಾಲಯ ಪರ್ವತಗಳ ಬಗ್ಗೆ ಈ GRS ಪ್ಲೇಲಿಸ್ಟಲ್ಲಿ ಹೋದ್ರಿ ಅಂದರೆ ಹಿಮಾಲಯ ಪರ್ವತಗಳ ಬಗ್ಗೆ ಒಂದು ಅತ್ಯಂತ ಪ್ರಮುಖವಾದ ವಿಡಿಯೋ ಮಾಡಲಾಗದ, ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು. ನಿಮಗೆ ಇಷ್ಟ ಆದಲ್ಲಿ ಆ ಎಲ್ಲ ವಿಡಿಯೋಸ್ಗಳನ್ನು ನೀವು ಲೈಕ್ ಮಾಡ್ತಾ ಬರ್ರಿ. ಓಕೆನಾ? ಸೊ ಇವಾಗ ಪರ್ವತಗಳು ಕಂಡುಬರ್ಲಿತಾವ ಅನ್ಕೊಟ್ರಿ. ಅಲ್ಲೇ ಉಷ್ಣಾಂಶ ಏನಾಗ್ಬಿಡ್ತದ, ಉಷ್ಣಾಂಶ ಕಡಿಮೆ ಆಗ್ಬಿಡುತ್ತೆ ಸರ್ ಅಲ್ಲೇ. ಆದರೆ ಮೈದಾನ ಪ್ರದೇಶದಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ಸೊ ಆ ಪ್ರಾಕೃತಿಕ ಲಕ್ಷಣ ಯಾವ ರೀತಿ ಇರ್ತದ, ಅಥವಾ ಅಲ್ಲಿ ಎತ್ತರ ಜಾಸ್ತಿ ಐತೋ ಅಥವಾ ತಗ್ಗು ಪ್ರದೇಶ ಐತೋ ಅಥವಾ ಮೈದಾನ ಪ್ರದೇಶ ಐತೋ, ಈ ಎಲ್ಲ ಅಂಶಗಳು ಕೂಡ ಈ ಭಾರತದ ವಾತಾವರಣದ ಮೇಲೆ ಪ್ರಭಾವ ಬೀರುವ ಅತ್ಯಂತ ಪ್ರಮುಖ ಅಂಶಗಳಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆನಾ? ಸೊ ಇಷ್ಟಾದ ನಂತರ ನೆಕ್ಸ್ಟ್ ಯಾವ ಪಾಯಿಂಟ್ ಐತೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್. ನೆಕ್ಸ್ಟ್ ಯಾವ ಪಾಯಿಂಟ್ ಐತೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಡೋಂಟ್ ವರಿ, ಬಿ ವೆರಿ ಕೇರ್ಫುಲ್. ಈ ರೀತಿ ಸ್ಲೋ ಆಗಿ ಒಂದೊಂದು ಪಾಯಿಂಟ್ಸನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು ಇವನ್ನೆಲ್ಲ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು ಅನ್ಕೊಡ್ರಿ. ಯಾಕಂದರೆ ಇದೆಲ್ಲ ಪ್ರಿಲಿಮ್ಸ್ ಒಳಗೊಂದು ವಿಚ್ ಅಮಂಗ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಅಥವಾ ಈ ಕೆಳಗಿನ ಯಾವ್ಯಾವ ಅಂಶಗಳು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುತ್ತವೆ ಅಂತ ಕೇಳ್ಬಿಟ್ರು ಅಂದರೆ ಇಲ್ಲಿ ಯಾವ್ಯಾವ ಅಂಶಗಳು ಬರಲಿದ್ದೇನೆ ಪ್ರತಿಯೊಂದು ಈ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರ್ತಿರ್ತಾವೆ. ಹೋಪ್ ಎವ್ರಿಬಡೀಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಮೂರನೇದು ನೋಡ್ರಿ. ಇವಾಗ ಫುಲ್ ಕಾನ್ಸಂಟ್ರೇಷನ್. ನಾನು ಮೂರನೇದು ಬರಲಿದ್ದೇನೆ ಇಲ್ಲೇ, ಬಿ ವೆರಿ ಕೇರ್ಫುಲ್. ಮೂರನೇದಕ್ಕೆ ನಾನು ಏನಂತ ಕರಿತೀನಿ ಅಂದರೆ ಸಮುದ್ರದಿಂದ ಇರುವಂಥ ದೂರ ಅಂತ ಬರೀತೀನಿ. ಓಕೆನಾ? ಸಮುದ್ರದಿಂದ ಇರುವ ದೂರ, ಇದು ಕೂಡ ಒಂದು ಫ್ಯಾಕ್ಟರ್ ಅನ್ಕೊಳ್ರಿ. ಈ ಸಮುದ್ರದಿಂದ ಇರುವ ದೂರ ಯಾವ ರೀತಿ ನಮ್ಮ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುತ್ತದೆ ಅದನ್ನು ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಫಾರ್ ಎಕ್ಸಾಂಪಲ್ ನಾನು ಇಂಡಿಯಾ ಮ್ಯಾಪ್ ಹೆಂಗಿತ್ತು ಅಂದರೆ ಫುಲ್ ಕಾನ್ಸಂಟ್ರೇಷನ್ ಈ ರೀತಿ ಐತೆ ಅನ್ಕೊಳ್ರಿ. ಓಕೆನಾ? ಈ ರೀತಿ ಐತೆ ಅನ್ಕೊಳ್ರಿ, ಹಿಂಗೆ ಐತೆ ಅನ್ಕೊಳ್ರಿ. ಬಿ ವೆರಿ ಕೇರ್ಫುಲ್. ಈ ರೀತಿ ಐತೆ ಅನ್ಕೊಳ್ರಿ. ಯಾವ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ನಾನು ಏನು ಮಾಡೀನಿ ಅಂದರೆ ಇಲ್ಲಿ ಒಂದು ಪ್ಲೇಸನ್ನು ಬರ್ತೀನಿ. ಇದಕ್ಕೆ ನಾನು ಡೆಲ್ಲಿ ಅಂತ ಕರಿಬೋದು, ಡೆಲ್ಲಿ. ಓಕೆನಾ? ಇಲ್ಲೊಂದು ಪ್ಲೇಸನ್ನು ಬರಿತೀನಿ, ಇದಕ್ಕೆ ನಾನು ಮುಂಬೈ ಅಂತ ಕರಿಬೋದು. ಈ ಮುಂಬೈ ಮತ್ತು ಡೆಲ್ಲಿ ಒಳಗೆ ನಾನು ಏನು ಮಾಡ್ತೇನೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ನಾನು ದೈನಂದಿನ ಉಷ್ಣಾಂಶ ಯಾವ ರೀತಿ ಬಂದಿರ್ತದೋ ಅದನ್ನು ರೆಕಾರ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅನ್ಕೊಟ್ರಿ. ಫಾರ್ ಎಕ್ಸಾಂಪಲ್ ಫುಲ್ ಕಾನ್ಸಂಟ್ರೇಷನ್ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೇ ದೆಹಲಿ ಬರಿತೇನೆ ಅನ್ಕೊಟ್ರಿ. ಇದು ದೆಹಲಿ. ತದನಂತರ ಇಲ್ಲಿ ಕೆಳಗಡೆ ಏನು ಬರಿತೇನೆ ಅಂದರೆ ಮುಂಬೈ ಅಂತ ಬರಿತೇನೆ. ಓಕೆ? ಸೊ ದೈನಂದಿನ ಉಷ್ಣಾಂಶದ ಬದಲಾವಣೆ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ನೀವು. ಓಕೆ? ಸೊ ಫುಲ್ ಕಾನ್ಸಂಟ್ರೇಷನ್. ಈ ಕಡೆ ನಾನು ಏನು ಬರಿತೀನಿ ಅಂದರೆ ಹಗಲು, ಈ ಕಡೆ ಏನು ಬರಿತೀನಿ ಅಂದರೆ ರಾತ್ರಿ.
ನಾವು ದೈನಂದಿನ ಉಷ್ಣಾಂಶದ ವ್ಯತ್ಯಾಸವನ್ನು ಕೂಡ ನೋಡ್ಲಿಕ್ಕೆ ಮಾಡೋಣ ಲಾಸ್ಟಿಗೆ. ಓಕೆನಾ, ಇಲ್ಲಿ ಈ ಒಂದು ಬಾಕ್ಸ್ ಒಳಗೆ ಫುಲ್ ಕಾನ್ಸಂಟ್ರೇಷನ್ ನಾವು ದೈನಂದಿನ ಉಷ್ಣಾಂಶದ ವ್ಯತ್ಯಾಸವನ್ನು ಕೂಡ ನೋಡ್ಲಿಕ್ಕೆ ಮಾಡೋಣ ಅಂತ. ಓಕೆನಾ, ಸೊ ಇದಕ್ಕೇನಂತ ಕರೀತಾರೆ ಗೊತ್ತಾ ಇಂಗ್ಲೀಷಲ್ಲಿ? ಡಯರ್ನಲ್ ಟೆಂಪರೇಚರ್ ವೇರಿಯೇಷನ್ ಅಂತ ಕರೀತಾರೆ. ಡಯರ್ನಲ್ ಟೆಂಪರೇಚರ್ ವೇರಿಯೇಷನ್, ಡೇ ಟು ಡೇ ಆಗ್ತಿರತಕ್ಕಂಥ ಟೆಂಪರೇಚರ್ ವೇರಿಯೇಷನ್ನ ನಾವು ದೈನಂದಿನ ಉಷ್ಣಾಂಶದ ವ್ಯತ್ಯಾಸ ಅಂತ ಕರಿತೀವಿ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ದೆಹಲಿ ಒಳಗೆ ಟೆಂಪರೇಚರ್ ಹಗಲೊತ್ತು ಮತ್ತು ಮುಂಬೈ ಒಳಗೆ ಟೆಂಪರೇಚರ್ ಹಗಲೊತ್ತು ಕನ್ಸಿಡರ್ ಮಾಡಿದರೆ ಎಲ್ಲಿ ಜಾಸ್ತಿ ಇರ್ತದೆ ಸರ್? ನೀವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ನೋಡ್ರಿ, ನಿಮಗೆ ದೆಹಲಿ ಮತ್ತು ಮುಂಬೈ ನೋಡಿದಾಗ ನಿಮ್ಗೆ ಏನು ಅನಿಸ್ತಿರ್ತದೆ ಗೊತ್ತಾ? ಈ ಮುಂಬೈ ಉಷ್ಣವಲಯದಲ್ಲಿ ಇರತಕ್ಕಂಥ ಕಾರಣದಿಂದ ಮುಂಬೈಯಲ್ಲಿ ಟೆಂಪರೇಚರ್ ಜಾಸ್ತಿ ಇರ್ಬೋದು ಅಂತ ಅನಿಸ್ತಿರ್ತದೆ. ಆದರೆ ನೀವೇನು ಕನ್ಸಿಡರ್ ಮಾಡ್ಬೇಕು ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್. ಇಲ್ಲೊಂದು ಡೈಗ್ರಾಮನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಕರಾವಳಿ ತೀರ ಪ್ರದೇಶದಲ್ಲಿರ್ತಕ್ಕಂಥ ಯಾವುದೇ ಪ್ರದೇಶಗಳಿರಲಿ ಅವೆಲ್ಲ ಹಿಂಗೆ ಕಾಣ್ತಿರ್ತಾವೆ ಅನ್ಕೊಟ್ರಿ. ಓಕೆನಾ, ಇಲ್ಲೊಂದು ಸಾಗರವನ್ನು ಡ್ರಾ ಮಾಡಿ, ಸಮುದ್ರವನ್ನು, ಇದಕ್ಕೆ ಅರಬ್ಬಿ ಸಮುದ್ರ ಅಂತ ಕರಿಬೋದು. ಡೇ ಟೈಮ್ ಒಳಗೆ ಇಲ್ಲಿ ಭೂಭಾಗ ಐತಿ. ಓಕೆನಾ, ಇದು ಭೂಭಾಗ ನಡೀತದ. ಇದಕ್ಕೆ ಜಲಭಾಗ ಅಂತ ಕರೀತೀನಿ. ಜಲಭಾಗ ಅರ್ಥ ಆಗ್ಲಿತ್ತು ಅನ್ಕೊಂಡೇನೆ. ಜಲಭಾಗ, ಈ ಭೂಭಾಗ ಮತ್ತು ಜಲಭಾಗ ಇದ್ದಾಗ ಡೇ ಟೈಮ್ ಒಳಗಂದ್ರೆ ಸೂರ್ಯನ ಕಿರಣಗಳು ಬಂದು ಈ ಎಲ್ಲ ಪ್ರದೇಶವನ್ನ ಏನಪ್ಪಾ ಅಂದ್ರೆ ವಾರ್ಮ್ ಮಾಡ್ತಿರ್ತಾವೆ, ಬಿಸಿ ಮಾಡ್ತಿರ್ತಾವೆ. ಆವಾಗ ಭೂಭಾಗಗಳು ಫಾಸ್ಟಾಗಿ ಬಿಸಿ ಆಗೋದನ್ನು ನೋಡ್ತೀವಿ. ಯಾಕಂದ್ರೆ ಈ ಭೂಭಾಗಕ್ಕೆ 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಮಾಡಬೇಕು ಅಂದ್ರೆ ಎಷ್ಟು ಹೀಟ್ ಬೇಕಾಗ್ತದೋ ಅದು ಜಲಭಾಗದಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಮಾಡ್ಬೇಕಂದ್ರೆ ಎಷ್ಟು ಹೀಟ್ ಬೇಕಾಗ್ತದೆ ನೋಡ್ರಿ, ಅದು ಬಹಳಷ್ಟು ಕಡಿಮೆ ಇದೆ ಭೂಭಾಗಕ್ಕೆ. ಫಾರ್ ಎಕ್ಸಾಂಪಲ್ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನ ಜಾಸ್ತಿ ಮಾಡಲಿಕ್ಕೆ ನಾನೇನಾದರೂ ಅರೌಂಡ್ ಒಂದು 50 ಜೋಲ್ಸ್ ಆಫ್ ಅಥವಾ 50 ಯೂನಿಟ್ಸ್ ಆಫ್ ಹೀಟನ್ನು ನಾನು ಯೂಸ್ ಮಾಡ್ಕೋತೇನೆ ಅನ್ಕೊಂಡ್ರಿ ಭೂಭಾಗದಲ್ಲಿ. ಆದರೆ ಜಲಭಾಗದಲ್ಲಿ ಆ ಥರ ಇರೋಂಗಿಲ್ಲ ಸರ್. ಅರೌಂಡ್ 80 ಯೂನಿಟ್ಸ್ ಬೇಕಾಗ್ತದೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನ ಜಾಸ್ತಿ ಮಾಡಲಿಕ್ಕೆ. ಅಂದರೆ ಇದರ ಅರ್ಥ ಏನು ಗೊತ್ತಾ? ಈ 80 ಯೂನಿಟ್ಸ್ ಮತ್ತು 50 ಯೂನಿಟ್ಸ್ ಏನದಾವಲ್ಲ, ಇದಕ್ಕೆ ನಾವು ನಿರ್ದಿಷ್ಟ ಉಷ್ಣಾಂಶ ಅಂತ ಕರಿತೀವಿ ಅಥವಾ ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಇದ್ರ ಮೂಲಕ ನಮಗೇನು ಗೊತ್ತಾ ಸರ್? ಭೂಭಾಗವನ್ನು ಬಿಸಿ ಮಾಡಲಿಕ್ಕೆ ಕಡಿಮೆ ಹೀಟ್ ಬೇಕಾಗ್ತದ, ಅಥವಾ ಜಲಭಾಗನ ಹೀಟ್ ಮಾಡಲಿಕ್ಕೆ ಜಾಸ್ತಿ ಹೀಟ್ ಬೇಕಾಗ್ತದ, ಜಾಸ್ತಿ ಉಷ್ಣಾಂಶ ಬೇಕಾಗ್ತದ. ಆದ್ದರಿಂದ ಭೂಭಾಗಗಳು ಫಾಸ್ಟಾಗಿ ಹೀಟ್ ಆಗ್ಬಿಡ್ತಾವೆ ಅನ್ಕೊಳ್ರಿ, ಆದರೆ ಜಲಭಾಗಗಳು ಸ್ಲೋ ಆಗಿ ಹೀಟ್ ಆಗ್ತಿರ್ತಾವೆ. ಫುಲ್ ಕಾನ್ಸಂಟ್ರೇಷನ್. ಆದ್ದರಿಂದ ಡೇ ಟೈಮ್ ಒಳಗೆ ಎಲ್ಲಿ ಟೆಂಪರೇಚರ್ ಜಾಸ್ತಿ ಇರ್ತದ, ನಿನ್ನಾದರೂ ನಾನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡೀನಿ ಸರ್. ವಾಯುಭಾರದಲ್ಲಿ ಟೆಂಪರೇಚರ್ ಎಲ್ಲಿ ಜಾಸ್ತಿ ಇರ್ತದೆ? ಫಾರ್ ಎಕ್ಸಾಂಪಲ್, ಈ ಪ್ರದೇಶ ಆಯ್ತು ಅನ್ಕೊಂಡ್ರೆ ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಯಿತು ಅಂದರೆ ಇದ್ರ ಮೇಲ್ಗಡೆ ಇರತಕ್ಕಂಥ ಎಲ್ಲ ವಾಯುಕಣಗಳು ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಎಕ್ಸ್ಪ್ಯಾಂಡ್ ಆಗ್ತಾವೆ ಅಂದರೆ ಆ ಒಂದು ಪ್ರದೇಶವನ್ನು ಬಿಟ್ಟು ದೂರ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಆದ್ದರಿಂದ ಅಲ್ಲಿ ವಾಯುವಿನ ಭಾರ ಆ ಪ್ರದೇಶದ ಮೇಲೆ ಏನು ವಾಯುವಿನ ಭಾರ ಅಥವಾ ಒತ್ತಡ ಏನು ಬೆರೆಸಿರ್ತದ ಅದು ಕಡಿಮೆ ಆಗ್ಬಿಟ್ಟಿರ್ತದ. ಆದ್ದರಿಂದ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಭೂಭಾಗದ ಮೇಲೆ ಲೋ ಪ್ರೆಷರ್ ಕಂಡುಬರ್ತದ, ಅದೇ ಜಲಭಾಗದ ಮೇಲೆ ಹೈ ಪ್ರೆಷರ್ ಕಂಡುಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಮಾರುತಗಳು ಎಲ್ಲಿಂದ ಇಲ್ಲಿಗೆ ಚಲನೆ ಮಾಡ್ತಾವೆ ನೋಡ್ರಿ. ಮಾರುತಗಳು ಎಲ್ಲಿಂದ ಇಲ್ಲಿಗೆ ಚಲನೆ ಮಾಡ್ತಾವೆ ಅಂದರೆ ಸರ್ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ. ಇಂಥ ಒಂದು ಮಾರುತಗಳನ್ನು ನಾವು ಸಿ ಬ್ರೀಸ್ ಅಥವಾ ಸಮುದ್ರ ಮಂದ ಮಾರುತಗಳಂತ ಕರಿತೀವಿ. ಓಕೆನಾ, ಸಿ ಬ್ರೀಸ್ ಅಂತ ಕರಿತೀವಿ ಅನ್ಕೊಟ್ರಿ, ಸಿ ಬ್ರೀಸ್. ಅದೇ ರೀತಿ ನೀವೇನಾದರೂ ನೈಟ್ ನೋಡಿದರೆ ಸರ್ ಈ ಒಂದು ಪೂರ್ತಿ ಮಾರುತದ್ದು ಡೈರೆಕ್ಷನ್ನೇ ಚೇಂಜ್ ಆಗಿಬಿಟ್ಟಿರ್ತದೆ. ಯಾಕಂದರೆ ಕೂಲ್ ಆಗಬೇಕಾದ್ರೂ ಕೂಡ ಭೂಭಾಗ ಎಷ್ಟು 1 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಮಾಡ್ಕೋಬೇಕಂದ್ರೆ 50 ಯೂನಿಟ್ಸನ್ನು ಹೊರಗಡೆ ಹಾಕಬೇಕು. ಜಲಭಾಗ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನ ಕಡಿಮೆ ಮಾಡ್ಕೋಬೇಕಂದ್ರೆ 80 ಯೂನಿಟ್ಸನ್ನು ಹೊರಗಡೆ ಹಾಕಬೇಕು. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಆದ್ದರಿಂದ ಭೂಭಾಗನೇ ಫಾಸ್ಟಾಗಿ ತಂಪಾಗ್ಬಿಡ್ತದೆ ಅನ್ಕೊಟ್ರಿ. ಭೂಭಾಗನೇ ಫಾಸ್ಟಾಗಿ ತಂಪಾಗ್ಬಿಟ್ರೆ ಸರ್ ವಿಚಾರ ಮಾಡ್ರಿ, ನೈಟ್ ಟೈಮ್ ಒಳಗೆ ಸರ್ ಇಲ್ಲಿ ಹೈ ಪ್ರೆಷರ್ ಬಂದ್ಬಿಟ್ಟಿರ್ತದ, ಈ ಕಡೆ ಲೋ ಪ್ರೆಷರ್ ಬಂದ್ಬಿಟ್ಟಿರ್ತದ. ಮಾರುತಗಳು ಹೆಂಗೆ ಚಲನೆ ಮಾಡ್ತಾವೆ? ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಎಕ್ಸಾಕ್ಟ್ಲಿ ಉಲ್ಟಾ ಆಗ್ಬಿಟ್ಟಿರ್ತದೆ ಅದು. ನೀವು ಬೀಚ್ ಏರಿಯಾ ಕಡೆಗೆ ನೀವು ನಿಂತ್ಕೊಂಡು ಕರಾವಳಿ ತೀರ ಪ್ರದೇಶದಲ್ಲಿ ನೀವು ನಿಂತ್ಕೊಂಡು ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಿರ್ತದೆ. ನೀವು ಡೇ ಟೈಮ್ ಈ ಸಮುದ್ರದ ಭಾಗಗಳಿಂದ ನಿಮ್ಮ ಮುಖಕ್ಕೆ ಈ ಒಂದು ತಂಗಾಳಿ ಬರೋದು ಅಥವಾ ಮಾರುತ ಬರೋದು ನೋಡ್ತೀವಿ. ಆದರೆ ನೈಟ್ ಟೈಮ್ ನೀವು ಅಲ್ಲಿ ನಿಂತು ನೋಡಿದ್ರಿ ಅಂದರೆ ನಮ್ಮ ಭೂಭಾಗದಿಂದ ಸಾಗರಗಳತ್ತ ಅಥವಾ ಸಮುದ್ರದ ಕಡೆಗೆ ಮಾರುತಗಳು ಚಲನೆ ಮಾಡೋದು ನೋಡ್ತೀವಿ. ಆದ್ದರಿಂದ ವಿಚಾರ ಮಾಡ್ರಿ, ಇದಕ್ಕೆ ಲ್ಯಾಂಡ್ ಬ್ರೀಸ್ ಅಂತ ಕರೀತಾರೆ. ಲ್ಯಾಂಡ್ ಬ್ರೀಸ್. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್. ಡೇ ಟೈಮ ಸಿ ಬ್ರೀಸ್ ಇರ್ತದ, ನೈಟ್ ಟೈಮ ಲ್ಯಾಂಡ್ ಬ್ರೀಸ್ ಇರ್ತದ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಸೊ ಇದಕ್ಕೆ ಡೇ ಅಂತ ಬರಿತೀನಿ, ಓಕೆ, ಇದಕ್ಕೆ ನೈಟ್ ಅಂತ ಬರೆದ್ಬಿಡ್ತೀನಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ರೀತಿ ಇದ್ದಾಗ ವಿಚಾರ ಮಾಡಿರಿ ಸರ್, ಇದೆಲ್ಲ ಎಲ್ಲಿ ನಡೆಯುತ್ತದ? ಈ ಸಿ ಬ್ರೀಸ್ ಲ್ಯಾಂಡ್ ಬ್ರೀಸ್ ಅನ್ನೋ ಮಾರುತಗಳೆಲ್ಲದ ಅಂದರೆ ಸರ್ ಎಕ್ಸಾಕ್ಟ್ಲಿ ಕರಾವಳಿ ತೀರ ಪ್ರದೇಶದಲ್ಲಿ ಐತಿ. ಅಂದರೆ ಕರಾವಳಿ ತೀರ ಪ್ರದೇಶದಲ್ಲಿ ಇಲ್ಲಿ ಮುಂಬೈ ಇತ್ತು ಅನ್ಕೊಡ್ರಿ. ಇಲ್ಲಿ ಮುಂಬೈ ಇತ್ತು ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಈ ಮುಂಬೈ ಮೇಲಿರ್ತಕ್ಕಂಥ ಯಾವುದೇ ಉಷ್ಣಾಂಶ ಇರಲಿ, ಆ ಉಷ್ಣಾಂಶ ಈ ಜಲಭಾಗ ತನ್ನೊಂದಿಗೆ ಶೇರ್ ಮಾಡ್ಕೊಂಡ್ಬಿಡ್ತದೆ ನಂಗೆ ಅರ್ಥ. ಒಂದು ವೇಳೆ ಜಲಭಾಗ ಹೀಟ್ ಆಯಿತು ಅಂದರೆ ಮುಂಬೈನೂ ಹೀಟ್ ಆಗ್ತದೆ. ಒಂದು ವೇಳೆ ಜಲಭಾಗ ಕೂಲ್ ಆಯಿತು ಅಂದರೆ ಮುಂಬೈನೂ ಕೂಲ್ ಆಗ್ತಿರ್ತದೆ. ಯಾಕಂದರೆ ಈ ಮುಂಬೈ ಮತ್ತು ಜಲಭಾಗಗಳ ಮಧ್ಯದಲ್ಲಿ ಈ ಮಾರುತಗಳು ಕಂಟಿನ್ಯೂಸ್ಲಿ ಸರ್ಕ್ಯುಲೇಟ್ ಮಾಡ್ಲಿತ್ತಾವೆ. ಆದ್ದರಿಂದ ಅಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ಕೂಡ ಸರ್ಕ್ಯುಲೇಟ್ ಮಾಡ್ತಿರ್ತಾವೆ ಕಂಟಿನ್ಯೂಸ್ಲಿ. ಆದ್ದರಿಂದ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಇಲ್ಲಿ ಉಷ್ಣಾಂಶ ಮುಂಬೈ ಜಾಸ್ತಿ ಆಗಿದ್ರೂ ಕೂಡ ಆ ಮುಂಬೈ ಕಡೆ ಇರ್ತಕ್ಕಂಥ ಉಷ್ಣಾಂಶ ಜಲಭಾಗಕ್ಕೆ ಹೋಗಿ
ಕೂಲ್ ಆಗ್ತಿರ್ತದೆ, ಫಾಸ್ಟಾಗಿ ಜಾಸ್ತಿ ಆಗ್ತಿರಂಗಿಲ್ಲ ಅನ್ನಂಗೆ ಅರ್ಥ. ಆದರೆ ಡೆಲ್ಲಿ ಕಡೆ ನೀವು ನೋಡಿದ್ರಿ ಅಂದರೆ ಸರ್ ಅತ್ಯಂತ ಕೇಂದ್ರದಲ್ಲಿರ್ತಕ್ಕಂಥ ಕಾರಣದಿಂದ, ಭೂಭಾಗದ ಅತ್ಯಂತ ಕೇಂದ್ರದಲ್ಲಿರ್ತಕ್ಕಂಥ ಕಾರಣದಿಂದ, ಸಮುದ್ರದಿಂದ ದೂರ ಇರ್ತಕ್ಕಂಥ ಕಾರಣದಿಂದ ದೆಹಲಿ ಏನಾಗ್ಬಿಡುತ್ತೆ ಅಂದರೆ ಸರ್ ರಭಸವಾಗಿ ತನ್ನ ಉಷ್ಣಾಂಶವನ್ನು ಏರಿಸೋದು, ರಭಸವಾಗಿ ತನ್ನ ಉಷ್ಣಾಂಶವನ್ನು ಇಳಿಸೋದನ್ನು ನೋಡ್ತೀವಿ ಡೇ ಮತ್ತು ನೈಟ್ ಟೈಮ್ ಒಳಗೆ ರೆಸ್ಪೆಕ್ಟಿವ್ಲಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆದ್ದರಿಂದ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಈಗ ನಾವು ದೆಹಲಿ ಮತ್ತು ಮುಂಬೈ ಅಂತ ಬರ್ದೇನೆಂದರೆ ಫುಲ್ ಕಾನ್ಸಂಟ್ರೇಷನ್. ಹಗಲೊತ್ತೊಳಗೆ ದೆಹಲಿ ಒಳಗೆ ಟೆಂಪ್ರೇಚರ್ ಇರ್ತದೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 35 ಡಿಗ್ರಿ ಸೆಲ್ಸಿಯಸ್. ಅದೇ ಮುಂಬೈ ಒಳಗೆ ಇರ್ತದೆ 30 ಡಿಗ್ರಿ ಸೆಲ್ಸಿಯಸ್. ಓಕೆನಾ? ಅದೇ ನೈಟ್ ಟೈಮ್ ನೀವು ನೋಡಿದ್ರಿ ಅಂದರೆ ದೆಹಲಿ ಒಳಗೆ 20 ಡಿಗ್ರಿ ಸೆಲ್ಸಿಯಸ್ ಇಳಿದ್ಬಿಟ್ಟಿರ್ತದೆ. ಅದೇ ಇಲ್ಲಿ ನೀವು ನೋಡಿದ್ರಿ ಅಂದರೆ ಒಂದು 25 ಡಿಗ್ರಿ ಸೆಲ್ಸಿಯಸ್ ಇಳಿದಿರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈಗ ನಾನು ದೈನಂದಿನ ಉಷ್ಣಾಂಶದ ವ್ಯತ್ಯಾಸ ಅಂದರೆ ಅದರ ಮಧ್ಯದಲ್ಲಿ ಏನು ವ್ಯತ್ಯಾಸ ಐತೆ ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ದೈನಂದಿನ ಉಷ್ಣಾಂಶದ ವ್ಯತ್ಯಾಸ ಎಷ್ಟು ಬರ್ತದೆ ನೋಡಿ. ಫುಲ್ ಕಾನ್ಸಂಟ್ರೇಷನ್ 35 - 20 ಮಾಡೋಮಂತ ಸರ್ 15 ಡಿಗ್ರಿ ಸೆಲ್ಸಿಯಸ್ ಬರ್ತದೆ. ಎಷ್ಟು ಬರ್ತದೆ? 15 ಡಿಗ್ರಿ ಸೆಲ್ಸಿಯಸ್. ಈ 30 - 25 ಮಾಡಿರಿ 5 ಡಿಗ್ರಿ ಸೆಲ್ಸಿಯಸ್ ಬರ್ತದೆ. ಇದರ ಮೂಲಕ ನಮಗೇನು ಗೊತ್ತಾಯ್ತು ಗೊತ್ತಾ ಸರ್, ದೆಹಲಿ ಮತ್ತು ಮುಂಬೈನ ಕಂಪೇರ್ ಮಾಡಿದರೆ, ದೆಹಲಿ ಮತ್ತು ಮುಂಬೈನ ಕಂಪೇರ್ ಮಾಡಿದರೆ ದೈನಂದಿನ ಉಷ್ಣಾಂಶದ ವ್ಯತ್ಯಾಸ ಎಲ್ಲಿ ಜಾಸ್ತಿ ಬರ್ತದೆ ಅಂತ ಕೇಳ್ಬಿಟ್ರೆ ದೆಹಲಿ ಅಂತ ಹೇಳ್ಬೇಕು. ಯಾಕಂದರೆ ಕಾಂಟಿನೆಂಟಾಲಿಟಿ ಕೈಂಡ್ ಆಫ್ ವೆದರ್ ಸಿಸ್ಟಮ್ನ ಈ ಒಂದು ದೆಹಲಿ ಅನ್ನೋ ಒಂದು ಪ್ರದೇಶ ಹೊಂದದ. ಕಾಂಟಿನೆಂಟಾಲಿಟಿ ಅಂದರೆ ಏನಪ್ಪ ಅಂದರೆ ಆ ಪ್ರದೇಶ ಪೂರ್ತಿ ಭೂಭಾಗಗಳಿಂದ ಅವ್ರು ತಗೊಂಡಿರ್ಬೇಕು. ಅಂಥ ಒಂದು ಕ್ಲೈಮೇಟಿಗೆ ಕಾಂಟಿನೆಂಟಾಲಿಟಿ ಕ್ಲೈಮೇಟ್ ಅಂತ ಕರಿತೀವಿ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್ ಈ ರೀತಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ ಅಂದ್ಕೊಳ್ರಿ. ನಾಳೆಗೆ ಯಾರಾದರೂ ಒಂದು ಕ್ವಶನ್ ಕೇಳಿದ್ರು ಅಂದ್ಕೊಳ್ರಿ, ಫಾರ್ ಎಕ್ಸಾಂಪಲ್ ABCD ಅಂತ ಆಪ್ಷನ್ ಇರ್ತಾವೆ ಅಂದ್ಕೊಳ್ರಿ. ಓಕೆನಾ? ABCD ಅಂತ ಆಪ್ಷನ್ ಅದಾವೆ. ಇಲ್ಲಿ ನಾನು ಏನು ಬರಿತೀನಿ ಅಂದರೆ ಸರ್ ಇಲ್ಲೇ ಮುಂಬೈ ಬರಿತೀನಿ. ಓಕೆ ಸರ್ ಇಲ್ಲೇ ದೆಹಲಿ ಅಂತ ಬರಿತೀನಿ, ದೆಹಲಿ ಅಂತ ಬರಿತೀನಿ. ಇಲ್ಲೇನು ಬರಿತೀನಿ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲೇ ಭೂಪಾಲ್ ಅಂತ ಬರಿತೀನಿ, ಭೂಪಾಲ್ ಅಂತ ಬರಿತೀನಿ. ಇಲ್ಲಿ ಏನು ಬರಿತೀನಿ ಅಂದರೆ ಲಕ್ನೋ ಅಂತ ಬರಿತೀನಿ, ಲಕ್ನೋ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಲಕ್ನೋ ಅಂತ ಬರಿತೀನಿ ಅಂದ್ಕೊಳ್ರಿ. ಓಕೆ, ಈ ರೀತಿ ಬರೋದ್ನೆ ಅಂದರೆ ಸರ್ ಮುಂಬೈ, ದೆಹಲಿ, ಭೂಪಾಲ್ ಮತ್ತು ಲಕ್ನೋಗಳಲ್ಲಿ ದೈನಂದಿನ ಉಷ್ಣಾಂಶದ ವ್ಯತ್ಯಾಸ ಎಲ್ಲದಕ್ಕಿಂತ ಕಡಿಮೆ ಎಲ್ಲಿ ಕಂಡುಬರ್ತದೆ ಅಂತ ಕೇಳ್ಬಿಟ್ರೆ ಹೇಳ್ತೀವಿ ನಾವು. ದೈನಂದಿನ ಉಷ್ಣಾಂಶದ ವ್ಯತ್ಯಾಸ ಎಲ್ಲದಕ್ಕಿಂತ ಕಡಿಮೆ ಕಂಡುಬರೋದು ಯಾವ ಒಂದು ಸಿಟಿ ಕರಾವಳಿ ತೀರ ಪ್ರದೇಶದಲ್ಲಿ ಇರ್ತದ, ಅದೇ ಸಿಟಿ ಮೇಲೆ ದೈನಂದಿನ ಉಷ್ಣಾಂಶದ ವ್ಯತ್ಯಾಸ ಎಲ್ಲದಕ್ಕಿಂತ ಕಡಿಮೆ ಕಂಡುಬರ್ತಿರ್ತದ. ಆರಾಮ್ಸೆ ನೀವು ಆಪ್ಷನ್ ಎ ಅಂತ ಹಾಕ್ಕೊಂಡ್ಬಿಡ್ಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಇರ್ತದೆ ಅಂದ್ಕೊಳ್ರಿ. ಓಕೆನಾ? ಸೊ ಈ ಒಂದು ಆಪ್ಷನ್ಸ್ಗಳನ್ನು ನಾವು ವಾಪಸ್ ಡಿಲೀಟ್ ಮಾಡ್ತೀನಿ ಅಂದ್ಕೊಳ್ರಿ. ಇದು ನಿಮಗೆ ಅರ್ಥ ಆಗೈತೆ ಅಂದ್ಕೊಂಡೆ ನಾನು. ಸೊ ಈ ರೀತಿ ನಾವು ಸಮುದ್ರದಿಂದ ಇರತಕ್ಕಂಥ ದೂರವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ಸಮುದ್ರದಿಂದ ಆ ಒಂದು ಪ್ರದೇಶ ಎಷ್ಟು ದೂರ ಐತಿ ಅದು ಕೂಡ ಆ ಒಂದು ಪ್ರದೇಶದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅತ್ಯಂತ ಪ್ರಮುಖ ಅಂಶ ಅಂದಂಗೆ ಅರ್ಥ. ಓಕೆ, ಸೊ ಫುಲ್ ಕಾನ್ಸಂಟ್ರೇಷನ್ ಇದನ್ನು ನಾನು ಸ್ವಲ್ಪ ಸಣ್ಣ ಮಾಡಿಬಿಡ್ತೇನೆ ಅಂತ, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಈ ರೀತಿ ಮಾಡಿರ್ತೇನೆ ಅಂದ್ಕೊಳ್ರಿ. ನಿಮ್ಗೆ ಅರ್ಥ ಆಗ್ಲಿತ್ತದ ಅಂದ್ಕೊಂಡೆ ನಾನು. ಓಕೆ, ಈ ರೀತಿ ಐತೆ ಅಂದ್ಕೊಳ್ರಿ. ಇವಾಗ ನಾನು ನೆಕ್ಸ್ಟ್ ಹೋಗೋಣಂತ. ಈಗ ಇಲ್ಲಿಗೆ ನಾವೇನು ಮಾಡಿದ್ವಿ ಅಂದರೆ ಒಂದು 3 ಅಂಶಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ಇವಾಗ ನಾವೇನು ಮಾಡೋದಂದರೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ಸರ್ ನಾನು 4ನೇದು ಬರಿತೇನೆ ಅಂದ್ಕೊಳ್ರಿ. 4ನೇದು ಓಕೆ, 4ನೇದು ಅಂತ ಬರೀತೀನಿ ಇಲ್ಲಿ. ಫುಲ್ ಕಾನ್ಸಂಟ್ರೇಷನ್. ಈ 4ನೇದು ಏನಿದೆ ಗೊತ್ತಾ, ಇಲ್ಲೇ ಭೂಸ್ವರೂಪಗಳಂತ ಬರಿತೇನೆ ನಾನು. ಓಕೆ, ಸೊ ಭೂಸ್ವರೂಪಗಳು ಅಂತ ಬರಿತೀನಿ. ಸರ್ ಭೂಸ್ವರೂಪಗಳು ಅಂದರೆ ಅರ್ಥ ಏನು ಸರ್? ಭೂಸ್ವರೂಪಗಳು ಅಂದರೆ ಪರ್ವತಗಳು, ಮೈದಾನಗಳು. ಏನಪ್ಪ ಅಂದರೆ ಇಲ್ಲಿ ಆಲ್ರೆಡಿ ನಾವು ನೋಡಿವಿ, ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ಮೀನಿಂಗೇ ಕೊಡ್ತದದು. ಎತ್ತರ ಅಂತೇಳಿ ಐತಲ್ಲ ಅದೇ ಮೀನಿಂಗೇ ಕೊಡ್ತದ. ಡೋಂಟ್ ವರಿ. ನಾನು ಏನಾದರೂ ಒಂದು ಪರ್ವತವನ್ನು ಡ್ರಾ ಮಾಡ್ತೇನೆ ಅನ್ಕೊಟ್ರಿ. ಇಲ್ಲಿ ಪರ್ವತವನ್ನು ಡ್ರಾ ಮಾಡಿದ್ನ. ಈಗ ಈ ಕಡೆಯಿಂದ ಈ ಕಡೆ ಭಾಗದಲ್ಲಿ ಏನಾದರೂ ಕರಾವಳಿ ತೀರ ಪ್ರದೇಶ ಇತ್ತು ಅಂದರೆ ಏನಾಗ್ತದೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್. ಇಲ್ಲಿಂದ ಒಂದು ಮಾರುತ ಬಂದ್ಬಿಡ್ತದೆ ಅನ್ಕೊಟ್ರಿ. ಹಿಂಗೆ ಮಾರುತ ಬಂದಾಗ ಈ ಪರ್ವತಗಳನ್ನು ತಾಗಿ ಮೇಲೇರಿ ಈ ಮಾರುತಗಳ ಮೇಲ್ಗಡೆ ಹೋಗಿ ಮೋಡಗಳ ರಚನೆ ಮಾಡಿ ಇಲ್ಲಿ ಏನು ಮಾಡ್ಬಿಡ್ತಾವೆ ಅಂದರೆ ಮಳೆ ಬರೋ ಥರ ಮಾಡ್ಬಿಡ್ತಾವೆ. ಇಂಥ ಒಂದು ಮಳೆಯ ಪ್ರಕಾರವನ್ನು ನಾವೇನಂತ ಕರಿತೀವಿ ಗೊತ್ತಾ? ಪರ್ವತ ಮಳೆ ಅಥವಾ ಆರೋಹ ಮಳೆ ಅಂತ ಕರಿತೀವಿ. ಸರ್ ಈ ಪರ್ವತದ ಪಶ್ಚಿಮ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಐತಿ, ಮಳೆಯ ಪ್ರಮಾಣ ಜಾಸ್ತಿ ಐತಿ. ಆದರೆ ಪೂರ್ವ ಭಾಗದಲ್ಲಿ ನೋಡ್ರಿ ಮಳೆಯ ಪ್ರಮಾಣ ಕಡಿಮೆ ಐತಿ. ಮಳೆ ಪ್ರಮಾಣ ಕಡಿಮೆ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ ಗೊತ್ತಾ? ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಇರ್ತದೆ ಅನ್ಕೊಟ್ರಿ. ಇದಕ್ಕೆ ನಾವು ಏನಪ್ಪ ಅಂದರೆ ಪರ್ವತ ಮಳೆಯ ಒಂದು ಪ್ರಕಾರ ಅಂತ ಕರಿಬೋದು, ಅಥವಾ ಒಂದು ವಿಧ ಇದು. ಅಂಡರ್ಸ್ಟ್ಯಾಂಡಿಂಗ್? ಓಕೆ, ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿ. ಎಕ್ಸಾಕ್ಟ್ಲಿ ಹಿಂಗೆ ಐತೆ ಅನ್ಕೊಟ್ರಿ. ಓಕೆ, ಸೊ 4ನೇ ಫ್ಯಾಕ್ಟರ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ಈಗ 5ನೇ ಫ್ಯಾಕ್ಟರ್ ಐತಲ್ಲ ಅದು ಭಾಳ ಇಂಪಾರ್ಟೆಂಟ್ ಐತೆ ಅನ್ಕೊಟ್ರಿ. 5ನೇ ಫ್ಯಾಕ್ಟರ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಫುಲ್ ಕಾನ್ಸಂಟ್ರೇಷನ್. ನಾನು ಓಕೆ ಇದೆಲ್ಲ ಫ್ಯಾಕ್ಟರ್ಸ್ಗಳನ್ನು ಮೇಲ್ಗಡೆ ನಾನು ಈ ರೀತಿ ಬರೋಬಿಡ್ತೇನೆ ಅನ್ಕೊಟ್ರಿ. ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಈ 4ನೇ ಫ್ಯಾಕ್ಟರ್ನ ಇಲ್ಲ ಹಾಕ್ತೇನಂತ. ಆ್ಯಂಡ್ ಎಲ್ಲ ಮೇಜರ್ ಸಣ್ಣ ಫ್ಯಾಕ್ಟರ್ಸ್ಗಳನ್ನು ಒಂದೇ ಕಡೆ ಇಟ್ಬಿಡ್ತೇನೆ ಅಂತ. ಸೊ ದಟ್ ಯು ವಿಲ್ ಬಿ ಏಬಲ್ ಟು ರಿವೈಸ್ ಇಟ್ ಪ್ರಾಪರ್ಲಿ. ಓಕೆ, ಇಲ್ಲಿ ತೊಗೋತೇನೆ ಅನ್ಕೊಟ್ರಿ. ಇದು ಓಕೆನಾ? ತೊಗೊಂಬರ್ತೀನಿ, ವೇಟ್ ಮಾಡಿರಿ ಸ್ವಲ್ಪ. ಇನ್ನೊಂದು ಸ್ವಲ್ಪ ಕೆಳಗಡೆ ತೊಗೊಂಡು ಇದನ್ನ. ಓಕೆ ನೋಡಿರಿ, ಈ ರೀತಿ ಐತೆ ಅನ್ಕೊಳ್ರಿ. ಓಕೆನಾ? ಈ ರೀತಿ ಐತೆ ನೋಡ್ರಪ್ಪ.
ಫುಲ್ ಕಾನ್ಸಂಟ್ರೇಷನ್. 1, 2, 3, 4 ಅಂದರೆ ಸ್ಥಳ ಮತ್ತು ಅಕ್ಷಾಂಶದ ವ್ಯಾಪ್ತಿ, ಎತ್ತರ, ಸಮುದ್ರದಿಂದ ಇರುವಂಥ ದೂರ, ಆಮೇಲೆ ಭೂಸ್ವರೂಪಗಳು, ಇವೆಲ್ಲವೂ ನಮ್ಮ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅತ್ಯಂತ ಪ್ರಮುಖ ಅಂಶಗಳು. ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತೇನೆ ಗೊತ್ತಾ, ನಾನು ನೆಕ್ಸ್ಟ್ ನಿಮಗೆ ಮಾನ್ಸೂನ್ ಮಾರುತಗಳು ಅಂತ ಅರ್ಥ ಮಾಡಿಸ್ತೇನೆ ಅಂತ, ಓಕೆನಾ. ಸೊ ನಾನೇನು ಮಾಡ್ತೇನೆ ಅಂದರೆ ಇಲ್ಲೇ ಮಾನ್ಸೂನ್ ಮಾರುತಗಳನ್ನ ಅರ್ಥ ಮಾಡಿಸ್ತೇನೆ ಕೊಡ್ರಿ. ಮಾನ್ಸೂನ್ ಮಾನ್ಸೂನ್ ಮಾರುತಗಳು. ಓಕೆ, ಮಾನ್ಸೂನ್ ಮಾರುತಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಮಾನ್ಸೂನ್ ಮಾರುತಗಳನ್ನ ಅರ್ಥ ಮಾಡಿಸ್ಲಿದ್ದೇನೆ. ಓಕೆ, ಸೊ ಮಾನ್ಸೂನ್ ಮಾರುತಗಳಂದ್ರೆ ಅರ್ಥ ಏನು, ಯಾವುದೋ ಒಂದು ಪ್ರದೇಶದಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಪ್ರದೇಶ ಐತೆ ಅಂದ್ಕೊಟ್ರಿ. ಓಕೆ, ಈ ಪ್ರದೇಶದ ಮೇಲೆ ಒಂದು ಯಾವುದಾದ್ರೂ ಋತುವಿನಲ್ಲಿ ಮಾರುತಗಳು ಈ ರೀತಿ ಬೀಸಿರ್ತಾವೆ ಅಂದ್ಕೊಟ್ರಿ. ಅದೇ ನೆಕ್ಸ್ಟ್ ಋತುವಿನಲ್ಲಿ ಮಾರುತ ತದ್ವಿರುದ್ಧವಾಗಿ ಬೀಸಿರ್ತಾವೆ. ಈ ರೀತಿ ಯಾವುದೇ ಪ್ರದೇಶಗಳಲ್ಲಿ ನಡೀಲಿ, 2 ಬೇರೆ ಬೇರೆ ಕಾಲಗಳಲ್ಲಿ ತದ್ವಿರುದ್ಧವಾಗಿ ಚಲನೆ ಮಾಡ್ತಿರ್ತಕ್ಕಂಥ ಮಾರುತಗಳು ಕಂಡುಬರಲಿ, ಅಂಥ ಮಾರುತಗಳ ಒಂದು ಪರಿಚಲನೆಯನ್ನು ಅಥವಾ ಅಂಥ ಒಂದು ಮಾರುತಗಳ ಒಂದು ವ್ಯವಸ್ಥೆಯನ್ನು ನಾವು ಮಾನ್ಸೂನ್ ಮಾರುತಗಳ ವ್ಯವಸ್ಥೆ ಅಂತ ಕರಿತೀವಿ. ಓಕೆನಾ, ಇದಕ್ಕೆ ನಾನು ಮಾನ್ಸೂನ್ ಅಂತ ಕರಿತೀನಿ. ಮಾನ್ಸೂನ್ದು ಎಕ್ಸಾಕ್ಟ್ ಮೀನಿಂಗ್ ಇದು. ಓಕೆನಾ, ಈ ರೀತಿ ಮಾನ್ಸೂನ್ ನಮ್ಮ ಭಾರತದ ಮೇಲೆ ಕಂಡುಬರ್ತದೆ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ನಾವು. ಅಂದರೆ ಮಾನ್ಸೂನ್ ಮಾರುತಗಳಿದ್ರೆ ನಮ್ಮ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರ್ತಿರ್ತದೆ ನಂಗೆ ಅರ್ಥ. ಯಾಕಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಈ ಮಾರುತಗಳು ಈ ರೀತಿ ಬಂದಾಗ ಬೇರೆ ಬೇರೆ ಕಡೆಯಿಂದ ತೇವಾಂಶವನ್ನು ತೆಗೆದುಕೊಂಡು ಬಂದು ಮಳೆಯನ್ನು ಸಿರಿಸುವಂಥ ಒಂದು ಕೆಲಸವನ್ನು ಮಾಡ್ತಿರ್ತಾವೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕ್ರಮ ಅಂತ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ, ಸರ್ ಜೂನ್ ಮಂತ್ ಒಳಗೆ ನಮ್ಮ ಭಾರತ ಅಥವಾ ನಮ್ಮ ಭೂಮಿ ಯಾವ ರೀತಿ ಕಾಣ್ತಿರ್ತದ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕ್ರಮ ಅಂತ. ಓಕೆನಾ, ಸೊ ಜೂನ್ ಅಂದ್ಕೊಳ್ಳೇ ನಿಮ್ಗೆ ಅರ್ಥ ಆಗ್ತಿರ್ಬೇಕು. ಜೂನ್ ಅಂದ್ಕೊಳ್ಳೆ ಜೂನ್ 21ಗೆ ಅಥವಾ ಜೂನ್ 21ಕ್ಕೆ ಸೂರ್ಯನ ಕಿರಣವು ನೇರವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಿರ್ತಾವೆ. ಅದನ್ನು ನಾನು ಅರ್ಥ ಮಾಡಿಸ್ತೇನೆ ಅಂತ ಫುಲ್ ಕಾನ್ಸಂಟ್ರೇಷನ್ ನೋಡ್ರಿ, ಬಿಬ್ರಿಗೆ ಫುಲ್. ಇಲ್ಲಿ ನಾನು ಏನು ಮಾಡ್ಲಿತ್ತೆ ಅಂದರೆ ನಮ್ಮ ಸಮಭಾಜಕ ವೃತ್ತವನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೇನೆ. ಓಕೆನಾ, ಸೊ ಸಮಭಾಜಕ ವೃತ್ತ ಈ ಥರ ಇತ್ತು ಅನ್ಕೊಟ್ರಿ. ಸಮಭಾಜಕ ವೃತ್ತ ಈ ಥರ ಇತ್ತಂದರೆ ಫುಲ್ ಕಾನ್ಸಂಟ್ರೇಷನ್ ನಾನು ಏನು ಮಾಡ್ತೀನಿ ಅಂದರೆ ಇದ್ರ ಮೇಲೆ ಒಂದು ಮ್ಯಾಪನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅನ್ಕೊಟ್ರಿ. ಮ್ಯಾಪ್ ಯಾವ ರೀತಿ ಇತ್ತು ಅಂದರೆ ಈ ರೀತಿ ಐತಿ. ಓಕೆ, ಬಿಬ್ರಿಗೆ ಫುಲ್. ಇದು ನಮ್ಮದು ಆಫ್ರಿಕಾ ಅನ್ಕೊಟ್ರಿ, ಆಫ್ರಿಕಾ ಇದು. ಆ್ಯಂಡ್ ಈ ಕಡೆ ನೀವು ನೋಡಿದ್ರಿ ಅಂದರೆ ಇಲ್ಲಿ ಇಂಡಿಯಾ ಕಾಣ್ಬರ್ತದ. ಇಂಡಿಯಾ ಐತಲ್ಲ, ಇಲ್ಲೇ ಇಂಡಿಯಾ ಐತಿ. ಓಕೆ, ತದನಂತರ ಇಲ್ಲೆಲ್ಲ ಏನಪ್ಪ ಅಂದರೆ ಜಪಾನ, ರಷ್ಯಾ ಇವೆಲ್ಲ ಕಾಣ್ತಿರ್ತಾವೆ ಅನ್ಕೊಟ್ರಿ. ಇಲ್ಲಿ ಮೇಲ್ಗಡೆ ಯುರೋಪು ಕೂಡ ಕಾಣ್ತಿರ್ತದೆ. ಎಕ್ಸಾಕ್ಟ್ಲಿ ಮ್ಯಾಪ್ ಹಿಂಗೆ ಕಾಣ್ಲಿರ್ತದೆ ಅನ್ಕೊಟ್ರಿ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಆಸ್ಟ್ರೇಲಿಯಾನು ಕೂಡ ಡ್ರಾ ಮಾಡೀನಿ. ಆ್ಯಂಡ್ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾನ ಡ್ರಾ ಮಾಡಿಲ್ಲ ನಾನು. ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾವನ್ನು ಡ್ರಾ ಮಾಡಿಲ್ಲ. ಯಾಕಂದರೆ ಈ ಒಂದು ಸಿಸ್ಟಮನ್ನು ಅಥವಾ ಈ ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅದರ ಅವಶ್ಯಕತೆ ಇಲ್ಲ, ಅದರಿಂದ ನಾನು ಡ್ರಾ ಮಾಡಿಲ್ಲ. ಓಕೆ, ಸೊ ಜೂನ್ ಮಂತ್ ಒಳಗೆ ಸೂರ್ಯನಿಗಳು ನೇರವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬಿದ್ದರೆ ITCZ ಎಲ್ಲಿರ್ತದೆ, ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್, ಅತ್ಯಂತ ಕಡಿಮೆ ವಾಯುಭಾರದ ಪಟ್ಟಿ. ಇದೆಲ್ಲಿರ್ತದೆ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆ ಇರ್ತದೆ. ಯಾಕಂದರೆ ಲೋ ಪ್ರೆಷರ್ನೇ ನಾ ITCZ ಅಂತ ಕರಿತೀನಿ. ಅಂದರೆ ಸರ್ ಟೆಂಪರೇಚರ್ ಎಲ್ಲದಕ್ಕಿಂತ ಮ್ಯಾಕ್ಸಿಮಮ್ ಗರಿಷ್ಠ ಎಲ್ಲಿರ್ತದ ಅಲ್ಲೇ ಇರ್ತದಲ್ಲ ITCZ ಅನ್ನೋದು. ಆದ್ದರಿಂದ ನಾನು ITCZ ಅನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆಗೆ ಈ ಥರ ಪುಷ್ ಮಾಡ್ತೇನೆ ಅನ್ಕೊಡ್ರಿ. ಸರ್ ಇದೇನು ಸರ್, ಇದು ಮೇಲ್ಗಡೆ ಹೊಂಟದಲ್ಲ, ಮೇಲ್ಗಡೆ ಹೋಗಿ ಕೆಳಗಡೆ ಬರಲಿತ್ತು. ಮತ್ತು ಈ ಥರ ಮೇಲ್ಗಡೆ ಎದಕ್ಕೆ ಹೋಗ್ತದೆ ಅಂದರೆ ಅಲ್ಲಿ ಉನ್ನತ ಪ್ರದೇಶಗಳಿರ್ತಾವೆ. ಅಲ್ಲಿ ನೀವು ಟಿಬೆಟ್ ಒಳಗೆ ನೋಡಿದ್ರಿ ಅಂದರೆ ಪ್ರಪಂಚದ ಮೇಲ್ಛಾವಣಿ ಅಂತ ಕರೆಸ್ಕೊಳ್ಳೋಂಥ ಒಂದು ಪ್ರಸ್ಥಭೂಮಿಯನ್ನು ನೋಡ್ತೇವೆ. ಆನ್ ಎನ್ ಎವರೇಜ್ ಅದ್ರದ್ದು ಹೈಟ್ ಇರ್ತದೆ 4 to 5 ಕಿಲೋಮೀಟರ್ಸ್. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಅಷ್ಟು ದೊಡ್ಡ ಒಂದು ಪ್ರಸ್ಥಭೂಮಿ ಅಲ್ಲಿ ಟಿಬೆಟ್ ಕಡೆ ಕಾಣಲಿರ್ತದೆ. ಆದ್ದರಿಂದ ಇಂಡಿಯಾದ ಉತ್ತರ ಭಾಗದಲ್ಲಿ ITCZ ಸ್ವಲ್ಪ ಮೇಲ್ಗಡೆ ಹೋಗ್ತದೆ ಅನ್ಕೊಟ್ರಿ. ಈಗ ITCZ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಅಕ್ಕಪಕ್ಕದಲ್ಲಿದ್ದರೆ ಇದರ ಅಕ್ಕಪಕ್ಕದಲ್ಲಿಯೇ ನಾವು ಒಂದು 2 ಹೈ ಪ್ರೆಷರ್ ಬೆಲ್ಟ್ಸ್ಗಳನ್ನು ನೋಡಿದ್ವಿ. 2 ಹೈ ಪ್ರೆಷರ್ ಬೆಲ್ಟ್ಸ್ಗಳು ಹೆಂಗಿದಾವೆ ನೋಡ್ರಿ ಸರ್. ಒಂದು 40 ಡಿಗ್ರಿ ಕಡೆ ಕಾಣ್ಬರ್ಲಿರ್ತದ, 40 ಡಿಗ್ರಿ ಕಡೆಗೆ. ಇನ್ನೊಂದು 20 ಡಿಗ್ರಿ ದಕ್ಷಿಣದ ಕಡೆಗೆ ಕಾಣ್ಬರ್ಲಿರ್ತದ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡ್. 20 ಡಿಗ್ರಿ ದಕ್ಷಿಣದ ಕಡೆಗೆ ಕಂಡುಬರ್ಲಿದೆ. ಈ 20 ಡಿಗ್ರಿ, ಇದು 40 ಡಿಗ್ರಿ. ಆ್ಯಂಡ್ ಇಲ್ಲಿ ಇರ್ತಕ್ಕಂಥದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಆ್ಯಂಡ್ ರೆಡ್ ಕಲರ್ಲಿ ಮಾರ್ಕ್ ಮಾಡಿರ್ತಕ್ಕಂಥದ್ದು ಲೋ ಪ್ರೆಷರ್, ಆ್ಯಂಡ್ ಬ್ಲೂ ಕಲರ್ಲಿ ಮಾರ್ಕ್ ಮಾಡಿರ್ತಕ್ಕಂಥದ್ದು ಹೈ ಪ್ರೆಷರ್. ಓಕೆ, ಮಾರುತಗಳು ಎಲ್ಲಿಂದ ಎಲ್ಲಿಗೆ ಚಲನೆ ಮಾಡ್ತಾವೆ ಅಂತ ಆಲ್ರೆಡಿ ಗೊತ್ತಾದ ನಿಮಗೆ. ಓಕೆನಾ, ಮಾರುತಗಳು ಎಲ್ಲಿಂದ ಎಲ್ಲಿಗೆ ಚಲನೆ ಮಾಡ್ತಾವೆ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಮಾರುತಗಳು ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಈ ರೀತಿ ಚಲನೆ ಮಾಡ್ತಿರ್ತಾವೆ. ಮಾರುತಗಳು ಹೈ ಪ್ರೆಷರ್ ಟು ಲೋ ಪ್ರೆಷರ್ ಈ ರೀತಿ ಚಲನೆ ಮಾಡ್ತಿರ್ತಾವೆ. ಆರೋ ಮಾರ್ಕ್ ಕರೆಕ್ಟಾಗಿ ನೋಡ್ಕೊಳ್ರಿ ನೀವು. ಈಗ ನಾನು ಈ ಮಾರುತಗಳು ನೇರವಾಗಿ ಅಥವಾ ಈ ಒಂದು ಸರಳ ರೇಖೆಯಲ್ಲಿ ಯಾವತ್ತೂ ಚಲನೆ ಮಾಡಂಗಿಲ್ಲ ಅನ್ಕೊಡ್ರಿ. ಯಾಕಂದರೆ ನಮ್ಮ ಭೂಮಿ ಅಕ್ಷಭ್ರಮಣೆ ಮಾಡ್ತಿರ್ತಕ್ಕಂಥ ಕಾರಣದಿಂದ ಭೂಮಿಯ ಮೇಲೆ ಒಂದು ಅತ್ಯಂತ ಪ್ರಮುಖವಾದ ಒಂದು ಪರಿಣಾಮವನ್ನು ನೋಡ್ತೇವೆ ಅಥವಾ ಒಂದು ಫೋರ್ಸನ್ನು ನೋಡ್ತೇವೆ. ಆ ಫೋರ್ಸಿಗೆ ಅಥವಾ ಒಂದು ಪರಿಣಾಮವನ್ನು ನಾವು ಕೋರಿಯೋಲಿಸ್ ಪರಿಣಾಮ ಅಂತ ಕರೆದಿದ್ವಿ. ನಿನ್ನೆ ಈ ವಿಡಿಯೋಲ್ಲಿ ಅಥವಾ ಲಾಸ್ಟ್ ಸೆಷನ್ನಲ್ಲಿ ನಾನು ಕೋರಿಯೋಲಿಸ್ ಪರಿಣಾಮದ ಬಗ್ಗೆ ಅರ್ಥ ಮಾಡಿಸ್ತೀನಿ. ಅದನ್ನು ನೀವು ನೋಡಿದ್ರಿ ಅಂದರೆ ಇದೆಲ್ಲ
ಕಾನ್ಸೆಪ್ಟ್ಸ್ಗಳು ನೀಟಾಗಿ ಅರ್ಥ ಆಗ್ತಿರ್ತಾವೆ. ಈಗ ನಾ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಉತ್ತರ ಗೋಳಾರ್ಧದಲ್ಲಿ ಮಾರುತವನ್ನು ತೋರಿಸಿದ್ರೆ ಸರ್ ರೈಟ್ ಸೈಡ್ ಡಿಫ್ಲೆಕ್ಷನ್ ಆಗ್ತದೆ ಅನ್ಕೊಟ್ಟಿಲ್ಲ, ರೈಟ್ ಸೈಡ್ ಬಲಗಡೆ ಡಿಫ್ಲೆಕ್ಟ್ ಆದರೆ ಡೆಫಿನೆಟ್ಲಿ ಮಾರುತಗಳು ಹೆಂಗೆ ಚಲನೆ ಮಾಡ್ತಿರ್ತಾವೆ, ಹಿಂಗೆ ಚಲನೆ ಮಾಡ್ತಿರ್ತಾವೆ. ಸೊ ಎಲ್ಲ ಮಾರುತಗಳು ಈ ರೀತಿ ಚಲನೆ ಮಾಡ್ತಿರ್ತಾವೆ ಅನ್ಕೊಟ್ರಿ. ಈಗ ನಾನು ದಕ್ಷಿಣ ಗೋಳಾರ್ಧದಿಂದ ಈ ITCZ ಕಡೆಗೆ ಅಥವಾ ಲೋ ಪ್ರೆಷರ್ ಕಡೆಗೆ ಏನಾದರೂ ಮಾರುತಗಳು ಹೊಂಟಾವ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಸರ್ ಈ ಮಾರುತಗಳು ಪ್ರಾರಂಭದಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಚಲನೆ ಮಾಡ್ತಿರ್ತಾವೆ. ಪ್ರಾರಂಭದಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಚಲನೆ ಮಾಡಿದರೆ ಎಡಗಡೆ ಓರೆ ಆಗ್ಬೇಕು. ಸೊ ಎಡಗಡೆ ಓರೆ ಆಗ್ತದೆ ಅನ್ಕೊಳ್ರಿ, ಎಡಗಡೆ ಓರೆ ಆಗ್ಲಿತ್ತದ ನಡೀತದ ಸರ್. ಅದಾದ ನಂತರ ಸಮಭಾಜಕ ವೃತ್ತವನ್ನು ಕ್ರಾಸ್ ಮಾಡ್ಕೊಳಿತಾವೆ. ಸಮಭಾಜಕ ವೃತ್ತವನ್ನು ಕ್ರಾಸ್ ಮಾಡಿ ಉತ್ತರ ಗೋಳಾರ್ಧಕ್ಕೆ ಚಲನೆ ಮಾಡ್ಲಿತಾವೆ. ಉತ್ತರ ಗೋಳಾರ್ಧಕ್ಕೆ ಚಲನೆ ಮಾಡಿದ ಕೂಡಲೇ ಏನಾಗ್ಬಿಡ್ತದ ಸರ್, ಕೋರಿಲಿಸ್ ಪರಿಣಾಮ ಚೇಂಜ್ ಆಗ್ಬಿಡ್ತದೆ ಸರ್. ಬಲಗಡೆ ಓರೆ ಆಗ್ಬೇಕೀಗ. ಸರ್ ಬಲಗಡೆ ಓರೆ ಆಗ್ಬೇಕಂದ್ರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿ. ನಾನು ಏನು ಮಾಡ್ತೀನಿ ಅಂದರೆ ಎಕ್ಸಾಕ್ಟ್ಲಿ ಹಿಂಗೆ ಬರೀತೇನೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಿನ್ನೆ ನಾವು ಈ ಎಲ್ಲ ಮಾರುತಗಳನ್ನು ವಾಣಿಜ್ಯ ಮಾರುತಗಳಂತ ಕರಿತಿದ್ವಿ. ಆದರೆ ಇವತ್ತಿಗೆ ಈ ವಾಣಿಜ್ಯ ಮಾರುತಗಳ ಒಂದು ದಿಕ್ಕು ಬದಲಾಗಿರ್ತಕ್ಕಂಥದ್ದನ್ನು ನೋಡಲಿತ್ತೆ ನಾನು. ಓಕೆನಾ? ಸೊ ಯಾಕಂದರೆ ಎಲ್ಲ ಒತ್ತಡ ಪಟ್ಟಿಗಳು ಜೂನ್ ಮಂತಲ್ಲಿ ಉತ್ತರಕ್ಕೆ ಸ್ಥಳಾಂತರಗೊಳ್ಳುವಂಥ ಕಾರಣದಿಂದ ಈ ಎಲ್ಲ ಮಾರುತಗಳು ಎಕ್ಸಾಕ್ಟ್ಲಿ ಈ ರೀತಿ ನಾ ಯಾವ ರೀತಿ ಡ್ರಾ ಮಾಡ್ಲಿತ್ತೇನಲ್ಲ ಆ ರೀತಿ ಕಾಣ್ಲಿತ್ತು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸರ್ ಎಕ್ಸಾಕ್ಟ್ಲಿ ನಮ್ಮ ಮಾರುತಗಳು ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ ಹೋಗ್ಬೇಕು. ಆದ್ದರಿಂದ ಸಮಭಾಜಕ ವೃತ್ತಕ್ಕೆ ಬಂದು ಸ್ಟಾಪ್ ಆಗಂಗಿಲ್ಲ ಮಾರುತಗಳು. ಸಮಭಾಜಕ ವೃತ್ತವನ್ನು ಕ್ರಾಸ್ ಮಾಡ್ಕೋತಾವೆ. ಕ್ರಾಸ್ ಮಾಡ್ಕೊಂಡ ನಂತರ ಉತ್ತರ ಗೋಳಾರ್ಧಕ್ಕೆ ಹೋಗ್ತಾವೆ. ಉತ್ತರ ಗೋಳಾರ್ಧಕ್ಕೆ ಹೋದ ನಂತರ ಕೊರಿಲಿಸ್ ಪರಿಣಾಮದ ಪ್ರಭಾವದಿಂದ ಏನಪ್ಪ ಅಂದರೆ ಬಲಗಡೆ ಓರೆ ಮಾಡಿ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವೆ. ಸರ್ ಎಕ್ಸಾಕ್ಟ್ಲಿ ದಿಸ್ ಈಸ್ ದ ಕ್ವಶನ್ ಆಸ್ಡ್ ಇನ್ PSI. ಒನ್ ಆಫ್ ದ PSI ಕ್ವಶನ್ ಪೇಪರ್ ವಿಚ್ ವಾಸ್ ಹೆಲ್ಡ್ ಇನ್ 2020 2020-2021 ಈ ಒಂದು ಕ್ವಶನ್ ಪೇಪರ್ನ ನೋಡಿದ್ದೆ ನಾನು. ಅದರಲ್ಲಿ 100th ಕ್ವಶನ್ ಇತ್ತು, ಎಕ್ಸಾಕ್ಟ್ಲಿ ಇದಿತ್ತು. ನಮ್ಮ ಭಾರತದ ಕಡೆಗೆ ಈ ಮಾರುತಗಳು ಬರುವಾಗ ಸರ್ ಪ್ರಾರಂಭದಲ್ಲಿ ಆಗ್ನೇಯದಿಂದ ವಾಯುವ್ಯಕ್ಕೆ ಚಲನೆ ಮಾಡಿ ತದನಂತರ ನೈಋತ್ಯದಿಂದ ಈಶಾನ್ಯಕ್ಕೆ ಮಾರುತಗಳು ಚಲನೆ ಮಾಡ್ತಿರ್ತಾವೆ. ಈ ರೀತಿ ಮಾರುತಗಳ ದಿಕ್ಕು ಬದಲಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಕಾರಣ ಏನು ಅಂತ ಕೇಳಿದ್ರು ಅಂತ. ಓಕೆನಾ? ಸೊ ಈ ರೀತಿ ಕೇಳಿದ್ರು ಅಂದ್ರೆ ಏನು ಕಾರಣ ಇರ್ತದೆ? 100% ಕೋರಿಲಿಸ್ ಪರಿಣಾಮ ಇರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆದ್ದರಿಂದ ನಾನು ಏನು ಮಾಡ್ಲಿತ್ತೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಎಲ್ಲ ಮಾರುತಗಳನ್ನು ಈ ರೀತಿ ತೋರಿಸ್ಲಿತ್ತೆ ನಾನು. ಓಕೆ, ಈ ರೀತಿ ತೋರಿಸ್ಲಿದೆ. ನಾಟ್ ಓನ್ಲಿ ಆನ್ ಇಂಡಿಯಾ, ಎಲ್ಲ ಪ್ರದೇಶಗಳ ಮೇಲೆ ಈ ಮಾರುತಗಳು ಈ ರೀತಿ ಬರ್ತಿರ್ತಾವೆ. ಅಂದರೆ ಈ ರೀತಿ ಬಂದಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಮ್ಮ ಇಂಡಿಯಾ ಎಲ್ಲೈತಿ? ಇಂಡಿಯಾ ಇಲ್ಲಿ ಸರ್, ಇಂಡಿಯಾ ಇಲ್ಲೈತಿ. ಸೊ ಈ ಇಂಡಿಯಾದ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇಂಡಿಯಾದ ಮೇಲ್ಗಡೆ ಮಾರುತಗಳು ನೈಋತ್ಯದಿಂದ ಈಶಾನ್ಯ ಕೊಂಡವು. ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಮಾರುತಗಳು? ನೈಋತ್ಯದಿಂದ. ಆದ್ದರಿಂದ ಈ ಮಾರುತಗಳನ್ನು ನಾವು ಏನಂತ ಕರಿತೀವಿ ಗೊತ್ತಾ ಸರ್? ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಓಕೆನಾ? ಸೊ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಕರೀತೀವಿ. ಓಕೆನಾ? ಸೊ ನೈಋತ್ಯ ಮಾನ್ಸೂನ್ ಮಾರುತಗಳ ಮೆಕ್ಯಾನಿಸಮನ್ನು ನಾ ಇವಾಗ ಅರ್ಥ ಮಾಡಿಸ್ತೇವೆ. ಈಗ ನೈಋತ್ಯ ಮಾನ್ಸೂನ್ ಮಾರುತಗಳು ಒಳಾಂಗಣದಲ್ಲಿ ಹೋಗಿ ಪಶ್ಚಿಮ ಘಟ್ಟಗಳನ್ನು ತಾಗಿ ಅಲ್ಲಿ ಯಾವ ರೀತಿ ಮಳೆ ತೊಗೊಂಬರ್ತಾವೋ, ಹಿಮಾಲಯಗಳನ್ನು ತಾಗಿ ಯಾವ ರೀತಿ ಮಳೆಯನ್ನು ತೊಗೊಂಬರ್ತಾವೋ ಅದನ್ನು ನಾನು ಋತುಗಳಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾನಂತ. ಓಕೆನಾ? ಸೊ ಈ ರೀತಿ ಏನು ಮಾನ್ಸೂನ್ ಮಾರುತಗಳು ಇರ್ತಾವಲ್ಲ ಅದು ಕೂಡ ನಮ್ಮ ಭಾರತದ ವಾಯುಗುಣದ ಮೇಲೆ ಒಂದು ಅತ್ಯಂತ ಪ್ರಮುಖವಾದ ಪ್ರಭಾವವನ್ನು ಬೀರ್ತಾವೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಈಗ ಜೂನ್ ಮಂತ್ ಒಳಗೆ ಈ ರೀತಿ ಆಯ್ತಾ? ಈಗ ನಾನು ಏನು ಮಾಡ್ತೇನೆ ಅಂದರೆ ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ಮಂತ್ ಒಳಗೆ ನೋಡ್ರಿ ಸರ್. ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ಮಂತ್ ಒಳಗೆ ಫಾರ್ ಎಕ್ಸಾಂಪಲ್ ಡಿಸೆಂಬರ್ ಮಂತ್ ಒಳಗೆ ನೋಡ್ರಿ ನೀವು. ಡಿಸೆಂಬರ್ ಮಂತ್ ಒಳಗೆ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ. ಇದು ಪೂರ್ತಿ ಡಿಸೆಂಬರ್ ಮಂತಲ್ಲಿ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಸೇಮ್ ಟು ಸೇಮ್ ಸರ್ ಇಲ್ಲೇ ಸಮಭಾಜಕ ವೃತ್ತವನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಸಮಭಾಜಕ ವೃತ್ತ ಆದ ನಂತರ ನಾನು ಅದೇ ಮ್ಯಾಪನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ ಇನ್ನೊಂದ್ಸರಿ. ಓಕೆ, ಇಲ್ಲೇನೈತಿ? ಆಫ್ರಿಕಾ ಐತಾ. ತದನಂತರ ಇಲ್ಲಿ ಅರೇಬಿಯಾ ಐತಿ, ಇಲ್ಲೇ ನಮ್ಮ ಇಂಡಿಯಾ ಐತೆ ಅನ್ಕೊಟ್ರಿ. ಇಂಡಿಯಾ ಐತಿ ಈ ಥರ. ಓಕೆ, ತದನಂತರ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತದೆಲ್ಲ. ಮೇಲ್ಗಡೆ ಇಲ್ಲೇ ಯುರೋಪ್ ಇರ್ತದ, ಹಿಂಗೆ ಐತೆ ಅನ್ಕೊಟ್ರಿ. ಆ್ಯಂಡ್ ಇಲ್ಲೇನೈತೆ ಅಂದರೆ ಇಲ್ಲೇ ಆಸ್ಟ್ರೇಲಿಯಾ ಐತಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಸರ್ ಡಿಸೆಂಬರ್ 22 ಅಥವಾ ಡಿಸೆಂಬರ್ ಮಂತಲ್ಲಿ ಈ ITCZ ಅಥವಾ ಲೋ ಪ್ರೆಷರ್ ಎಲ್ಲಿ ಹೋಗಿರ್ತದ? ಮಕರ ಸಂಕ್ರಾಂತಿ ವೃತ್ತದ ಕಡೆ ಹೋಗಿರ್ತದ. ಆದ್ದರಿಂದ ಮಕರ ಸಂಕ್ರಾಂತಿ ವೃತ್ತದ ಕಡೆಗೆ ನಾನು ಏನು ಮಾಡ್ತೀನಿ ಅಂದರೆ ITCZ ಈ ರೀತಿ ಡ್ರಾ ಮಾಡಿಬಿಡ್ತೀನಿ. ಸರ್ ಸ್ಟ್ರೇಟ್ ಎದಕ್ಕೆ ಡ್ರಾ ಮಾಡಿಲ್ಲ ಅಂತ ಗೊತ್ತೈತೆ? ಪೂರ್ತಿ ಭೂಮಿ ಬರೇ ಸಾಗರಗಳಿಂದ ಅಥವಾ ನೀರಿನಿಂದ ಕೂಡಿದ್ರೆ ಡೆಫಿನೆಟ್ಲಿ ಆ ಒಂದು ಲೈನ್ ಸ್ಟ್ರೇಟ್ ಆಗಿರ್ತಿತ್ತು, ರೆಡ್ ಕಲರ್ ಲೈನ್. ಬಟ್ ಇವಾಗ ಜಿಗ್ಜಾಗ್ ಅಂತ ಬರ್ದೇನೆ ಅಂದರೆ ಡೆಫಿನೆಟ್ಲಿ ಏನಪ್ಪ ಅಂದರೆ ನಮ್ಮ ಭೂಮಿ ಮೇಲೆ ಸಾಗರ ಮತ್ತು ಭೂಭಾಗಗಳು ಅನ್ಇವನ್ಲಿ ಡಿಸ್ಟ್ರಿಬ್ಯೂಟ್ ಆಗ್ಯಾವ ಅಂದಂಗೆ ಅರ್ಥ. ಅನ್ಇವನ್ಲಿ ಅಂದರೆ ಗೊತ್ತಾಗ್ತದೆ ನಿಮಗೆ, ನಾನ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗ್ಯಾವ ಅಂದಂಗೆ ಅರ್ಥ. ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಈ ಭೂಭಾಗಗಳ ಸ್ಪೆಸಿಫಿಕೇಟ್ ಕಡಿಮೆ ಐತಿ, ಜಲಭಾಗಗಳ ಸ್ಪೆಸಿಫಿಕೇಟ್ ಜಾಸ್ತಿ ಐತಿ. ಆದ್ದರಿಂದ ಏನಪ್ಪ ಅಂದರೆ ಅನ್ಇವನ್ಲಿ ಹೀಟಪ್ ಆಗ್ತಾವೆ ಅನ್ಕೊಡ್ರಿ, ವಾರ್ಮಪ್ ಆಗ್ತಾವೆ. ಆದ್ದರಿಂದ ಫುಲ್ ಕಾನ್ಸಂಟ್ರೇಷನ್ ITCZ ಇಲ್ಲಿ ಮಕರ ಸಂಕ್ರಾಂತಿ ವೃತ್ತದ ಕಡೆ ಕಾಣ್ಲಿಕ್ಕೆ ಅನ್ಕೊಟ್ರಿ. ಲೋ ಪ್ರೆಷರ್
ಇವಾಗ ಮೇಲ್ಗಡೆ ನೋಡಿದ್ರೆ 20 ಡಿಗ್ರಿ ಕಡೆ ಒಂದು ಹೈ ಪ್ರೆಷರ್ ಇರ್ತದ. ನೀವು ಇದನ್ನ ಎಲ್ಲಿಂದ ಗೊತ್ತೈತೆ ಸರ್ ನಿಮ್ಗೆ ಅಂತ ಕೇಳ್ಬಿಟ್ರೆ ನಿನ್ನೆ ನಾನು ಅರ್ಥ ಮಾಡ್ಸೀನಿ. ಈ ಒತ್ತಡ ಪಟ್ಟಿಗಳ ಚಲನೆ ಯಾವ ರೀತಿ ಮೇಲ್ಗಡೆ ಹೊಂಟಿರ್ತಾವೆ, ಯಾವ ರೀತಿ ಕೆಳಗಡೆ ಬರ್ತಿರ್ತಾವೆ, ಅದನ್ನೆಲ್ಲ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ ನಾನು. ಓಕೆನಾ? ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಕೆಳಗಡೆ 40 ಡಿಗ್ರಿ ಕಡೆನೂ ಕೂಡ ನಾವು ಒಂದು ಹೈ ಪ್ರೆಷರ್ನ ನೋಡ್ತೀವಿ. ಓಕೆ, ಹೈ ಪ್ರೆಷರ್ ಮೇಲ್ಗಡೆ 20 ಡಿಗ್ರಿ ಉತ್ತರದ ಮೇಲೆ ಹೈ ಪ್ರೆಷರ್, ಕೆಳಗಡೆ 40 ಡಿಗ್ರಿ ದಕ್ಷಿಣದ ಮೇಲೆ ಹೈ ಪ್ರೆಷರ್ ನೋಡ್ತಿರ್ತೀವಿ. ಇವಾಗ ಹೈ ಪ್ರೆಷರ್ ಮತ್ತು ಲೋ ಪ್ರೆಷರ್ ಎಲ್ಲಿ ಅಂತ ಗೊತ್ತೈತೆ ನಮಗೆ. ಸೊ ಮಾರುತಗಳು ಹೆಂಗೆ ಹೊಂಟಿರ್ತಾವೆ, ಮಾರುತಗಳು ಹಿಂಗೆ ಬರ್ತಿರ್ತಾವೆ ಸರ್, ITCZ ಕಡೆಗೆ ಅಥವಾ ಲೋ ಪ್ರೆಷರ್ ಕಡೆಗೆ. ಮಾರುತಗಳು ಈ ರೀತಿ ಬರ್ತಿರುವಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ದಕ್ಷಿಣ ಗೋಳಾರ್ಧದಲ್ಲಿ ಕೊರಿಯೋಲಿಸ್ ಪರಿಣಾಮದ ಪ್ರಭಾವದಿಂದ ಮಾರುತಗಳು ಹೆಂಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಅಂದ್ರೆ ಹಿಂಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ವಿಚಾರ ಮಾಡ್ರಿ, ಫುಲ್ ಕಾನ್ಸಂಟ್ರೇಷನ್. ಈ ರೀತಿ ಐತೆ ಅನ್ಕೊಡ್ರಿ, ಮಾರುತಗಳು ಎಡಗಡೆ ಓರಿಯಾಗಿ ಈ ರೀತಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು, ಆದರೆ ಉತ್ತರ ಗೋಳಾರ್ಧದಿಂದ ಬರ್ತಿರ್ತಕ್ಕಂಥ ಮಾರುತಗಳು ಪ್ರಾರಂಭದಲ್ಲಿ ಬಲಗಡೆ ಓರಿಯಾಗಿ ತದನಂತರ ಎಡಗಡೆ ಓರಿ ಆಗ್ತಿರ್ತಾವೆ. ಈ ಬಲಗಡೆ ಎಡಗಡೆ ಅನ್ನೋದು ನೀವು ಯಾವ ರೀತಿ ನೋಡ್ತೀರಿ ಅದು ಇಂಪಾರ್ಟೆಂಟ್ ಅನ್ಕೊಡ್ರಿ. ಯಾವ ರೀತಿ ನೋಡ್ತೀರಿ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಫುಲ್ ಕಾನ್ಸಂಟ್ರೇಷನ್. ಇಲ್ಲಂತೂ ಇಂಡಿಯಾ ಐತೆ. ಯಾವತ್ತೂ ನಾವು ಬಲಗಡೆ ಎಡಗಡೆ ಅನ್ನೋದು ಯಾವ ಒಂದು ಸ್ಥಳದಿಂದ ಆ ಒಂದು ಮಾರುತ ಸ್ಟಾರ್ಟ್ ಆಗಿರ್ತದ ಆ ಒಂದು ಸ್ಥಳದ ಮೇಲೆ ನಿಂತುಕೊಂಡು ಆ ಮಾರುತ ಯಾವ ಕಡೆ ಹೊಂಟಿರ್ತದ ಆ ಕಡೆ ನೋಡಿದ್ವಿ ಅಂದರೆ ನಮಗೆ ಬಲಗಡೆ ಮತ್ತು ಎಡಗಡೆ ಯಾವುದು ಅನ್ನೋದು ಗೊತ್ತಾಗ್ತದೆ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಈಗ ಮಾರುತಗಳು ಎಕ್ಸಾಕ್ಟ್ಲಿ ಹಿಂಗೆ ಹೊಂಟಿರ್ತಾವೆ ಅನ್ಕೊಳ್ರಿ, ಹಿಂಗೆ ಬರ್ತಿರ್ತಾವೆ ಅನ್ಕೊಳ್ರಿ. ಓಕೆ, ಹಿಂಗೈತೆ ಅನ್ಕೊಳ್ರಿ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ನಮ್ಮ ಭಾರತದ ಮೇಲೆ ಮಾರುತಗಳು ಹೆಂಗೆ ಬೀಸ್ಲಿಕ್ತಾವೆ ನೋಡ್ರಿ. ಈಗ ಮಾರುತಗಳು ಹೆಂಗೆ ಬೀಸ್ತಿರ್ತಾವೆ ಅಂದರೆ ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸ್ತಿರ್ತಾವೆ. ಎಕ್ಸಾಕ್ಟ್ಲಿ ತದ್ವಿರುದ್ಧ ಮಾರುತಗಳನ್ನು ನೋಡ್ತಿರ್ತೇವೆ ನಾವು. ಸರ್ ಜೂನ್ ಒಳಗೆ ಯಾವ ರೀತಿ ಮಾರುತಗಳನ್ನು ನೋಡಿದ್ವಿ, ಇವಾಗ ಡಿಸೆಂಬರ್ ಒಳಗೆ ನೋಡ್ರಿ ಎಕ್ಸಾಕ್ಟ್ಲಿ ಮಾರುತಗಳು ತದ್ವಿರುದ್ಧವಾಗಿ ಬೀಸೋದನ್ನು ನೋಡ್ಲಿದ್ದೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆದ್ದರಿಂದ ಈ ಮಾರುತಗಳನ್ನು ನಾವು ಏನಂತ ಕರಿತೀವಿ ಗೊತ್ತಾ ಸರ್? ಈಶಾನ್ಯ ಮಾನ್ಸೂನ್ ಮಾರುತಗಳಂತ ಕರೆದ್ವಿ. ಈಶಾನ್ಯ ಮಾನ್ಸೂನ್ ಮಾರುತಗಳಂತ ಕರೆದ್ವಿ. ಸೊ ನೈಋತ್ಯ ಮಾನ್ಸೂನ್ ಮಾರುತಗಳಿದ್ದಾಗ ಸರ್ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರದಿಂದ ತೇವಾಂಶವನ್ನು ಹೊತ್ತುಕೊಂಡು ಆ ಒಂದು ನೈಋತ್ಯ ಮಾನ್ಸೂನ್ ಮಾರುತ ಭಾರತವನ್ನು ಪ್ರವೇಶಿಸುವಾಗ ಪಶ್ಚಿಮ ಘಟ್ಟಗಳು ಮತ್ತು ಹಿಮಾಲಯ ಪರ್ವತಗಳನ್ನು ತಾಗಿ ಏನಾಗ್ಬಿಡ್ತಾ ಅಂದರೆ ಹೆವಿ ಪ್ರಮಾಣ, ಬಹಳಷ್ಟು ಗರಿಷ್ಠ ಪ್ರಮಾಣದಲ್ಲಿ ಪರ್ವತ ಮಳೆಯನ್ನು ಸುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತದೆ. ಆದರೆ ಈಶಾನ್ಯ ಮಾನ್ಸೂನ್ ಮಾರುತಗಳನ್ನು ನೀವು ಜೂಮಿನ್ ಮಾಡಿ ನೋಡ್ರಿ, ಬಂಗಾಳ ಕೊಲ್ಲಿಯಿಂದ ತೇವಾಂಶವನ್ನು ಹೊತ್ತುಕೊಂಡು ಬಂದು ಸರ್ ತಮಿಳುನಾಡು ರಾಜ್ಯ ಮತ್ತು ಅಕ್ಕಪಕ್ಕದಲ್ಲಿ ಮಳೆ ಮಾಡೋದನ್ನು ನೋಡ್ಲಿದ್ದೇವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಜೂನ್ ಮಂತ್ ಒಳಗೆ ನಮಗಂತೂ ಒಂದು ಪರ್ಫೆಕ್ಟ್ ಅಂತೂ ಗೊತ್ತಾಯ್ತು ಸರ್. ಇಲ್ಲಿ ನಾನು ಅರ್ಥ ಮಾಡಿಸಿದ್ದೇನು ಗೊತ್ತಾ? ನೈಋತ್ಯ ಮಾನ್ಸೂನ್ ಮಾರುತಗಳ ಮೆಕ್ಯಾನಿಸಮ್ ಅನ್ನಂಗೆ ಅರ್ಥ. ಓಕೆನಾ? ನೈಋತ್ಯ ಮಾನ್ಸೂನ್ ಅಂತ ಬರಿತೀನಿ, ನೈಋತ್ಯ ಮಾನ್ಸೂನ್. ಓಕೆ, ಇದೇ ರೀತಿ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಈಶಾನ್ಯ ಮಾನ್ಸೂನ್ ಅಂತ ಬರಿತೀನಿ. ಈಶಾನ್ಯ ಮಾನ್ಸೂನ್ ಸರ್. ಈಶಾನ್ಯ ಮಾನ್ಸೂನನ್ನು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಎಕ್ಸಾಕ್ಟ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ವಿರುದ್ಧವಾಗಿ ಬರ್ಲಿತಾವೆ. ಅಂದರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವ ರೀತಿ ಹೋಗಿರ್ತಾವೋ ಅದೇ ರೀತಿ ವಾಪಸ್ ಬರ್ತಿರ್ತಾವೆ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಆದ್ದರಿಂದ ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಅಂತಲೂ ಕರಿತೀವಿ. ಓಕೆನಾ? ಸೊ ಇದಕ್ಕೆ ನಿರ್ಗಮನ ಅಂತ ಬರೆದು ಬಿಡ್ತೇನೆ ನಾವು. ನಿರ್ಗಮನ ಅಂದರೆ ರಿಟ್ರೀಟಿಂಗ್ ಅನ್ನಂಗೆ ಅರ್ಥ ಇಂಗ್ಲೀಷ್ ಒಳಗೆ. ರಿಟ್ರೀಟ್ ಅಂದರೆ ಗೆಟಿಂಗ್ ಬ್ಯಾಕ್ ಅನ್ನಂಗೆ ಅರ್ಥ, ರಿಟ್ರೀಟಿಂಗ್. ಓಕೆ, ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಇಂಗ್ಲೀಷಲ್ಲಿ ಅಂತಾರ ಸೌತ್ ವೆಸ್ಟ್ ಮಾನ್ಸೂನ್ಸ್. ಅದೇ ಈಶಾನ್ಯ ಮಾನ್ಸೂನ್ ಮಾರುತಗಳನ್ನು ಇಂಗ್ಲೀಷ್ ಒಳಗೆ ಅಂತಾರ ನಾರ್ತ್ ಈಸ್ಟ್ ಮಾನ್ಸೂನ್ಸ್ಗಳನ್ನು ರಿಟ್ರೀಟಿಂಗ್ ಮಾನ್ಸೂನ್ಸ್ ಅಂತಲೂ ಕರೀತಾರೆ. ಓಕೆ, ಸೊ ಎಕ್ಸಾಕ್ಟ್ಲಿ ನಮ್ಮ ಮೆಕ್ಯಾನಿಸಮ್ ವಿತ್ ದ ಹೆಲ್ಪ್ ಆಫ್ ಕೊರಿಯೋಲಿಸ್ ಫೋರ್ಸ್ ಆ್ಯಂಡ್ ಏನಪ್ಪ ಅಂದರೆ ಪ್ರೆಷರ್ ಬೆಲ್ಟ್ ಶಿಫ್ಟಿಂಗ್, ಒತ್ತಡ ಪಟ್ಟಿಗಳ ಒಂದು ಸ್ಥಳಾಂತರಗೊಳ್ಳುವುದು, ಈ ಒಂದು ಎಲ್ಲ ವ್ಯವಸ್ಥೆಗಳನ್ನು ನಾವು ಕ್ಲಬ್ ಮಾಡಿ ನಾವು ನಮ್ಮ ಭಾರತದ ಮೇಲೆ ಯಾವ ರೀತಿ ಮಾನ್ಸೂನ್ ಮಾರುತಗಳು ಬರ್ತಾವೆ ಅಂತೇಳಿ ಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡಿ ನಾನು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ? ಈ ರೀತಿ ತಂದ್ಕೊಡ್ರಿ. ಈ ರೀತಿ ಗೊತ್ತಾದ ಮೇಲೆ ನಮಗೇನು ಗೊತ್ತಾಗ್ತದೆ ಅಂದರೆ ಈ ಎಲ್ಲ ಒಂದು ಏನಪ್ಪ ಅಂದರೆ ಅಂಶಗಳ ಒಂದು ಇಂಪಾರ್ಟೆನ್ಸ್ ಗೊತ್ತಾಗ್ತದೆ ಅಂದ್ಕೊಡ್ರಿ. ಓಕೆ, ಈ ರೀತಿ ತಂದ್ಕೊಡ್ರಿ. ಫಿಫ್ತ್ ನಾನು ಏನು ಮಾಡೀನಂದರೆ ಸರ್ ಮಾನ್ಸೂನ್ ಮಾರುತಗಳ ಬಗ್ಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡೀನಿ. ಈಗ ಈ ಮಾನ್ಸೂನ್ ಮಾರುತಗಳೆಲ್ಲ ನಮ್ಮ ಭಾರತದ ಕಡೆಗೆ ಬರುವಾಗ ಯಾವ ಕಾರಣದಿಂದ ಮತ್ತೆ ಪ್ರಭಾವಗೊಳ್ಳುವವು ಅಥವಾ ಇನ್ಫ್ಲುಯೆನ್ಸ್ ಆಗುವವು ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಸರ್ ಈ ಮಾನ್ಸೂನ್ ಮಾರುತಗಳ ಪ್ರಭಾವ ಜಾಸ್ತಿ ಆಗಬೇಕು ಕಡಿಮೆ ಆಗಬೇಕು ಅದನ್ನು ಕೂಡ ಕೆಲವೊಂದು ಏನಪ್ಪ ಅಂದರೆ ಪೆಸಿಫಿಕ್ ಸಾಗರಗಳಲ್ಲಿ ಕೆಲವೊಂದು ವ್ಯವಸ್ಥೆಗಳು ಕಂಡುಬರ್ತಾವೆ. ಎನ್ಜೋ ವ್ಯವಸ್ಥೆಗಳಂತ ಕರಿತೀವಿ ಅಥವಾ ಎಲ್ನಿನೋ ಲಾನಿನಾ ವ್ಯವಸ್ಥೆಗಳಂತ ಕರಿತೀವಿ. ಆ ಎಲ್ನಿನೋ ಲಾನಿನಾ ವ್ಯವಸ್ಥೆಗಳು ಕೂಡ ನಮ್ಮ ಭಾರತದ ಒಂದು ವಾಯುಗುಣದ ಮೇಲೆ ಪ್ರಭಾವ ಬೀರ್ತಿರ್ತಾವೆ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ನಾನು ಇದನ್ನೇ ಇನ್ನೊಂದ್ಸಲ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಇವಾಗ ನಮಗ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನಮಗೇನು ನೋಡ್ತೇವೆ ಅಂದರೆ ಮಳೆ ಬರೋದು ನೋಡ್ತೇವೆ. ಅಪ್ರಾಕ್ಸಿಮೇಟ್ಲಿ ಇದೇ ಕಾಲದಲ್ಲಿ 75% 80% ಅಷ್ಟು 75ರಿಂದ 80% ಅಷ್ಟು ಮಳೆ ಬರೋದು ನೋಡ್ತೇವೆ. ಅಂದರೆ ಫಾರ್ ಎಕ್ಸಾಂಪಲ್ ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಒಂದು ಇಂಟೆನ್ಸಿಟಿ ಆಗಲಿ ಅಥವಾ ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಯಾವುದೇ ಒಂದು ಸ್ಟ್ರೆಂತ್ ಆಗಲಿ ಅದನ್ನು ಕಡಿಮೆ ಮಾಡಿಬಿಟ್ರೆ, ಯಾವುದೇ ಕಾರಣಕ್ಕೆ ಅದು ಕಡಿಮೆ ಆಗಿಬಿಟ್ರೆ ನಮ್ಮ ಭಾರತದಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗ್ಬಿಡ್ತದೆ ಅಂದ್ಕೊಳ್ರಿ.
ಅದು ಯಾವ ರೀತಿ ಕಡಿಮೆ ಆಗ್ತದ, ಯಾವ ರೀತಿ ಜಾಸ್ತಿ ಆಗ್ತದ, ಅದನ್ನು ಕೂಡ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅನ್ಕೊಟ್ರಿ. ಓಕೆನಾ? ಸೊ ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಅಥವಾ ಈ ಮಾನ್ಸೂನ್ ಮಾರುತಗಳ ಮೇಲೆ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಪ್ರಭಾವ ಬೀರುವಂಥ ಕೆಲವೊಂದು ಪ್ರಮುಖ ಅಂಶಗಳನ್ನು ನಾವು ಇಲ್ಲಿ ನೋಡ್ಬೋದು. ಓಕೆ, ಸೊ ಫುಲ್ ಕಾನ್ಸಂಟ್ರೇಷನ್ ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಇವಾಗ ಬಿ ವೆರಿ ಕೇರ್ಫುಲ್. ಇದಕ್ಕೆ ನಾನು ಎಷ್ಟನೇ ಫ್ಯಾಕ್ಟರ್ ಇದು? 6ನೇ ಫ್ಯಾಕ್ಟರ್. ಓಕೆನಾ? ಸೊ 6ನೇ ಫ್ಯಾಕ್ಟರ್ನ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಬಿ ವೆರಿ ಕೇರ್ಫುಲ್. 6ನೇ ಫ್ಯಾಕ್ಟರ್ನ ನೀವು ನೋಡಿದ್ರಿ ಅಂದರೆ ಬಿ ವೆರಿ ಕೇರ್ಫುಲ್. ಫುಲ್ ಕಾನ್ಸಂಟ್ರೇಷನ್. ಇದಕ್ಕೆ ಎಲ್ ನೀನೋ ಮತ್ತು ಲಾ ನೀನಾ ಅಂತ ಕರಿತೀವಿ. ಲಾ ನೀನಾ ಆ್ಯಂಡ್ ಎಲ್ ನೀನೋ ಅಂತ ಕರಿತೀವಿ. ಓಕೆನಾ? ನಾನು ಲಾ ನೀನಾ ಎಲ್ ನೀನೋ ಅಂತ ಹೇಳಿದಾಗ ಇನ್ ಡೀಟೇಲ್ ಆಗಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ಲಿತ್ತಿಲ್ಲ. ಇದು ಯಾವ ರೀತಿ ನಮ್ಮ ಭಾರತದ ವಾಯುಗುಣ ಮತ್ತು ಹವಾಮಾನದ ಮೇಲೆ ಪ್ರಭಾವ ಬೀರ್ಲಿತ್ತದ ಅನ್ನೋದನ್ನು ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ಲಿತ್ತೇನೆ. ಓಕೆ, ಇದಕ್ಕೆ ಲಾ ನೀನಾಕ್ಕೆ ಒಂದು ನಾನು ಏನು ಮಾಡ್ತೇನೆ ಅಂದರೆ ಒಂದು 3D ಡಯಾಗ್ರಾಮ್ ಡ್ರಾ ಮಾಡ್ತೀನಿ ಅನ್ಕೊಳ್ರಿ. ಸೇಮ್ ಟು ಸೇಮ್ ಡಯಾಗ್ರಾಮ ಎಲ್ಲಿನೋಗೂ ಕೂಡ ಒಂದು 3D ಡಯಾಗ್ರಾಮ್ ಡ್ರಾ ಮಾಡ್ತೀನಿ ಆ್ಯಂಡ್ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಓಕೆ, ಸೊ ಇನ್ ಸಿಂಪಲ್ ವರ್ಡ್ಸ್ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಓಕೆ, ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲೇ ಅಕ್ಷಾಂಶ ಹಾಕ್ತೀನಿ ಅನ್ಕೊಳ್ರಿ. ಈ ಅಕ್ಷಾಂಶವನ್ನು ನಾನು ಏನು ಕರಿಬೋದು? ಸಮಭಾಜು ವೃತ್ತ ಅಂತ ಕರಿಬೋದು. ಇದೇ ರೀತಿ ಇಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ಸರ್ ಇಲ್ಲಿ ಇಂಡಿಯಾವನ್ನು ಡ್ರಾ ಮಾಡ್ತೀನಿ ಅನ್ಕೊಳ್ರಿ. ಹಿಂಗೆ ಇಂಡಿಯಾ ಐತಿ ಇಲ್ಲೇ ಸರ್. ಇಂಡಿಯಾ ಆದ ನಂತರ ಇಲ್ಲಿ ನೀವು ನೋಡಿದ್ರಿ ಅಂದರೆ ಇಲ್ಲಿ ರಷ್ಯಾ, ಏಷ್ಯಾ ಎಲ್ಲ ಕಂಡುಬರ್ತಿರ್ತದ. ಇಲ್ಲಿ ನೀವು ನೋಡಿರಿ ಫುಲ್ ಕಾನ್ಸಂಟ್ರೇಷನ್ ಆಸ್ಟ್ರೇಲಿಯಾ ಐತೆ. ಇಲ್ಲಿ ಮೇಲ್ಗಡೆ ನೀವು ನೋಡಿದ್ರಿ ಅಂದರೆ ಇಲ್ಲೇನು ಉತ್ತರ ಅಮೇರಿಕಾ ಕಂಡುಬರ್ತಿರ್ತದ ಆ್ಯಂಡ್ ಇಲ್ಲೇನು ಕಾಣ್ತಿರ್ತದೆ ಅಂದರೆ ಕೆಳಗಡೆ ದಕ್ಷಿಣ ಅಮೇರಿಕಾ ಕಂಡುಬರ್ತಿರ್ತದೆ. ದಕ್ಷಿಣ ಅಮೇರಿಕಾ ಕಂಡುಬರ್ತಿರ್ತದೆ. ಅರ್ಥ ಆಗ್ಲಿಕ್ಕೆ ಅಂದ್ಕೊಂಡೆ ನಾನು. ಕೆಳಗಡೆ ನೀವು ನೋಡಿದ್ರಿ ಅಂದರೆ ಅಂಟಾರ್ಟಿಕಾ ಕಂಡುಬರ್ತಿರ್ತದೆ. ಎಕ್ಸಾಕ್ಟ್ಲಿ ನಾವು ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ ಮತ್ತು ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಮಧ್ಯದಲ್ಲಿ ಇರತಕ್ಕಂಥ ಸಾಗರವನ್ನು ನಾನು ಆರಾಮ್ಸೆ ಪೆಸಿಫಿಕ್ ಸಾಗರ ಅಂತ ಕರಿಬೋದು. ಏನಿದು? ಪೆಸಿಫಿಕ್ ಸಾಗರ. ಪೆಸಿಫಿಕ್ ಸಾಗರ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಸೊ ಪೆಸಿಫಿಕ್ ಸಾಗರ ಆಯಿತು ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೇಮ್ ಟು ಸೇಮ್ ಇನ್ನೊಂದು ಡಯಾಗ್ರಾಮನ್ನು ಡ್ರಾ ಮಾಡ್ಕೊಂಡ್ಬಿಡ್ತೀನಿ ನಾನು. ಸೊ ದಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಅದರ್ ಸೈಡ್ ಆಫ್ ದ ಸಿಸ್ಟಮ್ ಆಲ್ಸೋ. ಓಕೆ, ಫುಲ್ ಕಾನ್ಸಂಟ್ರೇಷನ್. ಬಿ ವೆರಿ ಕೇರ್ಫುಲ್. ಎಕ್ಸಾಕ್ಟ್ಲಿ ಅದನ್ನೇ ಡ್ರಾ ಮಾಡಿ ನಾನು. ಸೊ ದಟ್ ಐ ಕ್ಯಾನ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ನೋಡಿರಿ ಈ ರೀತಿ ಐತೆ ಅಂದ್ಕೊಟ್ರಿ. ಓಕೆನಾ? ಫುಲ್ ಕಾನ್ಸಂಟ್ರೇಷನ್. ಇಲ್ಲಿ ನಾನು ಏನು ಅರ್ಥ ಮಾಡಿಸ್ತೀನಿಲ್ಲ, ಫುಲ್ ಕಾನ್ಸಂಟ್ರೇಷನ್. ಫಸ್ಟ್ ಡಯಾಗ್ರಾಮಲ್ಲಿ ಏನು ಅರ್ಥ ಮಾಡಿಸ್ತೀನಿಲ್ಲ, ಇದಕ್ಕೆ ನಾನು ಲಾ ನೀನಾ ಅಂತ ಕರಿತೀನಿ. ಲಾ ನೀನಾ. ಸೆಕೆಂಡ್ ಡಯಾಗ್ರಾಮಲ್ಲಿ ನಾನು ಏನು ಅರ್ಥ ಮಾಡಿಸ್ತೀನಿ ಅಂದರೆ ಎಲ್ ನೀನೋವನ್ನು ಅರ್ಥ ಮಾಡಿಸ್ತೀನಿ. ಓಕೆ, ಎಲ್ ನೀನೋ, ಲಾ ನೀನಾ ಮತ್ತು ಎಲ್ ನೀನೋ. ಜಸ್ಟ್ ಮೀನಿಂಗ್ಸ್ಗಳನ್ನು ಅರ್ಥ ಮಾಡಿಸ್ಲಿದ್ದೀನಿ. ಮತ್ತೆ ನಾವು ಫಿಸಿಕಲ್ ಜೋಗ್ರಫಿ ಏನಾದರೂ ಮಾಡಿದ್ವಿ ಅಂದರೆ ಅಥವಾ ಪ್ರಾಕೃತಿಕ ಭೂಗೋಳಶಾಸ್ತ್ರ ಏನಾದರೂ ಮಾಡಿದ್ವಿ ಅಂದರೆ ಟೈಮ್ ಉಳಿದ್ರೆ ಡೆಫಿನೆಟ್ಲಿ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎನ್ಜೋ, ವಾಟ್ ಈಸ್ ವಾಕರ್ ಸರ್ಕ್ಯುಲೇಷನ್, ವಾಟ್ ಈಸ್ ಎಲ್ ನೀನೋ ಸದನ್ ಆಸಿಲೇಷನ್, ವಾಟ್ ಈಸ್ ಎಲ್ ನೀನೋ ಮುಡುಕಿ, ಎಲ್ಲ ಪಾಯಿಂಟ್ಸ್ಗಳನ್ನು ನಾನು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಈಗ ಸದ್ಯ ನಾವು ಲಾ ನೀನಾ ಮತ್ತು ಎಲ್ ನೀನೋವನ್ನು ಸೂಪರ್ಫಿಷಿಯಲ್ ಐಡಿಯಾವನ್ನು ತೊಗೊಂಡು ನಾವು ಭಾರತದ ಹವಾಮಾನ ಮತ್ತು ವಾಯುಗುಣದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತಿರ್ತದ ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಫುಲ್ ಕಾನ್ಸಂಟ್ರೇಷನ್. ನೋಡಿರಿ, ಫಾರ್ ಎಕ್ಸಾಂಪಲ್ ಈ ಪೆಸಿಫಿಕ್ ಸಾಗರವನ್ನು ನೋಡ್ರಿ ಸರ್. ಕೆಲವೊಂದು ಬಾರಿ ಏನಾಗ್ಬಿಡುತ್ತೆ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್. ಇಲ್ಲೇ ಈಶಾನ್ಯ ಮಾನ್ಸೂನ್ ಮಾರುತಗಳು ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು, ಈಶಾನ್ಯ ವಾಣಿಜ್ಯ ಮಾರುತಗಳು, ಆಗ್ನೇಯ ವಾಣಿಜ್ಯ ಮಾರುತಗಳು ರಭಸವಾಗಿ ಬೀಸ್ತಿರ್ತಾವೆ ಅನ್ಕೊಡ್ರಿ. ಇಂಟೆನ್ಸ್ ಆಗಿ ಬೀಸ್ತಿರ್ತಾವೆ. ಅವಾಗ ಏನಾಗ್ಬಿಡ್ತಾ ಗೊತ್ತಾ ಸರ್? ಇಲ್ಲಿರ್ತಕ್ಕಂಥ ಎಲ್ಲ ಪೆಸಿಫಿಕ್ ಸಾಗರದ ಉಷ್ಣವಲಯದಲ್ಲಿರ್ತಕ್ಕಂಥ ಎಲ್ಲ ಉಷ್ಣ ನೀರು ಸರ್ ಪಶ್ಚಿಮದಿಂದ ಪೂರ್ವಕ್ಕೆ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತದೆ. ಹಿಂಗೆ ಪಶ್ಚಿಮದಿಂದ ಪೂರ್ವಕ್ಕೆ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತದೆ. ಪೂರ್ವದಿಂದ ಪಶ್ಚಿಮಕ್ಕೆ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತದೆ. ಈ ಪೂರ್ವದಿಂದ ಪಶ್ಚಿಮಕ್ಕೆ ಚಲನೆ ಮಾಡುವಂಥ ಈ ಒಂದು ಏನಪ್ಪ ಅಂದರೆ ನೀರಿನ ಒಂದು ವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಸಾಗರ ಪ್ರವಾಹಗಳು ಅಂತ ಕರಿತೀವಿ. ಅಂದರೆ ಇಲ್ಲಿರ್ತಕ್ಕಂಥ ಸಾಗರ ಪ್ರವಾಹಗಳು ಎಕ್ಸಾಕ್ಟ್ಲಿ ಹಿಂಗೆ ಮೂವ್ ಆಗ್ಲಿಕ್ಕೆ ಅನ್ಕೊಡ್ರಿ ಸಮಭಾಜಕ ವೃತ್ತದ ಅಕ್ಕಪಕ್ಕದಲ್ಲಿ. ಅವಾಗ ಏನಾಗ್ಬಿಡ್ತದೆ ಗೊತ್ತಾ? ಇಲ್ಲೇ ಉಷ್ಣ ನೀರಿನ ಸಂಗ್ರಹಣೆ ಆಗ್ಬಿಡ್ತದ. ಈ ಒಂದು ಪ್ಲೇಸಿನ ಒಂದು ಟೆಂಪ್ರೇಚರ್ ಜಾಸ್ತಿ ಆಗ್ಬಿಡ್ತದೆ ಸರ್. ಟೆಂಪ್ರೇಚರ್ ಜಾಸ್ತಿ ಆಯಿತು ಅನ್ಕೊಡ್ರಿ, ಆಯಿತಾ? ತದನಂತರ ನೋಡ್ರಿ ಸರ್, ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಸರ್ ಇಲ್ಲೊಂದು ಸಾಗರ ಪ್ರವಾಹನ ಡ್ರಾ ಮಾಡ್ಲಿದ್ದೀನಿ. ಇದು ಶೀತ ಸಾಗರ ಪ್ರವಾಹ ಅನ್ಕೊಡ್ರಿ. ಮೇಲ್ಗಡೆ ಇರತಕ್ಕಂಥ ಶೀತ ಸಾಗರ ಪ್ರವಾಹನ ಕ್ಯಾಲಿಫೋರ್ನಿಯಾ ಅಂತ ಕರಿತೀವಿ ಆ್ಯಂಡ್ ಕೆಳಗಡೆ ಇರತಕ್ಕಂಥ ಶೀತ ಸಾಗರ ಪ್ರವಾಹನ ಹಂಬೋಲ್ಟ್ ಶೀತ ಸಾಗರ ಪ್ರವಾಹ ಅಂತ ಕರಿತೀವಿ. ಅದರ ಜೊತೆಗೆ ಸರ್ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಏನಾದರೂ ಇದನ್ನೇನು ಕ್ರಾಸ್ ಸೆಕ್ಷನಲ್ ಡಯಾಗ್ರಾಮ್ ಒಳಗೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದರೆ ಹೆಂಗೆ ಕಾಣ್ತಿರುತ್ತೆ ಗೊತ್ತಾ? ಫಾರ್ ಎಕ್ಸಾಂಪಲ್ ಇದು ನಮ್ಮ ಏನಪ್ಪ ಅಂದರೆ ನಮ್ಮ ಪೆಸಿಫಿಕ್ ಸಾಗರ ಅನ್ಕೊಡ್ರಿ. ಈ ಪೆಸಿಫಿಕ್ ಸಾಗರದ ತಳಭಾಗ ಹಿಂಗೆ ಕಾಣ್ಲಿತ್ತದ ಅನ್ಕೊಡ್ರಿ. ಓಕೆನಾ? ಈ ಕಡೆ ಎಲ್ಲ ಸೌತ್ ಅಮೇರಿಕಾ ಐತೆ ಆ್ಯಂಡ್ ಇಲ್ಲೆಲ್ಲ ಆಸ್ಟ್ರೇಲಿಯಾ ಐತೆ ಅನ್ಕೊಡ್ರಿ. ಓಕೆ, ಸೊ ಇವಾಗ ನಾನೇನಾದರೂ ಆ ನೀರಿನ ಒಂದು ಚಲನೆಯನ್ನು ಈ ರೀತಿ ತೋರಿಸಿದ ಅನ್ಕೊಡ್ರಿ. ಈ ರೀತಿ ಬಂದೆಲ್ಲ ಹೋಗ್ಬೇಕದು ಕೆಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡೋಕೆ ಸರ್. ಹಿಂಗೆ ಇದಕ್ಕೆ ಡೌನ್ ವೆಲ್ಲಿಂಗ್ ಅಂತ ಕರೀತಾರೆ ಕೆಳಗಡೆ. ತದನಂತರ ಕೆಳಗಡೆ ಇರ್ತಕ್ಕಂಥ ಶೀತ ನೀರು ಮೇಲ್ಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಇಲ್ಲೇ ಮೇಲ್ಗಡೆ ಬಂತು, ಮೇಲ್ಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆತಂದ್ರೆ ಇದಕ್ಕೆ ಅಪ್ ವೆಲ್ಲಿಂಗ್ ಅಂತ ಕರೀತಾರೆ. ಅಪ್ ವೆಲ್ಲಿಂಗ್ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಸೊ ಅಪ್ ವೆಲ್ಲಿಂಗ್ ಆಯ್ತು ಅಂದ್ರೆ ಏನಾಗ್ಬಿಡ್ತದೆ? ಇಲ್ಲೇ ಅಪ್ ವೆಲ್ಲಿಂಗ್ ಆಗಿರ್ತಕ್ಕಂಥ ಕಾರಣದಿಂದ ಈ ಪೂರ್ತಿ ಪ್ರದೇಶದಲ್ಲಿ ಟೆಂಪ್ರೇಚರ್ ಕಡಿಮೆ ಆಗ್ಬಿಡ್ತದೆ. ಟೆಂಪ್ರೇಚರ್ ಕಡಿಮೆ ಆಯಿತು ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ,
ಟೆಂಪ್ರೇಚರ್ ಕಡಿಮೆ ಆಗಿರ್ತಕ್ಕಂಥ ಕಾರಣದಿಂದ ಇಲ್ಲಿ ಅಧಿಕ ವಾಯುಭಾರ ರಚನೆಗೊಳ್ಳುವಂಥ ಸಾಧ್ಯತೆ ಐತೆ. ತದನಂತರ ಟೆಂಪ್ರೇಚರ್ ಜಾಸ್ತಿ ಆಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ಕಡಿಮೆ ವಾಯುಭಾರ ಕಂಡುಬರ್ತಕ್ಕಂಥ ಸಾಧ್ಯತೆ ಐತಿ. ಈ ಕಡಿಮೆ ವಾಯುಭಾರ ಮತ್ತು ಅಧಿಕ ವಾಯುಭಾರ ಯಾವ ರೀತಿ ಕಂಡು ಬರಲಿತ್ತಾವಿಲ್ಲ, ಅದರ ಬೇಸಿಸ್ ಮೇಲೆ ನಾವೇನು ನೋಡ್ತೇವೆ ಅಂದರೆ, ಅಥವಾ ಈ ಒಂದು ಪರಿಸ್ಥಿತಿಯನ್ನು ನಾವೇನಂತ ಕರಿತೀವಿ ಗೊತ್ತಾ, ಲಾ ನೀನಾ ಅಂತ ಕರಿತೀವಿ. ಓಕೆನಾ, ಲಾ ನೀನಾ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಲಾ ನೀನಾ ಅಂತ ಕರಿತೀವಿ. ಇದೇ ರೀತಿ ನಾನೇನಾದರೂ ಎಲ್ ನೀನೋವನ್ನು ತೋರಿಸೋದಿದ್ರೆ ಹೆಂಗೆ ತೋರಿಸ್ತೀನಿ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾನು ಈಶಾನ್ಯ ವಾಣಿಜ್ಯ ಮಾರುತಗಳು ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು ಸರ್ ರಭಸವಾಗಿ ಅಥವಾ ಇಂಟೆನ್ಸ್ ಆಗಿ ಅಥವಾ ಸ್ಟ್ರೆಂತ್ ತೊಗೊಂಡು ಬೀಸ್ಲಿಕ್ಕೆ ಅನ್ಕೊಟ್ರಿ, ಅಥವಾ ಅದ್ರದ್ದು ಸ್ಟ್ರೆಂತ್ ಕಡಿಮೆ ಆಗ್ಬಿಟ್ಟಿದೆ ಅನ್ಕೊಟ್ರಿ. ಸ್ಟ್ರೆಂತ್ ಕಡಿಮೆ ಆಗ್ಬಿಟ್ಟಿದ್ರೆ ಸರ್ ಈ ಮಾರುತಗಳು ಇರಲೇಬಾರ್ದು, ಸ್ಟ್ರೆಂತ್ ಕಡಿಮೆ ಆಗ್ಬಿಟ್ಟಿದೆ ಸರ್. ಸ್ಟ್ರೆಂತ್ ಕಡಿಮೆ ಆಗಿರ್ತಕ್ಕಂಥ ಕಾರಣದಿಂದ ಆ ಕಡೆ ಹೋಗಿರ್ತಕ್ಕಂಥ ಉಷ್ಣ ನೀರು ಸರ್ ವಾಪಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಸರ್. ಓಕೆನಾ. ಸೊ ವಾಪಸ್ ಬರುವಂಥ ಕಾರಣದಿಂದ ಏನಾಗ್ಬಿಡುತ್ತೆ ಗೊತ್ತಾ, ಫುಲ್ ಕಾನ್ಸಂಟ್ರೇಷನ್. ವಾಪಸ್ ಬರುವಂಥ ಕಾರಣದಿಂದ ಎಕ್ಸಾಕ್ಟ್ಲಿ ಈ ಒಂದು ಭಾಗದಲ್ಲಿ ಲೋ ಪ್ರೆಷರ್ ಉಗಮಗೊಳ್ಬಿಡ್ತದ ಸರ್. ಈ ಕಡೆ ಏನಾಗ್ಬಿಡುತ್ತೆ ಅಂದರೆ ಹೈ ಪ್ರೆಷರ್ ಉಗಮಗೊಳ್ಳೋದು ನೋಡ್ಲಿದ್ದೀವಿ. ಅರ್ಥ ಆಗ್ಲಿತ್ತು ಅಂದ್ಕೊಂಡೆ ನಾನು. ಸೊ ಇಲ್ಲೇ ಸರ್ ಎಕ್ಸಾಕ್ಟ್ಲಿ ರಿವರ್ಸ್ ಆಗ್ಬಿಟ್ಟಿರ್ತದ. ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಪೆಸಿಫಿಕ್ ಸಾಗರವನ್ನು ಕ್ರಾಸ್ ಸೆಕ್ಷನಲ್ಲಿ ನಾನು ನೋಡ್ಲಿಕ್ಕೆ ಟ್ರೈ ಮಾಡಿದ್ದೆ ಅಂದರೆ ಡೆಫಿನೆಟ್ಲಿ ಹಿಂಗೆ ಕಾಣ್ತಿರ್ತದೆ ಅನ್ಕೊಟ್ರಿ. ಪೆಸಿಫಿಕ್ ಸಾಗರದ ತಳಭಾಗ ಹಿಂಗೆ ಕಾಣ್ತಿರ್ತದೆ ಅನ್ಕೊಟ್ರಿ. ಕಾಣ್ತು ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಸರ್ ಇದು ಉಷ್ಣ ಸಾಗರ ಪ್ರವಾಹ ಈ ಕಡೆ ಬಂದು ಉಷ್ಣ ನೀರಿನ ಸಂಗ್ರಹಣೆ ಮಾಡ್ಲಿರ್ತದ, ಆಮೇಲೆ ಕೆಳಗಡೆ ಹೋಗ್ತದೆ ಅನ್ಕೊಟ್ರಿ. ಈ ಕಡೆ ಏನಾಗ್ಬಿಡ್ತದ, ಅಪ್ ವೆಲ್ಲಿಂಗ್ ಆಗ್ತದ, ಇಲ್ಲ ಶೀತ ನೀರಿನ ಸಂಗ್ರಹಣೆ ಆಗ್ಬಿಡ್ತದೆ ಅನ್ಕೊಟ್ರಿ. ಆದ್ದರಿಂದ ಈ ಪರಿಸ್ಥಿತಿಗಳನ್ನು ನಾನು ಈಗ ಕೆಳಗಡೆ ಇರ್ತಕ್ಕಂಥ ಡೈಗ್ರಾಮ್ಸ್ಗಳನ್ನು ತೆಗಿತೇನೆ ಅನ್ಕೊಟ್ರಿ. ನಿಮ್ಗೆ ಅರ್ಥ ಆಗಿತ್ತು ಅನ್ಕೊಂಡೆ. ನಾನು ಅಪ್ ವೆಲ್ಲಿಂಗ್ ಮತ್ತು ಡೌನ್ ವೆಲ್ಲಿಂಗ್ ಅನ್ನೋದು ನಮ್ಗೆ ಮೇಲ್ಗಡೆ ಇರ್ತಕ್ಕಂಥ ಏನಪ್ಪ ಅಂದರೆ ಈ ಪರಿಸ್ಥಿತಿಗಳಷ್ಟೇ ಸಾಕು. ಈ ಒಂದು ಪರಿಸ್ಥಿತಿಯನ್ನು ಪೆಸಿಫಿಕ್ ಸಾಗರದಲ್ಲಿ ಲಾ ನೀನಾ ಅಂತ ಕರೀತಾರೆ. ಈ ಲಾ ನೀನಾ ಇರ್ತಕ್ಕಂಥ ಕಾರಣದಿಂದ ಏನಾಗೋದು, ಲೋ ಪ್ರೆಷರ್ ಎಲ್ಲಿರ್ತದಲ್ಲ ಅಲ್ಲಿ ಮಾರುತಗಳು ಮೇಲ್ಗಡೆ ಚಲನೆ ಮಾಡ್ತಿರ್ತಾವೆ. ಲೋ ಪ್ರೆಷರ್ ಎಲ್ಲಿರ್ತದ ಅಲ್ಲಿ ಮಾರುತಗಳು ಮೇಲ್ಗಡೆ ಚಲನೆ ಮಾಡ್ಲಿಕ್ಕೆ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಫುಲ್ ಕಾನ್ಸಂಟ್ರೇಷನ್. ನಾನು ಅದನ್ನು ಕೂಡ ಡ್ರಾ ಮಾಡಿ ತೋರಿಸ್ಬಿಡ್ತೇನೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಲೋ ಪ್ರೆಷರ್ ಐತೆ ಅನ್ಕೊಟ್ರಿ, ಇಲ್ಲಿ ಹೈ ಪ್ರೆಷರ್ ಐತೆ ಅನ್ಕೊಟ್ರಿ. ಮಾರುತಗಳು ಎಲ್ಲಿಂದ ಇಲ್ಲಿಗೆ ಚಲನೆ ಮಾಡ್ತೇವೆ, ಹೈ ಪ್ರೆಷರ್ ಟು ಲೋ ಪ್ರೆಷರ್ ಚಲನೆ ಮಾಡ್ತಿರ್ತಾವೆ. ಲೋ ಪ್ರೆಷರ್ ಕಡೆಗೆ ಮಾರುತಗಳು ಹೋಗಿ ಸಂಧಿಸೋದನ್ನು ನೋಡ್ತೀವಿ. ಸಂಧಿಸಿದಾದ ನಂತರ ಮಾರುತಗಳು ಮೇಲ್ಗಡೆ ಇರುವುದನ್ನು ನೋಡ್ತೀವಿ. ಮೇಲ್ಗಡೆ ಇರತಕ್ಕಂಥ ಕಾರಣದಿಂದ ಏನಾಗ್ಬಿಡ್ತಾರೆ, ತೇವಾಂಶನೂ ಕೂಡ ಮೇಲ್ಗಡೆ ಹೋಗ್ತದೆ ಅನ್ಕೊಡ್ರಿ. ತೇವಾಂಶ ಮೇಲ್ಗಡೆ ಹೋಗ್ತಿರ್ತಕ್ಕಂಥ ಕಾರಣದಿಂದ ಇಲ್ಲಿ ಏನಾಗ್ಬಿಡ್ತದೆ ಅಂದರೆ ಮೋಡಗಳ ರಚನೆ ಆಗ್ತದೆ. ಆ್ಯಂಡ್ ಮಾರುತಗಳು ಪರಿವರ್ತನಾ ವಿರಾಮ ಅಂತಾಗಿ ಪರಿವರ್ತನಾ ವಿರಾಮ ಅಂತೇಳಿ ಒಂದು ಲೇಯರ್ ಕಾಣ್ಬಿಡ್ತದೆ 15ರಿಂದ ಒಂದು 18 ಕಿಲೋಮೀಟರ್ ಎತ್ತರದವರೆಗೆ. ಅಲ್ಲಿಂದ ಏನಪ್ಪ ಅಂದರೆ ಹೊರಮುಖವಾಗಿ ಚಲನೆ ಮಾಡಿ ಹೈ ಪ್ರೆಷರ್ ಕಡೆಗೆ ವಾಯುವಿನ ಕಣಗಳನ್ನು ಜಾಸ್ತಿ ತೊಗೊಂಡು ಬರ್ತಿರ್ತಾವೆ ಅನ್ಕೊಟ್ರಿ. ಎಕ್ಸಾಕ್ಟ್ಲಿ ಮಾರುತದ ಪರಿಚಲನೆ ಹೆಂಗೆ ನಡೀತಿರ್ತದೆ. ಇದೇ ಮಾರುತದ ಪರಿಚಲನೆಯನ್ನು ನಾನು ಎಂತ ಕರಿತೀನಿ ಗೊತ್ತಾ, ವಕ್ಕರ್ ಪರಿಚಲನೆ ಅಂತ ಕರಿತೀನಿ. ವಕ್ಕರ್ ಪರಿಚಲನೆ ಅಂತ ಕರಿತೀನಿ. ಪೆಸಿಫಿಕ್ ಸಾಗರದಲ್ಲಿ ಲಾ ನೀನಾ ಇದ್ದಾಗ ಈ ವಾಕರ್ ಪರಿಚಲನೆ ಉಂಟಾದಾಗ ಏನಾಗ್ಬಿಡ್ತದೆ ಗೊತ್ತಾ, ಫುಲ್ ಕಾನ್ಸಂಟ್ರೇಷನ್. ಇಲ್ಲಿ ಆಸ್ಟ್ರೇಲಿಯಾದ ಭಾಗದಲ್ಲಿ ಲೋ ಪ್ರೆಷರ್ ಎಲ್ಲಿರ್ತದಲ್ಲ, ಈ ಲೋ ಪ್ರೆಷರ್ ಇರ್ತಕ್ಕಂಥ ಭಾಗದಲ್ಲಿ ಹೆವಿ ಮಳೆ ಆಗ್ತದೆ ಅನ್ಕೊಡ್ರಿ. ಲಾ ನೀನಾ ಇದ್ದಾಗ ಆಸ್ಟ್ರೇಲಿಯಾ, ಇಂಡೋನೇಷ್ಯಾ ಎಲ್ಲ ಪ್ರದೇಶಗಳು ಮಳೆಯನ್ನು ಜಾಸ್ತಿ ಪಡೀಲಿತಾವೆ. ಅದೇ ರೀತಿ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾ ಇದನ್ನೇ ಈ ಕಡೆ ಡ್ರಾ ಮಾಡಿದ್ದೀನಿ ಅಂದರೆ ಹೆಂಗೆ ಕಾಣ್ತಿರ್ತದೆ ಸರ್, ಹೆಂಗೆ ಕಾಣ್ತಿರ್ತದೆ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಪೆಸಿಫಿಕ್ ಸಾಗರವನ್ನು ಮತ್ತೊಂದು ಸಲ ಡ್ರಾ ಮಾಡಿ ಅನ್ಕೊಡ್ರಿ. ಇಲ್ಲಿ ಸರ್ ಇಲ್ಲಿ ಏನಾಗ್ಬಿಡ್ತದೆ ಅಂದರೆ ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ಪೆಸಿಫಿಕ್ ಸಾಗರವನ್ನು ಮತ್ತೊಂದು ಸಲ ಡ್ರಾ ಮಾಡೀನಿ. ಇಲ್ಲೇ ಸಾಗರ ಮಟ್ಟವನ್ನು ಈ ಕಡೆ ನಾನು ಏನು ಮಾಡ್ತೀನಿ ಅಂದರೆ ಹೈ ಪ್ರೆಷರ್ ತೋರಿಸ್ತೀನಿ, ಈ ಕಡೆ ಲೋ ಪ್ರೆಷರ್ ಮಾರುತಗಳು ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಹೋಗಿ ಲೋ ಪ್ರೆಷರ್ ಕಡೆಗೆ ಮೇಲೇರಿ ಮತ್ತೆ ಹೊರಗಡೆ ಬಂದು ಸೈಡಿಗೆ ಬಂದು ಹೈ ಪ್ರೆಷರ್ ಕಡೆಗೆ ಮತ್ತೆ ಕೆಳಗಡೆ ಇಳಿತಿರ್ತಾವೆ. ಇವಾಗ ಮೋಡಗಳು ಎಲ್ಲಿ ರಚನೆಗೊಳ್ತಾವೆ, ಇಲ್ಲಿ ರಚನೆಗೊಳ್ಳೋದು ನೋಡ್ತೇವೆ ಸರ್. ಎಲ್ಲಿ, ಪೆರು ಮತ್ತು ಕೊಲಂಬಿಯಾ, ಈಕ್ವೆಡಾರ್ ಅನ್ನೋ ಒಂದು ರಾಷ್ಟ್ರಗಳದಾವ ನೋಡ್ರಿ ಸೌತ್ ಅಮೆರಿಕಾದಾಗ. ಆ ಸೌತ್ ಅಮೆರಿಕಾದಾಗ ನಾವೇನು ನೋಡ್ತೇವೆ ಅಂದರೆ ಮಳೆ ಬರೋದನ್ನು ನೋಡ್ತೇವೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಎಲ್ಲಿನೋ ಇದ್ದಾಗ ಸೌತ್ ಅಮೆರಿಕಾದ ಕಡೆಗೆ ಮಳೆ ಬರ್ತಿರ್ತದ. ಅದೇ ಲಾ ನೀನಾ ಇದ್ದಾಗ ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಇಂಡಿಯಾ ಭಾಗದಲ್ಲಿ ನಾವೇನು ನೋಡ್ತಿರ್ತೇವೆ ಅಂದರೆ ಮಳೆಯನ್ನು ನೋಡ್ತೇವೆ. ಓಕೆನಾ. ಸೊ ಈ ಒಂದು ಪರಿಚಲನೆ, ಮಾರುತದ ಪರಿಚಲನೆಯನ್ನು ನಾವೇನಂತ ಕರಿತೀವಿ ಅಂದರೆ ಎನ್ಝೋ ಅಂತ ಕರಿತೇವೆ. ನಾಟ್ ದ್ಯಾಟ್ ಇಂಪಾರ್ಟೆಂಟ್ ಫಾರ್ ಅಸ್ ಆಸ್ ಆಫ್ ನೌ. ಎಲ್ಲಿನೋ ಸದರ್ನ್ ಆಸಿಲೇಷನ್ ಅಂತ ಕರೀತಾರ. ಬಟ್ ಈ ಒಂದು ಪರಿಚಲನೆ ಇವಾಗ ಏನು ಇಂಪಾರ್ಟೆಂಟ್ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಂತೂ ಡೋಂಟ್ ವರಿ. ಈ ಪೂರ್ತಿ ಸಿಸ್ಟಮನ್ನು ನಾ 3D ಒಳಗೆ ಡ್ರಾ ಮಾಡಿದರೆ ಹೆಂಗೆ ಕಾಣ್ತದೆ ನೋಡ್ರಿ. ಓಕೆ, ಫುಲ್ ಕಾನ್ಸಂಟ್ರೇಷನ್. 3D ಒಳಗೆ ಡ್ರಾ ಮಾಡಿದರೆ ಯಾವ ರೀತಿ ಕಾಣ್ತಿರ್ತದೆ ಅದನ್ನು ಕೂಡ ನಾನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಫುಲ್ ಕಾನ್ಸಂಟ್ರೇಷನ್. ಈ ರೀತಿ ಐತೆ ಅನ್ಕೊಡ್ರಿ ಡಯಾಗ್ರಾಮ್. ಓಕೆನಾ. ಇದರದ್ದು ಇನ್ನೊಂದು ಕಾಪಿ ಮಾಡ್ಕೊಂಬಿಡಮಂತ. ತದನಂತರ ಡೋಂಟ್ ವರಿ. ಇಲ್ಲೇನೈತಂದರೆ ನಮ್ಮ ಸಮಭಾಜಕ ವೃತ್ತ ಐತೆ. ಇಲ್ಲಿ ಇಂಡಿಯಾವನ್ನು ಡ್ರಾ ಮಾಡ್ತೀನಿ ಅನ್ಕೊಟ್ಟು ನಾನು 3D ಒಳಗೆ ಇಂಡಿಯಾವನ್ನು ಡ್ರಾ ಮಾಡೀನಿ. ತದನಂತರ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ಲಿತ್ತ ಇದು. ಆಮೇಲೆ ಇಲ್ಲೇ ಉತ್ತರ ಅಮೇರಿಕಾವನ್ನು ಡ್ರಾ ಮಾಡಿ ಅನ್ಕೊಟ್ರಿ. ಹಿಂಗೆ ಉತ್ತರ ಅಮೇರಿಕಾವನ್ನು ಡ್ರಾ ಮಾಡೀನಿ. ಇಲ್ಲೇ ದಕ್ಷಿಣ ಅಮೇರಿಕಾವನ್ನು ಡ್ರಾ ಮಾಡೀನಿ. ಓಕೆ, ಇಲ್ಲಿ ಕೆಳಗಡೆ ಏನು ಡ್ರಾ ಮಾಡ್ಬೋದು ಅಂದರೆ ಆಸ್ಟ್ರೇಲಿಯಾವನ್ನು ಡ್ರಾ ಮಾಡ್ಬೋದು. ಸರ್ ಜೂನ್ 21ಕ್ಕೆ ಲಾ ನೀನಾ ಇದ್ದಾಗ ಜೂನ್ ತಿಂಗಳಲ್ಲಿ ಲಾ ನೀನಾ ಇದ್ದಾಗ ಸರ್ ಯೂಶಲಿ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ.
ನಾನು ಬಹಳಷ್ಟು ಫ್ಯಾಕ್ಟರ್ಸ್ಗಳನ್ನು ಕಂಬೈನ್ ಮಾಡಿ ಈ ಒಂದು ಲಾನಿನಾ ಮತ್ತು ಮಾನ್ಸೂನನ್ನು ಕಂಬೈನ್ ಮಾಡಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿರ್ತೀನಿ. ಮಾನ್ಸೂನು ಕೂಡ ಬರ್ತದಿಲ್ಲ, ಲಾನಿನಾನು ಕೂಡ ಬರ್ತದೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ಸೊ ಇದನ್ನೇ ಕಾಪಿ ಮಾಡಿ ನಾನು ಎಲ್ಲಿನೂ ಇದ್ದಾಗೂ ಕೂಡ ಯಾವ ರೀತಿ ಕಾಣ್ತಿರ್ತದೆ ಅನ್ನೋದಕ್ಕೆ ಇದರದೊಂದು ಡೂಪ್ಲಿಕೇಟ್ ಇಮೇಜನ್ನು ತೊಗೊಂಡ್ಬಿಡ್ತೀನಿ. ಸೊ ದ್ಯಾಟ್ ವಿ ಕ್ಯಾನ್ ಕಂಪೇರ್. ಓಕೆ, ಈ ರೀತಿ ಐತೆ ಅನ್ಕೊಡ್ರಿ. ಡನ್. ಫುಲ್ ಕಾನ್ಸಂಟ್ರೇಷನ್ ಯಾವ ನೋಡ್ಲಿಕ್ಕೆ ಟ್ರೈ ಮಾಡಿರಿ. ಲಾನಿನ ಇದ್ದಾಗ ಅಥವಾ ಜೂನ್ ತಿಂಗಳಲ್ಲಿ ITCZ ಎಲ್ಲಿರ್ತದೆ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆಗೆ ಇರ್ತದೆ. ಇಲ್ಲೇ ಎಕ್ಸಾಕ್ಟ್ಲಿ ಹಿಂಗಿರ್ತದೆ ITCZ ಇದು. ಓಕೆ, ಹಿಂಗಿರ್ತದೆ ಅನ್ಕೊಡ್ರಿ ITCZ. ಅದರ ಮೇಲ್ಭಾಗದಲ್ಲಿ ಒಂದು ಲೋ ಪ್ರೆಷರ್ ಬೆಲ್ಟನ್ನು ನೋಡ್ತೀವಿ ನಾವು, ಈ ರೀತಿ ನೋಡ್ತೀವಿ. ಅದರ ಕೆಳಗಡೆ ಭಾಗದಲ್ಲಿ ಇಲ್ಲಿ ಇಂಡಿಯನ್ ಓಷನ್ದಾಗ ಅಥವಾ ಹಿಂದೂ ಮಹಾಸಾಗರದಲ್ಲಿ ಈ ರೀತಿ ಒಂದು ಲೋ ಪ್ರೆಷರ್ ಬೆಲ್ಟನ್ನು ನೋಡ್ತೀವಿ. ಇವೇನಪ್ಪ ಅಂದರೆ ಒತ್ತಡ ಪಟ್ಟಿಗಳು ಸರಿ. ಓಕೆ, ಸೊ ಒತ್ತಡ ಪಟ್ಟಿಗಳು ಈ ರೀತಿ ಇರಲಿ. ನಾನೇನು ಮಾಡ್ಲಿತ್ತೆ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಲಾನಿನ ಇದ್ದಾಗ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿರೋದು ನೋಡ್ತೀವಿ. ಅದೇ ಹೈ ಪ್ರೆಷರ್ ಎಲ್ಲಿ ಕ್ರಿಯೇಟ್ ಆಗಿರ್ತದೆ? ಹೈ ಪ್ರೆಷರ್ ಇಲ್ಲಿ ಕ್ರಿಯೇಟ್ ಆಗಿರ್ತದೆ. ಈ ಲೋ ಪ್ರೆಷರ್ ಇದ್ದಲ್ಲೇ ಮಾರುತಗಳು ಮೇಲ್ಗಡೆ ಚಲನೆ ಮಾಡಬೇಕು, ಹೈ ಪ್ರೆಷರ್ ಇದ್ದಲ್ಲೇ ಮಾರುತಗಳು ಕೆಳಗಡೆ ಚಲನೆ ಮಾಡ್ತಿರ್ಬೇಕು. ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ಬಿಡ್ತೇನೆ ಅಂದರೆ ನಮ್ಮ ಭಾರತಕ್ಕೆ ಮಾನ್ಸೂನ್ ಮಾರುತಗಳು ಯಾವ ರೀತಿ ಬರ್ತಾವೆ ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಈ ರೀತಿ ಬರ್ತಿರ್ತಾವೆ ಮಾನ್ಸೂನ್ ಮಾರುತಗಳು, ನೈಋತ್ಯ ಮಾನ್ಸೂನ್ ಮಾರುತಗಳು ಇದೇ ರೀತಿ ಬರ್ತಿರ್ತಾವೆ. ಯೆಲ್ಲೋ ಕಲರ್ಲೆ ನಾನು ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಇವಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಫುಲ್ ಕಾನ್ಸಂಟ್ರೇಷನ್. ನಾನು ಗ್ರೀನ್ ಕಲರ್ಲೆ ನಾನು ವಾಕರ್ ಸರ್ಕ್ಯುಲೇಷನ್ ಡ್ರಾ ಮಾಡ್ತೇನೆ ಅನ್ಕೊಡ್ರಿ. ವಾಕರ್ ಸರ್ಕ್ಯುಲೇಷನ್ ಡ್ರಾ ಮಾಡಿದರೆ ಲೋ ಪ್ರೆಷರ್ ಕಡೆಗೆ ಮಾರುತಗಳು ಮೇಲ್ಗಡೆ ಹೊಂಟಿರ್ತಾವೆ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಮಾರುತ ಈ ಕಡೆ ಬರ್ತಿರ್ತಾವೆ ಅನ್ಕೊಡ್ರಿ. ಎಕ್ಸಾಕ್ಟ್ಲಿ ಹಿಂಗೆ ಆಗ್ತಿರ್ತದೆ ಅನ್ಕೊಡ್ರಿ. ಆದರೆ ಲೋ ಪ್ರೆಷರ್ ಒಳಗೆ ಮೇಲ್ಗಡೆ ಹೋಗಿರ್ತಕ್ಕಂಥ ಮಾರುತಗಳು ವಾಪಸ್ ಬರ್ಬೇಕಲ್ಲ, ಅವು ವಾಪಸ್ ಹೆಂಗೆ ಬರ್ತಾವೆ ಗೊತ್ತಾ? ವಾಪಸ್ ಬಂದು ಈ ಒಂದು ಹೈ ಪ್ರೆಷರಿಂದ ಎಲ್ಲಿಂದ ಸ್ಟಾರ್ಟ್ ಆಗಿರ್ತಾವಲ್ಲ ಈ ನಮ್ಮ ಭಾರತದ ಕಡೆ ಹೋಗ್ತಿರ್ತಕ್ಕಂಥ ಮಾರುತಗಳು, ಆ ಮಾರುತಗಳು ಉಗಮಗೊಂಡಿರ್ತಕ್ಕಂಥ ಜಾಗದಲ್ಲಿ ಹೋಗಿ ಅಲ್ಲಿ ಜಾಸ್ತಿ ಎಕ್ಸ್ಟ್ರಾ ವಾಯುವಿನ ಕಣಗಳನ್ನು ಹಾಕ್ತಾವೆ ಅನ್ಕೊಟ್ರಿ. ಎಕ್ಸ್ಟ್ರಾ ವಾಯುವಿನ ಕಣಗಳನ್ನು ಹಾಕಿದಾಗ ವಿಚಾರ ಮಾಡಿರಿ, ನಮ್ಮ ಮಾನ್ಸೂನ್ಗಳು ಭಾರತಕ್ಕೆ ಯಾವ ರೀತಿ ಬರ್ತಿರ್ತಾವೆ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಬರ್ತಿರ್ತವೆ. ಈಗ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಏನಪ್ಪ ಅಂದರೆ ನಾನು ಇದೇ ರೀತಿ ಕೆಲವೊಂದು ಈ ಡಯಾಗ್ರಾಮ್ಸ್ಗಳು ಅರ್ಥ ಆಗಲಿಲ್ಲ ಅಂದರೂ ಕೂಡ ಈ ರೀತಿ ನಾನು ಟೆಲಿಗ್ರಾಮ್ ಒಳಗೆ ಈ ಒಂದು ಇಮೇಜಸ್ಗಳನ್ನು ಹಾಕಿರ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ಕೊಟ್ರಿ. ನಾನು ಬೇಕಂದರೆ ಈ ಒಂದು ಲಾನಿನ ಎಲ್ಲಿನೂ ಅರ್ಥ ಮಾಡಿಸ್ಲಿಕ್ಕೆ ಒಂದು ಇನ್ನೊಂದು ಲಿಂಕನ್ನು ಹಾಕ್ತೇನೆ ಅನ್ಕೊಟ್ರಿ. ನಾನು ಟೆಲಿಗ್ರಾಮ್ ಚಾನಲಲ್ಲಿ ಬೇರೆ ಒಂದು ಏನಪ್ಪ ಅಂದರೆ ಯೂಟ್ಯೂಬ್ ಒಳಗೆ ಮಾಡಿರ್ತಕ್ಕಂಥ ಒಂದು ಲಾನಿನ ಎಲ್ಲಿನೋ ವಿಡಿಯೋ ಐತಿ, ಅದನ್ನು ಕೂಡ ನಾನು ನಿಮಗೆ ಲಿಂಕ್ ಒಳಗೆ ಹಾಕಿರ್ತೀನಿ, ಟೆಲಿಗ್ರಾಮ್ ಒಳಗೆ ಹಾಕಿರ್ತೇನೆ. ಅದನ್ನು ಕೂಡ ನೀವು ನೋಡ್ಕೋಬೋದು. ಅರೌಂಡ್ 1 ತಾಸು ಬರೀ ಲಾನಿನ ಎಲ್ಲಿನೋ ಬಗ್ಗೆನ ಹೇಳಿದ್ದದ. ಅದನ್ನು ನೀವು ನೋಡ್ಕೊಂಡ್ರಿ ಅಂದ್ರೆ ಇವೆಲ್ಲ ಭಾಳ ಈಸಿಯಾಗಿ ಬರ್ತಾವೆ ಅನ್ಕೊಟ್ರಿ. ನಾನು ವೇಗಾಗಿ ಹೇಳಲಿಕ್ಕೆ ಈಗ ಸದ್ಯ, ಬಿಕಾಸ್ ಮೈ ಫೋಕಸ್ ಆಫ್ ಟಾಪಿಕ್ ಈಸ್ ಇಂಡಿಯಾಸ್ ಕ್ಲೈಮೇಟ್. ಭಾರತದ ವಾಯುಗುಣದ ಬಗ್ಗೆ ನಾವು ಫೋಕಸ್ ಮಾಡ್ಲಿತ್ತೀವಿ, ಆದ್ದರಿಂದ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಹಂಗಿಲ್ಲ ಹಂಗೆ. ಓಕೆ, ಸೊ ಲಾನಿನ ಇರ್ತಕ್ಕಂಥ ಕಾರಣದಿಂದ ಈ ಒಂದು ಭಾರತದ ಮೇಲೆ ನಮ್ಮ ಮಾನ್ಸೂನ್ ಮಾರುತಗಳ ಒಂದು ತೀವ್ರತೆ ಮತ್ತು ಇಂಟೆನ್ಸಿಟಿ ಜಾಸ್ತಿ ಆಗ್ಬಿಡ್ತದೆ. ಅದೇ ಸರ್ ಜೂನ್ ತಿಂಗಳಲ್ಲಿ ಎಲ್ಲಿನೋ ಇದ್ದಾಗ ಏನಾಗ್ತದೆ ನೋಡ್ರಿಪ್ಪ. ಜೂನ್ ತಿಂಗಳಲ್ಲಿ ಅಂದರೆ ಮಾನ್ಸೂನ್ ಇರಬೇಕು, ಅದರ ಜೊತೆಗೆ ಎಲ್ಲಿನೋ ಇರಬೇಕು. ಎಲ್ಲಿನೋ ಇದ್ದಾಗ ಏನಾಗ್ಬಿಡೋದು ಅನ್ನೋದು ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡುವಂತ. ಎಲ್ಲಿನೋ ಅಂದರೆ ಈ ಕಡೆ ಲೋ ಪ್ರೆಷರ್ ಸರ್, ಆ ಕಡೆ ಇಲ್ಲಿ ಹೈ ಪ್ರೆಷರ್. ಜೂನ್ ಇದ್ದಾಗ ITCZ ಎಲ್ಲಿ ಕಾಣ್ತಿರ್ತದೆ? ಇಲ್ಲೇ ಕಾಣ್ತಿರ್ತದೆ ಸರ್, ದೇರ್ ಇಸ್ ನೋ ಡೌಟ್, ಇಲ್ಲೇ ಕಾಣ್ತಿರ್ತದೆ ITCZ. ಅದ್ರ ಮೇಲ್ಭಾಗದಲ್ಲಿ ಏನು ಕಾಣ್ತಿರ್ತದೆ? ಒಂದು ಹೈ ಪ್ರೆಷರ್ ಕಾಣ್ತಿರ್ತದೆ. ಅದ್ರ ಕೆಳಗಡೆ ಭಾಗದಲ್ಲೂ ಕೂಡ ಒಂದು ಹೈ ಪ್ರೆಷರ್ ಕಾಣ್ತಿರ್ತದೆ. ಓಕೆನಾ? ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಕ್ಕೆ ಈ ಹೈ ಪ್ರೆಷರ್ ಬೆಲ್ಟ್ಸ್ಗಳು ಅಂದರೆ ಅಥವಾ ಇಲ್ಲಿ ಯೆಲ್ಲೋ ಕಲರ್ ಲೈನ್ಸ್ಗಳು ಅಥವಾ ಮಾರುತಗಳು ಎಲ್ಲಿಂದ ಹೊಂಟವಲ್ಲ, ಎಲ್ಲಿಂದ ಉಗಮಗೊಂಡವು, ಅಲ್ಲೇನೂ ಕೂಡ ಒಂದು ಹೈ ಪ್ರೆಷರ್ ಇರ್ತದೆ ಅಂದ್ಕೊಟ್ರಿ. ಆ ಒಂದು ಹೈ ಪ್ರೆಷರನ್ನು ಅಥವಾ ಬ್ಲೂ ಕಲರ್ ಪೂರ್ತಿ ಹೈ ಪ್ರೆಷರೇ, ಬಟ್ ಅಲ್ಲಿ ಯೆಲ್ಲೋ ಕಲರ್ಲಿ ಮಾರ್ಕ್ ಮಾಡಿರ್ತಕ್ಕಂಥ ಒಂದು ಪ್ಲೇಸನ್ನು ನೋಡಿದರೆ ಅಲ್ಲಿ ಕೆಲವೊಂದು ದ್ವೀಪಗಳು ಕಂಡುಬರ್ತಾವೆ, ಮ್ಯಾಸ್ಕರಿನ್ ದ್ವೀಪಗಳು. ಆದ್ದರಿಂದ ಆ ಪ್ರೆಷರನ್ನು ಮ್ಯಾಸ್ಕರಿನ್ ಹೈ ಪ್ರೆಷರ್ ಅಂತಲೂ ಕರೀತಾರೆ, ಮ್ಯಾಸ್ಕರಿನ್ ಹೈ ಪ್ರೆಷರ್ ಅಂತಲೂ ಕರೀತಾರೆ. ಸೊ ಮ್ಯಾಸ್ಕರಿನ್ ಹೈ ಅಂತ ಬರ್ತೀನಿ. ಇದೇ ರೀತಿ ಮ್ಯಾಸ್ಕರಿನ್ ಹೈ ಇಲ್ಲೂ ಕೂಡ ಡ್ರಾ ಮಾಡ್ಬೋದು ನಾನು. ಎಲ್ಲಿ ಸರ್? ಈ ಒಂದು ಡಯಾಗ್ರಾಮಲ್ಲಿ. ಓಕೆ, ಸೊ ಮ್ಯಾಸ್ಕರಿನ್ ಹೈ ಡ್ರಾ ಮಾಡಲ್ಲ ನಾನು ಇಲ್ಲೇ. ಸೊ ಮ್ಯಾಸ್ಕರಿನ್ ಹೈ ಅಂತೇಳಿ ಡ್ರಾ ಮಾಡಿ. ಈ ಮ್ಯಾಸ್ಕರಿನ್ ಹೈಯಿಂದ ಸ್ಟಾರ್ಟ್ ಆಗ್ತದೆ, ಮಾರುತಗಳು ಹಿಂಗೆ ಸ್ಟಾರ್ಟ್ ಆಗ್ತಾವೆ ಸರ್. ಹಿಂಗೆ ಸ್ಟಾರ್ಟ್ ಆಗಿ ನಮ್ಮ ಭಾರತದ ಕಡೆಗೆ ಚಲನೆ ಮಾಡ್ತಿರ್ತಾವೆ ಅನ್ಕೊಟ್ರಿ. ಇದು ನಾರ್ಮಲ್ ಆಗಿ ಮಾನ್ಸೂನ್ ಮಾರುತಗಳು ಈ ರೀತಿ ಬರ್ತಿರ್ಬೇಕು. ಆದರೆ ಇಲ್ಲಿನ ಬಿಟ್ಟದ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಇಲ್ಲೊಂದು ಎಂಜೋ ಕ್ರಿಯೇಟ್ ಆಗದ. ಲೋ ಪ್ರೆಷರ್ ಕಡೆಗೆ ಮಾರುತಗಳು ಮೇಲ್ಗಡೆ ಹೊಂಟಿರ್ತಾವೆ, ಹೈ ಪ್ರೆಷರ್ ಕಡೆಗೆ ಮಾರುತಗಳು ಕೆಳಗಡೆ ಬರ್ತಿರ್ತಾವೆ. ಆ್ಯಂಡ್ ಮಾರುತಗಳು ಎಕ್ಸಾಕ್ಟ್ಲಿ ಈ ರೀತಿ ಏನಪ್ಪ ಅಂದರೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾವೆ. ಇಂಥ ಒಂದು ಪರಿಚಲನೆಯನ್ನು ಎಂಜೋ ಅಂತ ಕರೆದೆ. ಇವಾಗ ಮಾರುತ ಅಂದರೆ ಮಳೆ ಯಾವ ಕಡೆ ಬರ್ತಿರ್ತದ? ನಮ್ಮ ದಕ್ಷಿಣ ಅಮೆರಿಕಾ ಕಡೆ ಬರ್ತಿರ್ತದ. ಓಕೆನಾ? ಸೊ ಮಳೆ ಯಾವ ಕಡೆ ಕಡಿಮೆ ಬರ್ತಿರ್ತದ? ಈ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಕಡೆ ಕಡಿಮೆ ಬರ್ತಿರ್ತದ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಯಾಕಂದರೆ ಮೋಡಗಳು ಯಾವತ್ತು ಮಾರುತಗಳು ಮೇಲ್ಗಡೆ ಹೋದಾಗಲೇ ಮೋಡಗಳ ರಚನೆ ಆಗ್ತದೆ. ತೇವಾಂಶ ಮೇಲ್ಗಡೆ ಹೋಗ್ಬೇಕು, ಇಬ್ಬನಿ ಬಿಂದು ಬರಬೇಕು, ಟೆಂಪ್ರೇಚರ್ ಕಡಿಮೆ ಆಗಬೇಕು, ಘನೀಕರಣ ಆಗಬೇಕು, ಕಂಡೆನ್ಸೇಷನ್ ಆಗಬೇಕು. ಅವಾಗ ನಮಗೆ ಮೋಡಗಳ ರಚನೆ ನೋಡ್ತೇವೆ, ಮಳೆ ಬರೋದು ನೋಡ್ತೇವೆ. ಅಂದರೆ ಮಾರುತಗಳು ಕೆಳಗಡೆ ಬರ್ತಿದ್ರೆ ಸರ್ ಇಬ್ಬನಿ ಬಿಂದು ಬರಂಗಿಲ್ಲ, ರಾದರ್ ಉಷ್ಣಾಂಶ ಇನ್ನೂ ಜಾಸ್ತಿ ಆಗ್ತಿರ್ತದೆ ಅಂದ್ಕೊಡ್ರಿ. ಉಷ್ಣಾಂಶ ಜಾಸ್ತಿ ಆದಂಗೆ ಅವು ಘನೀಭವಿಸಂಗಿಲ್ಲ, ದೂರ ಹೋಗ್ತಿರ್ತಾವೆ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ವಾಯುವಿನ ಕಣಗಳು. ಓಕೆ, ಸೊ ಫುಲ್ ಕಾನ್ಸಂಟ್ರೇಷನ್. ಈ ರೀತಿ ಇದ್ದಾಗ ವಿಚಾರ ಮಾಡಿರಿ, ಸರ್ ಈ ಕಡೆನೂ ಹೈ ಪ್ರೆಷರ್ ಐತಿ, ಈ ಕಡೆನೂ ಹೈ ಪ್ರೆಷರ್ ಐತಿ,
ನಾನು ಒಂದು ನಂಬರ್ ಬರಿತೇನೆ ಅಂತ, ಸೊ ದಟ್ ವಿಲ್ ಬಿ ಔಟ್ ಅಂಡರ್ಸ್ಟ್ಯಾಂಡ್. ಇಲ್ಲೇ 1000 ಮಿಲಿ ಬಾರ್ಸ್ ಬರ್ದೇನೆ ಅನ್ಕೊಟ್ರಿ, ಓಕೆನಾ. ಇಲ್ಲೇ 1100 ಮಿಲಿ ಬಾರ್ಸ್ ಬರ್ದೇನೆ ಅನ್ಕೊಟ್ರಿ, ಓಕೆ. ಸೊ 1100 ಮತ್ತು 1000 ಕಂಪೇರ್ ಮಾಡಿದರೆ ಮತ್ತೆ 1100 ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಅನ್ಕೊಟ್ರಿ. 1100 ಜಾಸ್ತಿ ಆಗಿರ್ತಕ್ಕಂಥ ಕಾರಣದಿಂದ ಮಾರುತಗಳು ಇಂಡಿಯಾದ ಕಡೆಗೆ ಹೋಗೋದ್ರ ಬದಲು ಏನಾಗ್ಬಿಡ್ತಾವೆ ಅಂದರೆ ಮಾರುತಗಳು ಈ ರೀತಿ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವೆ. ಯಾವ ಕಡೆ? 1000 ಮಿಲಿ ಬಾರ್ಸ್ ಕಡೆಗೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಮಾರುತಗಳನ್ನ ಅದು ಏನಪ್ಪ ಅಂದರೆ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತದೆ. ಆದ್ದರಿಂದ ನಮಗೆ ಏನೇ ಇಲ್ಲ ಅಂದರೂ ಎಲ್ಲಿನೋ ಇದ್ದಾಗ ಒಂದು 10ರಿಂದ 20% ಅಷ್ಟು ಮಳೆ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಅನ್ಕೊಂಡೆ ಭಾರತದಲ್ಲಿ. ಅರ್ಥ ಆಗ್ಲಿತ್ತು ಅನ್ಕೊಂಡೆ ನಾನು. ಸೊ 3D ಒಳಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ ನಾನು. ಸೊ ಎಲ್ನಿನೋ ಮತ್ತು ಲಾನಿನಾಗಳು ಎಕ್ಸಾಕ್ಟ್ಲಿ ಈ ರೀತಿ ನಮ್ಮ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರೋದು ನೋಡಿದ್ವಿ, ಓಕೆ. ಎಲ್ನಿನೋ ಲಾನಿನ ಆಯ್ತಾ ಇದೇ ರೀತಿ ಸರ್, ಸೇಮ್ ಟು ಸೇಮ್ ರೀತಿಯಲ್ಲಿ ನಾವು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಕೂಡ ನೋಡ್ತೀವಿ. ಈ ಕಾನ್ಸೆಪ್ಟಿಗೆ ಏನಂತ ಕರಿತೀವಿ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್. ನಾವು ಇದಕ್ಕೆ ಏಳನೇದು ಅತ್ಯಂತ ಪ್ರಮುಖ ಅಂಶ ಅನ್ಕೊಡ್ರಿ. ಇದಕ್ಕೆ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ, ಓಕೆ. ಇಂಡಿಯನ್ ಓಷನ್ ಅಂದರೆ ಹಿಂದೂ ಮಹಾಸಾಗರ, ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್, ಓಕೆ. ಇಂಡಿಯನ್ ಓಷನ್ ಡೈಪೋಲ್ಗೂ ಕೂಡ ಸೇಮ್ ಟು ಸೇಮ್ ಡೈಗ್ರಾಮನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ, ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಓಕೆ. ಸೊ ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಒಂದು ಸಮಬಾಜು ವೃತ್ತವನ್ನು ಹಾಕಿ ಅನ್ಕೊಡ್ರಿ. ಮತ್ತು ಆಮೇಲೆ ನಮ್ಮ ಸೇಮ್ ಟು ಸೇಮ್ ಮ್ಯಾಪನ್ನು ಇನ್ನೊಂದ್ಸಲ ಡ್ರಾ ಮಾಡ್ಬಿಡ್ತೀನಿ ನಾನು. ಮ್ಯಾಪ್ ಬೇಕು ಅನ್ಕೊಡ್ರಿ ನಮಗೆ ಪ್ರತಿಯೊಂದಕ್ಕೂ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಮ್ಯಾಪನ್ನು ಡ್ರಾ ಮಾಡ್ತೀನಿ ಅನ್ಕೊಡ್ರಿ. ಫುಲ್ ಕಾನ್ಸಂಟ್ರೇಷನ್. ಇಂಡಿಯನ್ ಓಷನ್ ಡೈಪೋಲನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಮೊದಲ ಇಂಡಿಯನ್ ಓಷನ್ನ ಡ್ರಾ ಮಾಡ್ಬೇಕು ನಾವು. ಹಿಂಗೈತೆ ಅನ್ಕೊಡ್ರಿ. ಆಫ್ರಿಕಾ, ತದನಂತರ ಇಂಡಿಯಾ, ತದನಂತರ ಎಕ್ಸಾಕ್ಟ್ಲಿ ಹಿಂಗೈತೆ ಅನ್ಕೊಡ್ರಿ, ಓಕೆ. ಸೊ ಈ ಥರ ಐತೆ ಅನ್ಕೊಡ್ರಿ. ಇದನ್ನೇ ನಾನು ಇನ್ನೊಂದ್ಸಲ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ಇನ್ನೊಂದ್ಸಲ ಡ್ರಾ ಮಾಡಿದರೆ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ಲಿತ್ತದ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನೇ ನಾವು ಆರಾಮ್ಸೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ, ಡೋಂಟ್ ವರಿ. ಸೊ ಇವಾಗ ನೋಡ್ರಿ ಸರ್, ಈಗ ಲಾನಿನಾ ಎಲ್ಲಿನೋ ಹೆಂಗೆ ನೋಡಿದ್ವಿ, ಅದೇ ರೀತಿ ಲಾನಿನಾ ಇದ್ದಾಗ ಯಾವ ರೀತಿ ಈ ಪೆಸಿಫಿಕ್ ಸಾಗರದ ಪಶ್ಚಿಮ ಭಾಗದಲ್ಲಿ ಲೋ ಪ್ರೆಷರ್ ಕಂಡು ಬಂದಿತ್ತು, ಅದೇ ರೀತಿ ಈ ಹಿಂದೂ ಮಹಾಸಾಗರದ ಪಶ್ಚಿಮ ಭಾಗದಲ್ಲಿ ಲೋ ಪ್ರೆಷರ್ ಕಂಡು ಬರ್ತಿರ್ತದೆ, ಓಕೆನಾ. ಆ್ಯಂಡ್ ಏನಪ್ಪ ಅಂದರೆ ಇಲ್ಲಿ ನೋಡಿರಿ ನೀವು, ಪೂರ್ವ ಭಾಗದಲ್ಲಿ ಹೈ ಪ್ರೆಷರ್ ಕಂಡು ಬರ್ತಿರ್ತದೆ. ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ಫಿನಮಿನನ್ ಇಲ್ಲೇನೂ ಕೂಡ ಆಗ್ಲಿತ್ತದ ಹಿಂದೂ ಮಹಾಸಾಗರದಲ್ಲಿ. ಜೂನ್ ಮಂತ್ ಒಳಗೆ ITCZ ಎಲ್ಲಿರ್ತದೆ? ಇಲ್ಲಿ ಟಿಬೇಟ್ ಪ್ರಸ್ಥಭೂಮಿ ಕಡೆ ಹೋಗ್ಬಿಟ್ಟಿರ್ತದೆ ಸರ್ ಅದು. ತದನಂತರ ಹೈ ಪ್ರೆಷರ್ನ ಮೇಲ್ಗಡೆಯಿಂದ ನೋಡಿರಿ ಹಿಂಗೆ ಬರ್ತಿರ್ತದೆ, ಕೆಳಗಡೆಯಿಂದ ನೋಡಿರಿ ಹಿಂಗೆ ಬರ್ತಿರ್ತದೆ. ಅರ್ಥ ಆಗ್ಲಿತ್ತು ಅನ್ಕೊಂಡು ನಾನು, ಓಕೆನಾ. ಇಲ್ಲಿ ಮ್ಯಾಸ್ಕರಿನ್ ಹೈ ಆರಾಮ್ಸೆ ಡ್ರಾ ಮಾಡ್ಬೋದು ನಾವೀಗ, ಓಕೆ. ಫುಲ್ ಕಾನ್ಸಂಟ್ರೇಷನ್. ಮ್ಯಾಸ್ಕರಿನ್ ಹೈನ ಇನ್ನೊಂದ್ಸಲ ಡ್ರಾ ಮಾಡ್ತೀನಿ ನೋಡಿರಿ ನಾನು. ಮ್ಯಾಸ್ಕರಿನ್ ಹೈ ಇದು ಇಲ್ಲಿರ್ತಕ್ಕಂಥದ್ದು. ಮ್ಯಾಸ್ಕರಿನ್ ಹೈ ಯಾವುದು? ಇದು ಸರ್. ಇವಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಅಲ್ಲೇ ಹೈ ಪ್ರೆಷರ್ ಐತೆ ಅನ್ಕೊಳ್ರಿ ಡೆಫಿನೆಟ್ಲಿ. ಸರ್ ಹೈ ಪ್ರೆಷರಿಂದ ಮಾರುತಗಳು ಯಾಕಡೆ ಹೋಗ್ಬೇಕು? ಲೋ ಪ್ರೆಷರ್ ಕಡೆನೇ ಹೋಗ್ಬೇಕು ಸರ್. ಸೊ ಹೈ ಪ್ರೆಷರ್ ಕಡೆ ಕಡಿಮೆ ಹೋಗ್ತಾವೆ, ಲೋ ಪ್ರೆಷರ್ ಕಡೆ ಜಾಸ್ತಿ ಆಗ್ತಾವೆ. ಎಲ್ಲದಕ್ಕಿಂತ ಕಡಿಮೆ ಲೋ ಪ್ರೆಷರ್ ಎಲ್ಲಿ ಐತೆ? ಈ ಟಿಬೆಟಿನ್ ಪ್ಲಾಟಿ ಕಡೆ ಐತೆ ಸರ್. ಟಿಬೆಟಿನ್ ಪ್ಲಾಟಿ ಕಡೆ ಲೋ ಪ್ರೆಷರ್ ಐತೆ. ಆದ್ದರಿಂದ ಮಾರುತಗಳು ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ ಸ್ಟಾರ್ಟಿಂಗಲ್ಲಿ, ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ, ತದನಂತರ ಆ ಲೋ ಪ್ರೆಷರಿಂದ ಮತ್ತೊಂದು ಲೋ ಪ್ರೆಷರಿಗೆ ಈ ರೀತಿ ಚಲನೆ ಮಾಡ್ತಿರ್ತಾವೆ ಅನ್ಕೊಟ್ರಿ. ನಾ ಇದನ್ನು ಸ್ವಲ್ಪ ಬಿಡಿಸಿ ಹೇಳಿದ್ದೀನಂದ್ರೂ ಕೂಡ ಹೆಂಗೆ ಕಾಣ್ತಿರ್ತದೆ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್. ನಾ ಏನು ಮಾಡ್ತೇನೆ ನೋಡ್ರಿ, ಇಲ್ಲೇ ಬಿ ವೆರಿ ಕೇರ್ಫುಲ್. ಸರ್ ಇಲ್ಲೊಂದು ಮಾರ್ಕ್ ಮಾಡ್ತೇನೆ ಅನ್ಕೊಳ್ರಿ, ಓಕೆ. ಸೊ ಗ್ರೀನ್ ಕಲರ್ಲಿ ಒಂದು ಮಾರ್ಕ್ ಮಾಡ್ತೇನೆ ಅನ್ಕೊಳ್ರಿ. ಫುಲ್ ಕಾನ್ಸಂಟ್ರೇಷನ್. ನಾನು ಇಲ್ಲಿ ಲೋ ಪ್ರೆಷರ್, ಅಲ್ಲಿ ಟಿಬೆಟಿನ್ ಪ್ರಸ್ಥಭೂಮಿ ಐತಲ್ಲ, ಅಲ್ಲಿ ನಾನು ಏನು ಬರಿತೀನಿ ಅಂದರೆ ಒಂದು 700 ಮಿಲಿ ಬಾರ್ಸ್ ಅಂತ ಬರಿತೀನಿ ಅನ್ಕೊಳ್ರಿ. 700 ಮಿಲಿ ಬಾರ್ಸ್, ಓಕೆ. ಸರ್ ಇಲ್ಲಿ ಲೋ ಪ್ರೆಷರ್ ಐತಲ್ಲ, ಇಲ್ಲಿ 800 ಮಿಲಿ ಬಾರ್ಸ್ ಅಂತ ಬರಿತೀನಿ ಅನ್ಕೊಳ್ರಿ, ಓಕೆ. ಇಲ್ಲಿ ಹೈ ಪ್ರೆಷರ್ ಐತಲ್ಲ, ಇಲ್ಲಿ ನಾನು 1000 ಮಿಲಿ ಬಾರ್ಸ್ ಅಂತ ಬರಿತೀನಿ ಅನ್ಕೊಳ್ರಿ. ಇಲ್ಲಿ ಮ್ಯಾಸ್ಕರಿನ್ ಐತಲ್ಲ, ಅಲ್ಲೇ 1100 ಮಿಲಿ ಬಾರ್ಸ್ ಅಂತ ಬರಿತೀನಿ ಅನ್ಕೊಳ್ರಿ. ಇವಾಗ ನೋಡ್ರಿ, ಎಲ್ಲದಕ್ಕಿಂತ ಹೈ ಪ್ರೆಷರ್ ಯಾವ್ದಾಗ್ತದ? 1100 ಮಿಲಿ ಬಾರ್ಸ್ ಆಗ್ತದೆ. ಅಲ್ಲಿಂದ 800 ಮಿಲಿ ಬಾರ್ಸ್ ಕಡೆ ಪ್ರೆಷರ್ ಗ್ರೇಡಿಯಂಟ್, ಅದು ಏನಪ್ಪ ಅಂದರೆ ವಾಯುಭಾರದ ವ್ಯತ್ಯಾಸ ಜಾಸ್ತಿ ಇರತಕ್ಕಂಥ ಕಾರಣದಿಂದ ಆ ಕಡೆ ಮಾರುತಗಳು ಚಲನೆ ಮಾಡಿಬಿಟ್ಟಿರ್ತಾವೆ. ಇವಾಗ ಲೋ ಪ್ರೆಷರಿಂದ ಮತ್ತೊಂದು ಲೋ ಪ್ರೆಷರ್ ಕಂದೆ 800 ಮಿಲಿ ಬಾರ್ಸಿಂದ 700 ಮಿಲಿ ಬಾರ್ಸ್ ಕಡೆಗೆ ಮಾರುತಗಳು ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವೆ. ಆದ್ದರಿಂದ ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ ಎಷ್ಟು ಮಳೆ ಬರ್ತಿರ್ಬೇಕು ಅದಕ್ಕಿಂತ ಒಂದು 5-10% ಜಾಸ್ತಿ ಮಳೆ ಬರ್ತದೆ ಅನ್ಕೊಟ್ರಿ. ಆದರೆ ಇದೇನಾದರೂ ರಿವರ್ಸ್ ಆಗಿಬಿಟ್ರೆ ಏನಾಗ್ಬಿಡ್ತದೆ? ಇದೇನಾದರೂ ರಿವರ್ಸ್ ಆದರೆ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಏನು ಮಾಡ್ತೀನಿ ಗೊತ್ತಾ? ಈ ಕಡೆ ಮೇಲ್ಗಡೆ ನಾನು ITCZ ಅನ್ನು ಹಾಕ್ತೇನೆ ಅನ್ಕೊಟ್ಟಿಲ್ಲ. ITCZ ಐತೆ ಸರ್, ಸೇಮ್ ಟು ಸೇಮ್ ಸ್ಥಿತಿಯನ್ನು ಅರ್ಥ ಮಾಡಿಸ್ತೇನೆ ಅಂತ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಮೇಲ್ಗಡೆ ಒಂದು ಹೈ ಪ್ರೆಷರ್ ಇತ್ತಾ, ಆ ಹೈ ಪ್ರೆಷರ್ದೇನು ಕೆಲಸ ಇಲ್ಲ. ಇಲ್ಲಿ ಮ್ಯಾಸ್ಕರಿನ್ ಹೈನೂ ಕೂಡ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಫುಲ್ ಕಾನ್ಸಂಟ್ರೇಷನ್. ಮ್ಯಾಸ್ಕರಿನ್ ಹೈ ಐತೆ, ಓಕೆ. ಮ್ಯಾಸ್ಕರಿನ್ ಹೈ ಅಂದರೆ 1100 ಮಿಲಿ ಬಾರ್ಸ್, 1100 ಮಿಲಿ ಬಾರ್ಸ್ ಅಂದಂಗೆ ಅರ್ಥ, ಓಕೆ. ಇದು 1100 ಮಿಲಿ ಬಾರ್ಸ್, ಇಲ್ಲೇ 700 ಮಿಲಿ ಬಾರ್ಸ್. ಈಗ 800 ಮಿಲಿ ಬಾರ್ಸ್ ಈ ಕಡೆ ಬಂದದ. ಈ ಕಡೆ ಏನು ಬಂದಂದರೆ 1000 ಮಿಲಿ ಬಾರ್ಸ್ ಬಂದದ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಆದರೆ ಇದೇನಾಯಿತು? ಇದು ಕೂಡ ಲೋ ಪ್ರೆಷರ್ ಆಯಿತು, ಇದು ಹೈ ಪ್ರೆಷರ್ ಆಯಿತು. ನಾನು ಹಿಂದೂ ಮಹಾಸಾಗರದ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಯಾವ ಪ್ರೆಷರ್ ಸಿಸ್ಟಮ್ಸ್ಗಳಿರ್ತಾವೆ ಅದರ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ, ಓಕೆನಾ. ಸೊ ಲಾನಿನ ಎಲ್ಲಿನೋ ಹೆಂಗಿತ್ತು ಸೇಮ್ ಟು ಸೇಮ್ ನಮ್ಮ
ಹಿಂದೂ ಮಹಾಸಾಗರದಲ್ಲೂ ಕೂಡ ಅದೇ ರೀತಿ ಹೈ ಪ್ರೆಷರ್ ಲೋ ಪ್ರೆಷರ್ಗಳನ್ನು ಡ್ರಾ ಮಾಡಿದ್ದೇನೆ. ಹೈ ಪ್ರೆಷರ್ ಲೋ ಪ್ರೆಷರ್ಗಳನ್ನು ಡ್ರಾ ಮಾಡಿ ಒತ್ತಡ ಪಟ್ಟಿಗಳನ್ನು ತೋರಿಸಿ ಅದರ ಮೇಲ್ಗಡೆ ಮಾರುತಗಳನ್ನು ಹೈ ಪ್ರೆಷರ್ ಟು ಲೋ ಪ್ರೆಷರ್ ಮೂವ್ ಮಾಡಿಸಿದ್ರೆ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ಈ 1100 ಟು ಮಾರುತಗಳು ಯಾವ ಕಡೆ ಹೋಗ್ತಿರ್ಬೇಕು? 800 ಕಡೆ ಹೋಗ್ತಿರ್ಬೇಕು. ಸೊ 800 ಕಡೆ ಹೋದ್ರೂ ಕೂಡ ಸರ್ ಕೋರಿಯೋಲಿಸ್ ಪರಿಣಾಮದಿಂದ ಸ್ವಲ್ಪ ಹೊಳ್ಳಿದ್ರು ಕೂಡ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಸಮಭಾಜಕ ವೃತ್ತವನ್ನು ಕ್ರಾಸ್ ಮಾಡಿಕೊಂಡು ಮತ್ತೆ ರೈಟ್ ಸೈಡ್ ಹೋಗ್ಬಿಡ್ತಾವೆ. ರೈಟ್ ಸೈಡ್ ಬೈ ಹೋಗ್ಬಿಟ್ರೆ ಭಾರತದ ಕಡೆಗೆ ಜಾಸ್ತಿ ಮಳೆ ಬರಲಿತ್ತಿಲ್ಲ, ಜಾಸ್ತಿ ಮಾರುತಗಳೇ ಬರಲಿತ್ತಿಲ್ಲ. ಜಾಸ್ತಿ ಮಾರುತಗಳು ಬರಲಿಲ್ಲ ಅಂದರೆ ಮಳೆನೂ ಕೂಡ ಬರಂಗಿಲ್ಲ ಅನ್ಕೊಡ್ರಿ. ಮಳೆನೂ ಕಡಿಮೆ ಆದರೆ ಅಂಥ ಒಂದು ಫೇಸಿಗೆ ನೆಗೆಟಿವ್ ಫೇಸ್ ಅಂತ ಕರಿತೀವಿ. ಒಂದು ವೇಳೆ ಮಳೆ ಜಾಸ್ತಿ ಆತಂದ್ರೆ ಈ ಒಂದು ಫೇಸಲ್ಲಿ ನಾವು ಅದಕ್ಕೆ ಪಾಸಿಟಿವ್ ಫೇಸ್ ಅಂತ ಕರಿತೀವಿ. ಆದ್ದರಿಂದ ಫುಲ್ ಕಾನ್ಸಂಟ್ರೇಷನ್. ಇದಕ್ಕೆ ನಾವೇನಂತ ಕರಿತೀವಿ ಗೊತ್ತಾ? ಇದಕ್ಕೆ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ. ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ. ಸಾರಿ, ಈ ಕಡೆ ಇರ್ತಕ್ಕಂಥ ಫೇಸಿಗೆ ನಾವೇನಂತ ಕರಿತೀವಿ ಗೊತ್ತಾ? ನೆಗೆಟಿವ್ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ. ನೆಗೆಟಿವ್ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇವನ್ ನಮ್ಮ ಹಿಂದೂ ಮಹಾಸಾಗರದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖ ಇಂಡಿಯನ್ ಓಷನ್ ಡೈಪೋಲ್ ಅನ್ನೋ ಒಂದು ಸಿಸ್ಟಮು ಕೂಡ ಈ ಒಂದು ನಮ್ಮ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರ್ತದೆ ನಂಗೆ ಅರ್ಥ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇನ್ನೊಂದು 2 ಲಾಸ್ಟ್ ಕಾನ್ಸೆಪ್ಟ್ಸ್ಗಳದಾವೆ, ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಫುಲ್ ಕಾನ್ಸಂಟ್ರೇಷನ್. ನಾನು 8ನೇದು ಹಾಕ್ತೇನೆ ನೋಡಿಲ್ಲ. 8ನೇದು ಏನು ಹಾಕ್ತೀನಿ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಇದಕ್ಕೆ ನಾನು ಏನಂತ ಕರೆದೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಮ್ಯಾಡನ್ ಜೂಲಿಯನ್ ಆಸಿಲೇಷನ್ ಅಂತ ಕರಿತೀವಿ. ಮ್ಯಾಡನ್ ಜೂಲಿಯನ್ ಆಸಿಲೇಷನ್. ಓಕೆನಾ? ಮ್ಯಾಡನ್ ಜೂಲಿಯನ್ ಆಸಿಲೇಷನ್ ಅಂತ ಕರಿತೀನಿ. ಫುಲ್ ಕಾನ್ಸಂಟ್ರೇಷನ್. ಮ್ಯಾಡನ್ ಜೂಲಿಯನ್ ಆಸಿಲೇಷನ್ ಅಂದರೆ ಅರ್ಥ ಏನು? ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೇ ಸಮಭಾಜಕ ವೃತ್ತವನ್ನು ಡ್ರಾ ಮಾಡ್ತೇನೆ ಅನ್ಕೊಟ್ರಿ. ಓಕೆ, ಸೊ ಸಮಭಾಜಕ ವೃತ್ತವನ್ನು ಡ್ರಾ ಮಾಡಿ ಇಲ್ಲೇ ಆಫ್ರಿಕಾ ಡ್ರಾ ಮಾಡ್ತೇನೆ ಅನ್ಕೊಟ್ರಿ ಸಣ್ಣದಾಗಿ. ತದನಂತರ ಇಂಡಿಯಾ ಡ್ರಾ ಮಾಡ್ತೇನೆ ಅನ್ಕೊಟ್ರಿ, ಈ ರೀತಿ ಐತೆ ಅನ್ಕೊಟ್ರಿ. ತದನಂತರ ನಾನು ಉತ್ತರ ಅಮೆರಿಕಾ ಡ್ರಾ ಮಾಡ್ತೇನೆ ಅನ್ಕೊಟ್ರಿ ಈ ಕಡೆ. ಆ್ಯಂಡ್ ಈ ಕಡೆ ಏನು ಡ್ರಾ ಮಾಡ್ತೇನೆ ಅಂದರೆ ದಕ್ಷಿಣ ಅಮೆರಿಕಾ ಡ್ರಾ ಮಾಡ್ತೇನೆ ಅನ್ಕೊಟ್ರಿ. ಓಕೆನಾ? ಈ ರೀತಿ ಐತೆ ಅನ್ಕೊಟ್ರಿ. ಇಲ್ಲಿ ಆಸ್ಟ್ರೇಲಿಯಾನೂ ಕೂಡ ಡ್ರಾ ಮಾಡ್ತೇನೆ ನಾನು ಈ ರೀತಿ. ಸೊ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ಲಿತ್ತದ ಅನ್ಕೊಟ್ರಿ. ಮೇಲ್ಗಡೆ ಯುರೋಪ್ ಐತಿ, ಅದೆಲ್ಲ ನಮ್ಮ ಕೆಲಸಕ್ಕಿಲ್ಲ. ಸೊ ಈ ರೀತಿ ಐತೆ ಅನ್ಕೊಟ್ರಿ. ನಮ್ಮ ಮ್ಯಾಪ್ ಈ ರೀತಿ ಕಾಣ್ಲಿತ್ತದ. ಇವಾಗ ಸರ್ ಯೂಶಲಿ 30ರಿಂದ 50 ದಿನಗಳ ಮಧ್ಯದಲ್ಲಿ ಒಂದು ಲೋ ಪ್ರೆಷರ್ ಸಿಸ್ಟಮ್ ಸಮಭಾಜಕ ವೃತ್ತದ ಮೇಲೆ ಒಂದು ಭಾಗದಿಂದ ಮತ್ತೊಂದು ಭಾಗ ಕೊಂಡಿರ್ತದೆ. ಲೋ ಪ್ರೆಷರ್ ಇಲ್ಲಿ ಇದ್ದಿದ್ದು ಲೋ ಪ್ರೆಷರಿಗೆ ಇಲ್ಲಿಗೆ ಬರ್ತದ ಸರ್, ಇಲ್ಲಿಗೆ ಬರ್ತಿರ್ತದ. ಇದೊಂದು ಲಘು ವಾಯುಭಾರ ಕುಸಿತ ಅನ್ಕೊಟ್ರಿ. ಈ ಲಘು ವಾಯುಭಾರ ಕುಸಿತ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸರ್ ಈ ರೀತಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಚಲನೆ ಮಾಡ್ತಿರ್ತದ. ಇದು ಹಿಂದೂ ಮಹಾಸಾಗರದಲ್ಲೂ ಆಗ್ತಿರ್ತದ, ಪೆಸಿಫಿಕ್ ಸಾಗರದಲ್ಲೂ ಕೂಡ ಆಗ್ತಿರ್ತದ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಈ ರೀತಿ ಆಗ್ತಿರ್ತದಂದ್ರೆ ಇದು ಆ ಕಡೆ ಲೋ ಪ್ರೆಷರ್ ಹೋಗಿ 60 ದಿನಕ್ಕೆ ಮತ್ತೊಂದು ಸರಿ ಈ ಆಫ್ರಿಕಾದ ಕಡೆನೇ ಲೋ ಪ್ರೆಷರ್ ಬಂದ್ಬಿಟ್ಟಿರ್ತದೆ. ಮತ್ತು 50 ದಿನ ಆದ ನಂತರ ಆ ಕಡೆ ಹೋಗ್ಬಿಟ್ಟಿರ್ತದೆ. ಮತ್ತು ನೆಕ್ಸ್ಟ್ ಡೇ ಈ ಕಡೆ ಬಂದ್ಬಿಟ್ಟಿರ್ತದೆ. ಸೊ ಈ ರೀತಿ ಕಂಟಿನ್ಯೂಸ್ಲಿ ಆಸಿಲೇಟ್ ಮಾಡ್ತಿರ್ತದೆ ಲೋ ಪ್ರೆಷರ್ ಒಂದು ಭಾಗದಿಂದ. ಫಾರ್ ಎಕ್ಸಾಂಪಲ್ ಸೊಮಾಲಿಯಾ ಐತೆ ಅನ್ಕೊಡ್ರಿ. ಇಲ್ಲಿ ಸೊಮಾಲಿಯಾ ಐತಿ. ಈ ಸೊಮಾಲಿಯಾದ ಕಡೆ ಇದ್ದಿದ್ದು ಡೈರೆಕ್ಟ್ಲಿ ಕೊಲಂಬಿಯಾ ಕಡೆ ಹೋಗ್ಬಿಡ್ತದೆ ಅಥವಾ ಪೆರು ಕಡೆ ಹೋಗ್ಬಿಟ್ಟಿರ್ತದೆ 60 ದಿನಗಳ ಒಳಗಡೆ. ಸೊ 60 ದಿನ ಆದ ನಂತರ ಮತ್ತೆ ಸೊಮಾಲಿಯಾ ಕಡೆ ಒಂದು ಲೋ ಪ್ರೆಷರ್ ಕ್ರಿಯೇಟ್ ಆಗ್ಬಿಟ್ಟಿರ್ತದೆ. ಮತ್ತೆ ಅದು ಚಲನೆ ಮಾಡ್ತಿರ್ತದೆ. ಇದೇನು ಆಸಿಲೇಟ್ ಆಗ್ಲಿತ್ತದಲ್ಲ, ಹಿಂಗೆ ಆಸಿಲೇಟ್ ಏನಾಗ್ಲಿತ್ತಲ್ಲ, ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಮ್ಯಾಡನ್ ಜೂಲಿಯನ್ ಆಸಿಲೇಷನ್ ಅಂತ ಕರಿತೀವಿ. ಈ ಮ್ಯಾಡನ್ ಜೂಲಿಯನ್ ಆಸಿಲೇಷನ್ ಇಂದ ನಮ್ಮ ಭಾರತದ ಮೇಲೆ ಯಾವ ರೀತಿ ವಾಯುಗುಣದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಕೇಳ್ಬಿಟ್ರೆ ಸರ್ ಮಾನ್ಸೂನ್ ಮಾರುತಗಳು. ಈಗ ಜಸ್ಟ್ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ನೋಡಿದ್ವಿ ಸರ್. ಆ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ಇದ್ದಾಗ ವಿಚಾರ ಮಾಡ್ರಿ, ಅಲ್ಲಿ ಲೋ ಪ್ರೆಷರ್ ಐತಿ. ಈ ಮ್ಯಾಡನ್ ಜೂಲಿಯನ್ ಆಸಿಲೇಷನ್ದು ಕೂಡ ವಾಯುಭಾರ ಕುಸಿತ ಅಲ್ಲೇ ಬಂದು ಇಂಟರ್ಸೆಕ್ಟ್ ಆಗ್ಬಿಡ್ತು ಅಂದರೆ ಸರ್ ನಾರ್ಮಲ್ಗಿಂತ ಜಾಸ್ತಿ ಮಾರುತಗಳನ್ನು ತಮ್ಮ ಕಡೆ ಸೆಳೆದು ಈ ಭಾರತದ ಕಡೆಗೆ ಜಾಸ್ತಿ ಮಾರುತಗಳನ್ನು ಕಳಿಸ್ತಾ ಅನ್ಕೊಡ್ರಿ. ಆದ್ದರಿಂದ ಮ್ಯಾಡನ್ ಜೂಲಿಯನ್ ಆಸಿಲೇಷನ್ ಇದ್ದಾಗ ಫುಲ್ ಕಾನ್ಸಂಟ್ರೇಷನ್. ಒಂದು ವೇಳೆ ವಾಯುಭಾರ ಕುಸಿತ ಸೊಮಾಲಿಯದ ಕಡೆಗೆ ರಚನೆ ಆಯಿತು ಅಂದರೆ 100% ಭಾರತದ ಕಡೆಗೆ ಏನಾಗ್ಬಿಡ್ತದ ಮಾರುತಗಳ ಒಂದು ಪ್ರಮಾಣ ಜಾಸ್ತಿ ಹೋಗ್ತದ. ಮಾರುತಗಳ ಪ್ರಮಾಣ ಜಾಸ್ತಿ ಹೋಗಿ ಮಳೆ ಪ್ರಮಾಣನೂ ಕೂಡ ಜಾಸ್ತಿ ಬಂದ್ಬಿಡ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಕ್ಕೆ ನಾವೇನಂತ ಕರಿತೀವಿ ಗೊತ್ತಾ? ಎಷ್ಟು ದಿನಕ್ಕೆ ಒಂದ್ಸಲ ಆಗ್ತದೆ ಇದು ಸರ್? 30ರಿಂದ 60 ದಿನಕ್ಕೊಂದ್ಸಲ ಈ ರೀತಿ ಆಗ್ತಿರ್ತಲ್ಲ ಡೇಸ್. ಓಕೆ, ಈ ಲಾನಿನಾ ಎಲ್ಲಿನೋ ಆಗೋದು, ಇಂಡಿಯನ್ ಓಷನ್ ಡೈಪೋಲ್ ಆಗೋದು, ಪಾಸಿಟಿವ್ ನೆಗೆಟಿವ್ ಇವೆಲ್ಲ ವರ್ಷಾಂಗಟ್ಲೆ ತಗೋತಾವ ಅನ್ಕೊಡ್ರಿ. 3 ವರ್ಷಕ್ಕೊಂದ್ಸರಿ 7 ವರ್ಷಕ್ಕೊಂದ್ಸರಿ ಈ ರೀತಿ ಆಗ್ತಿರ್ತಾವೆ. ಓಕೆ, ಸೊ ಆದರೆ ಮ್ಯಾಡನ್ ಜೂಲಿಯನ್ ಆಸಿಲೇಷನ್ ಪ್ರತಿ 30ರಿಂದ 60 ದಿನಗಳ ಒಳಗಡೆ ಈ ರೀತಿ ಆಗ್ಬಿಟ್ಟಿರ್ತಾನೆ ಅನ್ಕೊಡ್ರಿ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಸೊ ಇಷ್ಟಕ್ಕೆ ನಂಗೆ ಅನ್ಸೋ ಮಟ್ಟಿಗೆ ನೀವು ಭಾಳಷ್ಟು ಥಿಂಗ್ಸ್ಗಳನ್ನು ಅರ್ಥ ಮಾಡ್ಕೊಂಡಿರ್ತೀರಿ. ಒಂದು ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ನಾನು ಏನಾದರೂ ಅರ್ಥ ಮಾಡಿಸೋದಿದ್ರೆ ಬಿ ವೆರಿ ಕೇರ್ಫುಲ್. ನಾನು ಹೆಂಗೆ ಅರ್ಥ ಮಾಡಿಸ್ತೇನೆ ನೋಡಿರಿ. ಫುಲ್ ಕಾನ್ಸಂಟ್ರೇಷನ್. ಲಾಸ್ಟ್ ಒಂದು ಫ್ಯಾಕ್ಟರ್ ಸರ್. ಓಕೆನಾ? ಲಾಸ್ಟ್ ಫ್ಯಾಕ್ಟರಿಗೆ ನಾನು ಏನು ಕರಿತೀನಿ ನೋಡ್ರಿ. ಬಿ ವೆರಿ ಕೇರ್ಫುಲ್.
ಈ ರೀತಿ ಐತೆ ಅಂದ್ಕೊಳ್ರಿ. ಓಕೆನಾ. ಲಾಸ್ಟ್ ಒಂದು ಫ್ಯಾಕ್ಟರ್ ಐತೆ, ಇದಕ್ಕೆ ನಾ ಏನು ಕರಿತೀನಿ ಅಂದರೆ ಲಾಸ್ಟ್ ಫ್ಯಾಕ್ಟರ್ ಎಷ್ಟನೇ ಫ್ಯಾಕ್ಟರ್ ಇದು? ಎಷ್ಟನೇ ಫ್ಯಾಕ್ಟರ್ ನೋಡಿರಿ? ಎಷ್ಟನೇ ಫ್ಯಾಕ್ಟರ್ ಅಂದರೆ 9ನೇ ಫ್ಯಾಕ್ಟರ್. ಓಕೆ. ಇಷ್ಟೆಲ್ಲ ಫ್ಯಾಕ್ಟರ್ಸ್ಗಳು ಯಾವ ಬುಕ್ಸಲ್ಲೂ ಬರ್ದಿರೋಂಗಿಲ್ಲ ಅಂತ ಅಂದ್ಕೊಂಡೆ ನಾನು. ದೀಸ್ ಕೈಂಡ್ ಆಫ್ ಫ್ಯಾಕ್ಟರ್ಸ್ ಐ ಹ್ಯಾವ್ ಸ್ಟಡಿಡ್ ವಿತ್ ದ ಹೆಲ್ಪ್ ಆಫ್ ರಿಸರ್ಚ್, ವಿತ್ ದ ಹೆಲ್ಪ್ ಆಫ್ ಏನಪ್ಪ ಅಂದರೆ ಇಂಟರ್ನೆಟ್, ಬೇರೆ ಬೇರೆ ಬುಕ್ಸ್ಗಳನ್ನು ರೆಫರ್ ಮಾಡೋದ, ಬುಕ್ಸ್ಗಳನ್ನು ಎಲ್ಲ ಬುಕ್ಸ್ಗಳನ್ನು ರೆಫರ್ ಮಾಡಿ ಎಲ್ಲ ಕಂಬೈನ್ ಮಾಡಿ ಇದನ್ನೆಲ್ಲ ಒಂದೇ ಕಡೆ ತಂದೆ ಅಂದ್ಕೊಳ್ರಿ ನಾನು. ಸೊ ಅದ್ರ ಸಲುವಾಗಿ ನೀವು ನೋಡುವಾಗ ಇದೆಲ್ಲ ಕಾನ್ಸೆಪ್ಟ್ಗಳು ಕ್ರಿಸ್ಟಲ್ ಕ್ಲಿಯರ್ ಕಾಣ್ತಿರ್ತಾವೆ ಅಂದ್ಕೊಂಡೆ ನಾನು. ಓಕೆನಾ. ಸೊ ಇದೇ ರೀತಿ ಅರ್ಥ ಮಾಡ್ಕೊಳ್ಳೋದಿರ್ತದ, ಟು ದ ಪಾಯಿಂಟ್. ಎಂಥದ್ದೇ ಕ್ವಶನ್ಸ್ಗಳ ಕೇಳಿ, ಎಂಥ ಟಫ್ ಕ್ವಶನ್ಸ್ಗಳನ್ನು ಕೇಳಿ, ಅದನ್ನು ನಾವು ಈ ಎಲ್ಲ ಕಾನ್ಸೆಪ್ಟ್ಸ್ಗಳಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಓಕೆನಾ. ನಾನು ಯಾವಾಗಾದರೂ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಕ್ಲೈಮೆಟಾಲಜಿ ಮಾಡಿದರೆ ಎಲ್ಲ ಕಾನ್ಸೆಪ್ಟ್ಸ್ಗಳು ಮತ್ತೊಂದು ಸಲ ಬರ್ತಾವೆ ಅಂದ್ಕೊಳ್ರಿ. ಈ ಎಲ್ನಿನೋ ಲಾನಿನ ಅನ್ನೋದು ಜಲಗೋಳ ಅಥವಾ ಓಷನೋಗ್ರಫಿ ಯಾವಾಗ ಮಾಡ್ತೀನಲ್ಲ ಅವಾಗ ಈ ಎಲ್ನಿನೋ ಲಾನಿನ ಇನ್ನೊಂದು ಸಲ ಚೆನ್ನಾಗಿ ಅರ್ಥ ಮಾಡ್ತೇನೆ ಅಂದ್ಕೊಳ್ರಿ. ಈ ವರ್ಷ ಎಲ್ಲರೂ ಎಲ್ನಿನೋ ಬಂದೈತಿ ಅಂತ ಹೇಳ್ತಿರ್ತಾರೆ. IMDನೂ ಕೂಡ ಅನೌನ್ಸ್ ಮಾಡಿದ್ದದ. ಸೊ ನೀವು ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಭಾಳ ಈಸಿ ಆಗಿಬಿಡ್ತದೆ ಅಂದ್ಕೊಳ್ರಿ. ಫುಲ್ ಕಾನ್ಸಂಟ್ರೇಷನ್. ನಾವು ಲಾಸ್ಟ್ ಒಂದು ಫ್ಯಾಕ್ಟರ್ನ ಅರ್ಥ ಮಾಡ್ಕೊಳ್ಳಿದ್ದೀವಿ. ಇದಕ್ಕೆ ನಾನು ಜಟ್ ಸ್ಟ್ರೀಮ್ ಅಂತ ಕರಿತೀನಿ. ಜಟ್ ಸ್ಟ್ರೀಮ್. ಓಕೆನಾ. ಜಟ್ ಸ್ಟ್ರೀಮ್ಸ್ಗಳು ಹೆಂಗೆ ಕಾಣ್ತಿರ್ತಾವೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ. ಫಾರ್ ಎಕ್ಸಾಂಪಲ್ ನಮ್ಮ ಭೂಮಿ ಹಿಂಗೈತೆ ಅಂದ್ಕೊಳ್ರಿ. ಈ ಭೂಮಿ ಮೇಲ್ಗಡೆ ಸರ್ ಇಲ್ಲಿ ಸಮಭಾಜ ಗುರುತ್ತಾ, ಇಲ್ಲಿ 30, ಇಲ್ಲಿ 60 ನಾರ್ತ್ ಪೋಲ್, ಇಲ್ಲಿ 30, ಇಲ್ಲಿ 60, ಇಲ್ಲಿ ಸೌತ್ ಪೋಲ್. ಈ ರೀತಿ ಏನು ಕಾಣ್ತಿರ್ತದ ನಮಗೆ ಭೂಮಿ ಕಾಣ್ತಿರ್ತದೆ ಅಂದ್ಕೊಳ್ರಿ. ಓಕೆ. ಸೊ ಇದ್ರ ಮೇಲ್ಗಡೆ ಎಲ್ಲ ನಾವು ಆಲ್ರೆಡಿ ನಾವೇನು ನೋಡ್ತೇವೆ ಅಂದರೆ ಇಲ್ಲಿ ಲೋ ಪ್ರೆಷರ್ ನೋಡ್ತೀವಿ, ಇಲ್ಲಿ ಹೈ ಪ್ರೆಷರ್ ನೋಡ್ತೀವಿ, ಇಲ್ಲಿ ಲೋ ಪ್ರೆಷರ್ ನೋಡ್ತೀವಿ, ಇಲ್ಲಿ ಹೈ ಪ್ರೆಷರ್ ನೋಡ್ತೀವಿ. ಓಕೆ, ದಟ್ ಈಸ್ ಓಕೆ ಸರ್. ಇಲ್ಲಿ ಹೈ ಪ್ರೆಷರ್, ಇಲ್ಲಿ ಲೋ ಪ್ರೆಷರ್, ಇಲ್ಲಿ ಹೈ ಪ್ರೆಷರ್ ಸರ್. ಇದೆಲ್ಲ ನಾವು ಈ ರೀತಿ ಒತ್ತಡ ಪಟ್ಟಿಗಳನ್ನು ಆಲ್ರೆಡಿ ನಿನ್ನೆ ಅರ್ಥ ಮಾಡ್ಕೊಂಡಿದ್ದದ. ಇವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಏನು ಮಾಡ್ತೇನೆ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಪರಿವರ್ತನಾ ವಿರಾಮದ ಎತ್ತರದಲ್ಲಿ, ಎಲ್ಲಿ ಪರಿವರ್ತನಾ ವಿರಾಮದ ಎತ್ತರದಲ್ಲಿ ಕೆಲವೊಂದು ಮಾರ್ತುಗಳು ಕಂಡುಬಿಡ್ತಿರ್ತಾವೆ ಸರ್. ಎಲ್ಲಿ ಕಂಡುಬಿಡ್ತಿರ್ತಾವೆ ಅಂದರೆ ಹೆಂಗೆ ಸರ್? ಹಿಂಗೆ ಸರ್. ಪರಿವರ್ತನಾ ವಿರಾಮದ ಎತ್ತರದಲ್ಲಿ ಮಾರ್ತುಗಳು ಹಿಂಗೆ ಚಲನೆ ಮಾಡೋದು ನೋಡ್ತೀವಿ, ನೋಡ್ಲಿದ್ದೆ ನಾವು. ಈ ರೀತಿ ಏನು ಚಲನೆ ಮಾಡ್ಲಿದ್ದವಲ್ಲ ಮಾರ್ತುಗಳು. ಈ ಮಾರ್ತುಗಳನ್ನು ನಾವೇನಂತ ಕರಿತೀವಿ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಜಟ್ ಸ್ಟ್ರೀಮ್ಸ್ ಅಂತ ಕರಿತೀವಿ. ಅಂದರೆ ಈ ರೀತಿ ಮಾರ್ತುಗಳು ಎಲ್ಲೆಲ್ಲಿ ಕಂಡುಬಿಡ್ತಿರ್ತಾವೆ, ಪರ್ಮನೆಂಟ್ ಆಗಿ ಕಂಡುಬಿಡ್ತಿರ್ತಾವೆ ಸರ್. ಇವು ಇಲ್ಲೊಂದು ಕಂಡುಬಿಡ್ತಿರ್ತದೆ ಉತ್ತರ ಉಪ ಉಷ್ಣವಲಯದಲ್ಲಿ, ಉತ್ತರ ಉಪಶೀತ ವಲಯದಲ್ಲಿ, ಆಮೇಲೆ ದಕ್ಷಿಣ ಉಪ ಉಷ್ಣವಲಯದಲ್ಲಿ ಆ್ಯಂಡ್ ದಕ್ಷಿಣ ಉಪಶೀತ ವಲಯದಲ್ಲಿ. ಓಕೆನಾ. ಈ ರೀತಿ ಕಾಣ್ತಿರ್ತದೆ. ಅಂದರೆ ಸಬ್ ಟ್ರಾಪಿಕಲ್ ಆ್ಯಂಡ್ ಸಬ್ ಪೋಲಾರ್ ಝೋನ್ಸ್ ಒಳಗೆ ಪರಿವರ್ತನಾ ವಿರಾಮದ ಎತ್ತರದಲ್ಲಿ ಈ ರೀತಿ ಮಾರುತಗಳು ಚಲನೆ ಮಾಡೋದು ನೋಡ್ತೀವಿ. ಓಕೆನಾ. ಈ ಮಾರುತಗಳ ಲಕ್ಷಣಗಳನ್ನು ನೋಡಿದರೆ ಸರ್ ಒಂದನೇದಾಗಿ ನಾ ಏನು ಬರಿಬೋದು ಗೊತ್ತಾ? ಪರಿವರ್ತನಾ ವಿರಾಮದ ಎತ್ತರದಲ್ಲಿ ಕಂಡುಬಿಡ್ತಿರ್ತಾವೆ ಅಂತ ಬರಿಬೋದು. ಓಕೆ. ಪರಿವರ್ತನಾ ವಿರಾಮದ ಎತ್ತರಕ್ಕೆ ಕಂಡುಬರುತ್ತವೆ, ಎತ್ತರಕ್ಕೆ ಕಂಡುಬರ್ತಕ್ಕಂಥ ಮಾರುತಗಳು. ಎರಡನೇದ್ದು ಸರ್ ಎಲ್ಲಿಂದ ಎಲ್ಲಿಗೆ ಹೋಗ್ತಿರ್ತಾವೆ ಅಂದರೆ ಎಲ್ಲ ಪಶ್ಚಿಮದಿಂದ ಪೂರ್ವಕ್ಕೆ ಹೊಂಟಿರ್ತಾವೆ. ಸೊ ಡೈರೆಕ್ಷನ್ನು ಕೂಡ ಗೊತ್ತಾಯಿತು. ಓಕೆ. ಸೊ ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸುವಂಥ ಮಾರುತಗಳು. ತದನಂತರ ಮೂರನೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಸರ್ ಈ ಮಾರುತಗಳನ್ನು ನಾ ಏನಂತ ಕರಿತೀನಿ ಅಂದರೆ ಸರ್ ಹಾವಿನ ಆಕಾರದಲ್ಲಿ ಅಥವಾ ಮಿಯಾಂಡ್ರಿಂಗ್ ಫ್ಯಾಷನ್ ಒಳಗೆ ಹಾವಿನ ಆಕಾರದಲ್ಲಿ ಚಲನೆ ಮಾಡ್ತಿರ್ತಾವೆ. ಈ ಒಂದು ಜಟ್ ಸ್ಟ್ರೀಮ್ಸ್ಗಳ ಉಗಮವನ್ನು ಹೇಳಿಲ್ಲ ನಾನು. ಕ್ಲೈಮೆಟಾಲಜಿ ಒಳಗೆ ಡೆಫಿನೆಟ್ಲಿ ಹೇಳ್ತೇನೆ ಅಂತ. ದ ಕಾನ್ಸೆಪ್ಟ್ ಬಿಕಮ್ ಬಿಟ್ ಟಫ್. ಈಗ ನಾನು ಎಲ್ಲ ಆ ಕಾನ್ಸೆಪ್ಟ್ಸ್ಗಳನ್ನು ಇಲ್ಲಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ದಿಸ್ ಗೆಟ್ಸ್ ಏನಪ್ಪ ಅಂದರೆ ಲೆಂದಿ. ನಾನು ಆರಾಮ್ಸೆ ಒಂದು 3-4 ತಾಸು ವೀಡಿಯೋ ಮಾಡಬೇಕಾಗತ್ತಾ. ಸೊ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಈ ರೀತಿ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಯಾವುದೇ ಮಾರುತಗಳಿರಲಿ ಆ ಮಾರುತಗಳಿಗೆ ನಾವು ಏನು ಕರಿತೀವಿ ಅಂದರೆ ಜಟ್ ಸ್ಟ್ರೀಮ್ ಅಂತ ಕರಿತೀವಿ. ಜಟ್ ಸ್ಟ್ರೀಮ್. ಓಕೆನಾ. ಇದಕ್ಕೆ ರಾಸ್ಬಾಯ್ ವೇವ್ಸ್ ಅಂತಲೂ ಕರೀತಾರೆ. ರಾಸ್ಬಾಯ್ ವೇವ್ಸ್ ಅಂತಲೂ ಕರೀತಾರೆ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ರಾಸ್ಬಾಯ್ ವೇವ್ಸ್. ಓಕೆ. ಸೊ ಜಟ್ ಸ್ಟ್ರೀಮ್ ಅಥವಾ ರಾಸ್ಬಾಯ್ ವೇವ್ಸ್ ಅಂತ ಕರೀತಾರೆ ಅನ್ಕೊಟ್ರಿ. ಸರ್ ಇಲ್ಲಿ 4 ಪರ್ಮನೆಂಟ್ ಜಟ್ ಸ್ಟ್ರೀಮ್ಸ್ಗಳು ಕಂಡು ಬರ್ಲಿತ್ತಾವೆ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇಂಗ್ಲೀಷ್ ಒಳಗೆ ಎಲ್ಲದಕ್ಕಿಂತ ಮೇಲ್ಗಡೆ ಇರತಕ್ಕಂಥದ್ದು ಸಬ್ ಪೋಲಾರ್ ಜಟ್ ಸ್ಟ್ರೀಮ್. ಎಲ್ಲಿದು? ನಾರ್ದರ್ನ್ ಸಬ್ ಪೋಲಾರ್ ಜಟ್ ಸ್ಟ್ರೀಮ್, ನಾರ್ದರ್ನ್ ಸಬ್ ಟ್ರಾಪಿಕಲ್ ಜಟ್ ಸ್ಟ್ರೀಮ್ ಆ್ಯಂಡ್ ಸದರ್ನ್ ಸಬ್ ಟ್ರಾಪಿಕಲ್ ಜಟ್ ಸ್ಟ್ರೀಮ್ ಆ್ಯಂಡ್ ಸದರ್ನ್ ಸಬ್ ಪೋಲಾರ್ ಜಟ್ ಸ್ಟ್ರೀಮ್ ಅಂತ ಕರಿತೀವಿ. ಓಕೆನಾ. ಇದರ ಅರ್ಥ ಹೆಂಗೆ ಗೊತ್ತಾ? ಕನ್ನಡದಲ್ಲಿ ನಾನು ಹೇಳ್ತೀನಿ, ನೀವು ಬೇಕಂದ್ರೆ ಬರ್ಕೊಳ್ರಿ ಸರ್. ಕನ್ನಡದಲ್ಲಿ ಎಲ್ಲ ನಾರ್ದರ್ನ್ ಸಬ್ ಪೋಲಾರ್ ಜಟ್ ಸ್ಟ್ರೀಮಿಗೆ ಉತ್ತರ ಉಪಶೀತ ವಲಯದ ಜಟ್ ಸ್ಟ್ರೀಮ್ ಅಂತ ಕರೀತಾರೆ. ಸೆಕೆಂಡ್ ಇದ್ದಿದ್ದು ಉತ್ತರ ಉಪ ಉಷ್ಣವಲಯದ ಜಟ್ ಸ್ಟ್ರೀಮ್. ಥರ್ಡ್ ಇದ್ದಿದ್ದು ದಕ್ಷಿಣ ಉಪ ಉಷ್ಣವಲಯದ ಜಟ್ ಸ್ಟ್ರೀಮ್ ಅಂತ ಕರೀತಾರೆ. ಫೋರ್ತ್ ಇದ್ದಿದ್ದು ದಕ್ಷಿಣ ಉಪಶೀತ ವಲಯದ ಜಟ್ ಸ್ಟ್ರೀಮ್ ಅಂತ ಕರೀತಾರೆ. ಓಕೆನಾ. 4 ಪರ್ಮನೆಂಟ್ ಜಟ್ ಸ್ಟ್ರೀಮ್ಸ್ಗಳು ಕಂಡುಬರ್ಲಿತಾವೆ. ಆ ಜಟ್ ಸ್ಟ್ರೀಮ್ಸ್ಗಳು ಎಕ್ಸಾಕ್ಟ್ಲಿ ಈ ಲಕ್ಷಣಗಳನ್ನ ಹೊಂದಿರ್ತಾವೆ. ಓಕೆ. ಈ ರೀತಿ ಅರ್ಥ ಮಾಡ್ಕೊಳ್ರಿ. ಇನ್ನೊಂದು ಸಣ್ಣ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು ನಾವು. ಫಾರ್ ಎಕ್ಸಾಂಪಲ್ ಉಷ್ಣವಲಯದಲ್ಲಿ ಯಾವ್ದಾರ ಸಾಗರ ಮಟ್ಟವನ್ನು ಈ ರೀತಿ ನೋಡಿ ಅನ್ಕೊಳ್ರಿ. ಆ್ಯಂಡ್ ಅಲ್ಲಿ ಟೆಂಪ್ರೇಚರ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಒಂದು 27 ಡಿಗ್ರಿ ಸೆಲ್ಸಿಯಸ್ಗಿಂತ ಮೇಲೈತೆ ಅನ್ಕೊಳ್ರಿ. ಮೇಲಿತ್ತು ಅಂದರೆ ಅಲ್ಲಿ ಡೆಫಿನೆಟ್ಲಿ ಒಂದು ಲೋ ಪ್ರೆಷರ್ ಅಥವಾ ಒಂದು ವಾಯುಭಾರ ಕುಸಿತ ಬಂದ್ಬಿಡ್ತದೆ.
ಸಾಗರಗಳ ಮೇಲೆ 27 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಭಾಳ ಜಾಸ್ತಿ. ಓಕೆ, ಸೊ ಒಂದು ವೇಳೆ ಆ ರೀತಿ ಇತ್ತು ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಮಾರುತಗಳು ಹೆಂಗೆ ಬರ್ತಾವೆ ಗೊತ್ತಾ ಸರ್, ಲೋ ಪ್ರೆಷರ್ ಕಡೆಗೆ ಈ ರೀತಿ ರಭಸವಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಮಾರುತಗಳು ಆ ಸಾಗರದ ಮಟ್ಟದ ಮೇಲೆ ಚಲನೆ ಮಾಡಿದಂಥ ಕಾರಣದಿಂದ ಸಾಗರ ಮಟ್ಟ ಮೇಲೆ ಇರತಕ್ಕಂಥ ಬಹಳಷ್ಟು ತೇವಾಂಶದ ಪ್ರಮಾಣಗಳನ್ನು ಹೊತ್ತುಕೊಂಡು ಲೋ ಪ್ರೆಷರ್ ಕಡೆ ಬರ್ತಾವೆ ಅನ್ಕೊಳ್ರಿ. ಮೇಲ್ಗಡೆ ಹೋಗಬೇಕಾದ್ರೆ ಏನಾಗ್ಬಿಡ್ತಾ ಗೊತ್ತಾ, ಮೇಲ್ಗಡೆ ಹೋಗಬೇಕಾದ್ರೆ ಎಲ್ಲ ಮಾರುತಗಳು ಈ ರೀತಿ ಸುರುಳಿ ಆಕಾರದಲ್ಲಿ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಮೇಲ್ಗಡೆ ಹೋದಾದ ನಂತರ ಏನು ಮಾಡ್ತಾ ಗೊತ್ತಾ ಸರ್, ಮೋಡಗಳನ್ನು ರಚನೆ ಮಾಡ್ತಾವೆ. ಮೋಡಗಳನ್ನು ರಚನೆ ಮಾಡಿ ಮಳೆಯನ್ನು ತೊಗೊಂಡ್ಬಿಡ್ತಾವೆ ಸರ್. ಇಂಥ ಒಂದು ಸಿಸ್ಟಮನ್ನು ನಾವು ಚಂಡಮಾರುತ ಅಥವಾ ಆವರ್ತ ಚಂಡಮಾರುತ ಅಂತ ಕರಿತೀವಿ. ಓಕೆನಾ, ಆವರ್ತ ಚಂಡಮಾರುತ ಅಂತ ಕರಿತೀವಿ. ಚಂಡಮಾರುತ ನಡೀತದೆ ಅಂದ್ಕೊಂಡೆ ನಾನು. ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ತಿರ್ತದ. ಈ ಆವರ್ತ ಚಂಡಮಾರುತ ಮತ್ತು ಜಸ್ಟ್ರೀಮನ್ನು ಕನೆಕ್ಟ್ ಮಾಡಿ ಚಳಿಗಾಲದಲ್ಲಿ ನಮ್ಮ ಭಾರತದ ಕಡೆಗೆ ಮಳೆ ಯಾವ ರೀತಿ ಬರ್ತಿರ್ತವೆ ಅನ್ನೋದನ್ನ ಕನೆಕ್ಟ್ ಮಾಡಿ ನಾನು ನಿಮಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಅರ್ಥ ಮಾಡಿಸ್ತೀನಿ ಅಂತ ಅದನ್ನು ಇಲ್ಲಿ ಅರ್ಥ ಮಾಡಿಸ್ತೀನಿ ನೋಡ್ರಪ್ಪ. ಫುಲ್ ಕಾನ್ಸಂಟ್ರೇಷನ್. ಇದಕ್ಕೂ ಕೂಡ ಮ್ಯಾಪ್ ಬೇಕಾಗ್ತದ. ಸೊ ಮ್ಯಾಪನ್ನು ಡ್ರಾ ಮಾಡ್ತೀನಿ ಅಂತ. ಫುಲ್ ಕಾನ್ಸಂಟ್ರೇಷನ್. ಮ್ಯಾಪ್ ಈ ರೀತಿ ಐತೆ ಅನ್ಕೊಟ್ರಿ. ಓಕೆ, ಸೊ ಇಲ್ಲಿ ಆಫ್ರಿಕಾ ಐತೆ, ಇಲ್ಲಿ ಆಫ್ರಿಕಾ ಐತೆ ಅನ್ಕೊಳ್ರಿ. ತದನಂತರ ಇಲ್ಲಿ ಏನೈತಂದರೆ ಇಂಡಿಯಾ ಐತಿ. ಇಂಡಿಯಾ ಐತಲ್ಲ, ಇಂಡಿಯಾ ಆದ ನಂತರ ಇಲ್ಲಿ ನಿಮ್ಗೆ ಗೊತ್ತೈತೆ ನಿಮಗೆ ಆಲ್ರೆಡಿ ಇದೆಲ್ಲ ಏಷ್ಯಾ ಇರ್ತದ. ಇಲ್ಲಿ ನೀವು ನೋಡಿದ್ರಿ ಅಂದರೆ ಇಲ್ಲಿ ಯುರೋಪ್ ಇರ್ತದ, ಯುರೋಪ್. ತದನಂತರ ಇಲ್ಲಿ UK, ಐರ್ಲ್ಯಾಂಡ್ ಅವೆಲ್ಲ ಇರ್ತಾವೆ ಅನ್ಕೊಳ್ರಿ. ಇಲ್ಲಿ ಏನಿರ್ತದೆ ಅಂದರೆ ಆಸ್ಟ್ರೇಲಿಯಾ ಇರ್ತದೆ, ಇಲ್ಲಿ ನ್ಯೂಜಿಲ್ಯಾಂಡ್ ಇರ್ತದೆ, ಇಲ್ಲಿ ಜಪಾನ್ ಇರ್ತದೆ. ಇದೆಲ್ಲ ಗೊತ್ತಿರ್ತದೆ ನಿಮಗೆ. ಓಕೆ, ಸೊ ನಾನು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ಸರ್. ಡಿಸೆಂಬರ್ ಮಂತ್ ಒಳಗೆ ನಾನು ಎಲ್ಲ ಒತ್ತಡ ಪಟ್ಟಿಗಳನ್ನು ನೋಡ್ತೇನೆ ಅನ್ಕೊಳ್ರಿ. ಡಿಸೆಂಬರ್ ಮಂತ್ ಒಳಗೆ ಸೂರ್ಯನ ಕಿರಣಗಳು ಎಲ್ಲಿ ಬೀಳ್ತಿರ್ತಾವೆ ಹೇಳ್ರಿ. ಡಿಸೆಂಬರ್ ಅಂದಾಗ ನಮ್ಮ ಡಿಸೆಂಬರ್ ಅಂತ ಬರಲಿಕ್ಕೆ ಅನ್ಕೊಳ್ರಿ. ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಈ ಒತ್ತಡ ಪಟ್ಟಿಗಳು ಭೂಮಿ ಮೇಲೆ ಯಾವ ರೀತಿ ಕಾಣ್ತಿರ್ತಾವೆ ಅದನ್ನು ಕೂಡ ನೋಡೋಮಂತ. ತದನಂತರ ಡಿಸೆಂಬರ್ ತಿಂಗಳಲ್ಲಿ ಭಾರತದಲ್ಲಿ ಏನು ಇರ್ತದೆ, ಚಳಿಗಾಲ ಇರ್ತದೆ ಸರ್. ಭಾರತದಲ್ಲಿ ಚಳಿಗಾಲ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಚಳಿಗಾಲ ಅಂದರೆ ಉಷ್ಣಾಂಶ ಕಡಿಮೆ ಇರ್ತದೆ. ಉಷ್ಣಾಂಶ ಕಡಿಮೆ ಇದ್ದು ಆವಿಯಾಗುವಿಕೆ ಕಡಿಮೆ ಇರ್ತದೆ. ಆವಿಯಾಗುವಿಕೆ ಕಡಿಮೆ ಆದರೆ ತೇವಾಂಶದ ಪ್ರಮಾಣ ವಾತಾವರಣದಲ್ಲಿ ಕಡಿಮೆ ಆಗ್ಬಿಡ್ತದೆ. ತೇವಾಂಶದ ಪ್ರಮಾಣ ವಾತಾವರಣ ಕಡಿಮೆ ಆಗ್ಬಿಟ್ರೆ ಸರ್ ಏನಪ್ಪಾ ಅಂದರೆ ಘನೀಕರಣ ಆಗಂಗಿಲ್ಲ ಅಥವಾ ಕಂಡೆನ್ಸೇಷನ್ ಆಗಂಗಿಲ್ಲ. ಕಂಡೆನ್ಸೇಷನ್ ಆಗಲಿಲ್ಲ ಅಂದರೆ ಮೋಡಗಳ ರಚನೆ ಆಗಂಗಿಲ್ಲ ಅನ್ಕೊಟ್ರಿ. ಮೋಡಗಳ ರಚನೆ ಆಗಲಿಲ್ಲ ಅಂದರೆ ಮಳೆನೂ ಬರಬಾರ್ದು. ಸೊ ಚಳಿಗಾಲ ಆರಾಮ್ಸೆ ಶುಷ್ಕವಾಗಿರ್ಬೇಕು, ಮಳೆ ಬರ್ತಿರ್ಬಾರ್ದು. ಓಕೆನಾ, ಮಳೆ ಅಂತ ಬರೋದು ಈ ಥರ ಬರಂಗಿಲ್ಲ ಅಂತ ಬರ್ತೇನೆ ಅನ್ಕೊಟ್ರಿ. ಓಕೆ, ಸೊ ನಾರ್ಮಲ್ ಆಗಿ ನೋಡಿದ್ರೆ ಹಿಂಗೆ ಕಾಣ್ತಿರ್ಬೇಕು. ಬಟ್ ಏನಾಗ್ತದೆ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಡಿಸೆಂಬರ್ ತಿಂಗಳಲ್ಲಿ ITCZ ಇಲ್ಲಿ ರೀತಿ ಕೆಳಗಡೆ ಕಾಣ್ಬರ್ತಿರ್ತದೆ. ಓಕೆ, ಅದ್ರ ಮೇಲ್ಗಡೆ ನೀವು ನೋಡಿದ್ರಿ ಅಂದರೆ ಇಲ್ಲೊಂದು ಹೈ ಪ್ರೆಷರ್ ಕಾಣ್ಬಿಡ್ತಿರ್ತದೆ. ಓಕೆನಾ, ತದನಂತರ ಕೆಳಗಡೆನೂ ಕೂಡ ಒಂದು ಹೈ ಪ್ರೆಷರ್ ಕಾಣ್ಬಿಡ್ತಿರ್ತದೆ ಈ ಥರ. ಓಕೆ, ಅದರ ಮೇಲ್ಗಡೆ ನೀವು ನೋಡಿದ್ರಿ ಅಂದರೆ ಒಂದು 50 ಡಿಗ್ರಿ ಕಡೆಗೆ ಇಲ್ಲೊಂದು ಲೋ ಪ್ರೆಷರ್ ಕಾಣ್ತಿರ್ತದೆ ಹಿಂಗೆ. ಓಕೆ, ಸೊ ವಿಚಾರ ಮಾಡಿರಿ. ರೆಡ್ ಕಲರೇ ಡ್ರಾ ಮಾಡಿದ್ದು ಲೋ ಪ್ರೆಷರು, ಇದು ITCZ. ಓಕೆನಾ, ಇಲ್ಲಿ ಕೆಳಗಡೆ ಮತ್ತು ಒಂದು 70 ಡಿಗ್ರಿ ಕಡೆ ಲೋ ಪ್ರೆಷರ್ ಕಾಣ್ತಿರ್ತದೆ. ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ಲಿತ್ತು ಅನ್ಕೊಟ್ರಿ. ಇದು ಹೈ ಪ್ರೆಷರ್, ಇದು ಕೂಡ ಹೈ ಪ್ರೆಷರ್ ಅನ್ಕೊಟ್ರಿ. ಓಕೆ, ನೀವು ಒತ್ತಡ ಪಟ್ಟಿಗಳ ಚಲನೆಯನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಇವೆಲ್ಲ ಅರ್ಥ ಆಗ್ತಿರ್ತಾವೆ. ಇಲ್ಲಾಂದ್ರೆ ಭಾಳ ಕಷ್ಟ ಆಗ್ಬಿಡ್ತದೆ ಅನ್ಕೊಟ್ರಿ. ಇದು ಇಲ್ಲೆಲ್ಲ ಕ್ಯಾಸ್ಪಿಯನ್ ಸಿ, ಬ್ಲ್ಯಾಕ್ ಸಿ ಅಥವಾ ಕ್ಯಾಸ್ಪಿಯನ್ ಸಮುದ್ರ, ಕಪ್ಪು ಸಮುದ್ರ ಇವೆಲ್ಲ ಕಾಣ್ಲಿಕ್ಕೆ ಅನ್ಕೊಟ್ರಿ. ಇದನ್ನು ಏನು ಮಾಡ್ತೇನೆ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಇವಾಗ ಈ ಲೋ ಪ್ರೆಷರ್ಗಳು ಮೆಡಿಟರೇನಿಯನ್ ಸಮುದ್ರ ಅಂದ್ರೆ ಯಾವುದು ಸರ್? ಈ ಆಫ್ರಿಕಾ ಐತಲ್ಲ, ಆಫ್ರಿಕಾದ ಉತ್ತರ ಭಾಗ, ಯುರೋಪದ ದಕ್ಷಿಣ ಭಾಗದಲ್ಲಿ ನಾವು ಒಂದು ಸಮುದ್ರವನ್ನು ನೋಡ್ತೇವೆ, ಮೆಡಿಟರೇನಿಯನ್ ಸಮುದ್ರ. ಆ ಮೆಡಿಟರೇನಿಯನ್ ಸಮುದ್ರದ ಈಶಾನ್ಯ ಭಾಗದಲ್ಲಿ ಕಪ್ಪು ಸಮುದ್ರ ಕಂಡುಬರ್ತದೆ, ಪೂರ್ವ ಭಾಗದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಕಂಡುಬರ್ತದೆ. ಈ ಕ್ಯಾಸ್ಪಿಯನ್ ಸಮುದ್ರ, ಮೆಡಿಟರೇನಿಯನ್ ಸಮುದ್ರ, ಕಪ್ಪು ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರಗಳ ಮೇಲೆ ಲೋ ಪ್ರೆಷರ್ ಬಂದಿರತಕ್ಕಂಥ ಕಾರಣದಿಂದ ಸರ್, ಲೋ ಪ್ರೆಷರ್ ಬಂದಿರತಕ್ಕಂಥ ಕಾರಣದಿಂದ ಇಲ್ಲಿ ನೋಡ್ರಿ, ಇಲ್ಲೇನೋ ಕಾಣ್ಬರ್ಲಿರ್ತದ ಆವರ್ತ ಚಂಡಮಾರುತಗಳು ರಚನೆ ಆಗುವಂಥ ಸಾಧ್ಯತೆ ಇದೆ. ಆವರ್ತ ಚಂಡಮಾರುತಗಳು ರಚನೆ ಆದರೆ ಸರ್ ಮಾರುತಗಳು ಹಿಂಗೆ ಬಂದು ಒಳಾಂಗಣದಲ್ಲಿ ಬಂದು ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ, ತಿರುಕೋತ ಅಥವಾ ಸುರುಳಿ ಆಕಾರದಲ್ಲಿ ಮೇಲ್ಗಡೆ ಚಲನೆ ಮಾಡ್ತಿರ್ತಾವೆ ಅನ್ಕೊಡ್ರಿ. ಸುರುಳಿ ಆಕಾರದಲ್ಲಿ ಮೇಲ್ಗಡೆ ಚಲನೆ ಮಾಡೋದು ಓಕೆ, ಆದರೆ ಪರಿವರ್ತನಾ ವಿರಾಮದ ಎತ್ತರಕ್ಕೆ ದಟ್ಟವಾದ ಮೋಡಗಳನ್ನು ರಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಈ ದಟ್ಟವಾದ ಮೋಡಗಳು ಪರಿವರ್ತನಾ ವಿರಾಮದ ಎತ್ತರಕ್ಕೆ ಇದ್ದಾಗ ಸರ್ ಈ ಕಡೆಯಿಂದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಜಟ್ ಸ್ಟ್ರೀಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಜಟ್ ಸ್ಟ್ರೀಮ್ ಯಾವ ಕಡೆಯಿಂದ ಬರ್ತದ? ಈ ಕಡೆಯಿಂದ. ಏನಿದು ಜಟ್ ಸ್ಟ್ರೀಮ್ ಸರ್, ಇದು ಜಟ್ ಸ್ಟ್ರೀಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಈ ಆವರ್ತ ಚಂಡಮಾರುತಗಳು ರಚನೆ ಮಾಡಿರ್ತಕ್ಕಂಥ ಮೋಡಗಳನ್ನು ಜಟ್ ಸ್ಟ್ರೀಮ್ಸ್ಗಳು ಪಶ್ಚಿಮದಿಂದ ಪೂರ್ವಕ್ಕೆ ಪುಷ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವೆ. ಪಶ್ಚಿಮದಿಂದ ಪೂರ್ವಕ್ಕೆ ಪುಷ್ ಮಾಡಿದಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಈ ಎಲ್ಲ ಆವರ್ತ ಚಂಡಮಾರುತಗಳ ಮೋಡಗಳು ಈ ರೀತಿ ಸರ್ ಪೂರ್ವದ ಕಡೆಗೆ ಮುಖ ಮಾಡಿ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವೆ ಸರ್. ಆದರೆ ಯಾವುದೇ ವಸ್ತುಗಳು, ಯಾವುದೇ ಮಾರುತಗಳು, ಯಾವುದೇ ವ್ಯವಸ್ಥೆಗಳು ಚಲನೆ ಮಾಡಲಿ ನಮ್ಮ ಭೂಮಿ ಮೇಲೆ ಅಕ್ಷಭ್ರಮಣೆಯ ಕಾರಣದಿಂದ ಹಾಗೂ ಕೋರಿಯೋಲಿಸ್ ಪರಿಣಾಮದ ಕಾರಣದಿಂದ ಅವಕ್ಕೆ ಏನಾಗಬೇಕಂದ್ರೆ ಬಲಗಡೆ ಓರೆ ಮಾಡಿ ಚಲನೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದರ ಬಲಗಡೆ ಏನಾಗ್ತದೆ, ಈಗ ಯೆಲ್ಲೋ ಕಲರ್ ಮಾರ್ಕ್ ಮಾಡಿ ನೋಡ್ರಿ ನಾನು, ಯಾರೋ ಮಾರ್ಕ್, ಅದ್ರ ಬಲಗಡೆ ಏನಾಗ್ತದೆ ಅಂದರೆ ಕೆಳಗಡೆ ಆಗ್ತದೆ ಸರ್. ಡೆಫಿನೆಟ್ಲಿ ಹಿಂಗೆ ಕೆಳಗಡೆ ಆಗ್ತದೆ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಹಿಂಗೆ ಮಾಡಿ ನೋಡ್ರಿ, ಡೆಫಿನೆಟ್ಲಿ ಕೆಳಗಡೆ ಆಗ್ತದೆ. ಕೆಳಗಡೆ ಆಯ್ತು ಅಂದರೆ ನೋಡ್ರಿ ಇಂಡಿಯಾದ ಕಡೆಗೆ ಅಲ್ಲೇನು ಏನಪ್ಪ ಅಂದರೆ ಇಂಡಿಯಾದ ಕಡೆಗೆ ಫಾರ್ ಎಕ್ಸಾಂಪಲ್ ಈ ಮಾರುತಗಳನ್ನು ನಾನು ಸ್ವಲ್ಪ ಜೂಮಿನ್ ಮಾಡಿ ತೋರಿಸಿದಂದ್ರೂ ಕೂಡ ಹೆಂಗೆ ಕಾಣ್ತಿರ್ತಾವೆ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್ ನೋಡ್ರಿ, ಈ ರೀತಿ ತಂದು ಕೊಟ್ರಿ. ನಮ್ಮ ಇಂಡಿಯಾ ಮೇಲ್ಗಡೆ ಭಾಗದಲ್ಲಿ
ಇಂಡಿಯಾ ಐತೆ ಅಂದ್ಕೊಡ್ರಿ, ಇಲ್ಲಿ ನೇಪಾಳ ಐತಿ, ಇಲ್ಲಿ ಸಿಕ್ಕಿಂ ಐತಿ, ಇಲ್ಲಿ ಭೂತಾನ್ ಐತಿ, ಇಲ್ಲಿ ಅರುಣಾಚಲ್ ಪ್ರದೇಶ ಐತಿ. ಓಕೆ, ಸೊ ಇಲ್ಲೆಲ್ಲ ಪರ್ವತಗಳದಾವೆ. ಕಾರಕೋರಂ, ಲದ್ದಾಖ್, ಜಾಸ್ಕರ್, ಹಿಮಾದ್ರಿ, ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್, ಹಿಮಾಚಲ್ ಆ್ಯಂಡ್ ಶಿವಾಲಿಕ್ ಪರ್ವತಗಳದ ಅಂದ್ಕೊಡ್ರಿ. ಹಿಂಗೈತೆ ಅಂದ್ಕೊಡ್ರಿ. ಈಗ ಆ ಕಡೆಯಿಂದ ಎಲ್ಲೇ ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಂಡುಬರ್ತಕ್ಕಂಥ ಆವರ್ತ ಚಂಡಮಾರುತಗಳ ಮೋಡಗಳನ್ನು ಈ ಜಸ್ಟಿಮ್ಸ್ಗಳು ಈ ರೀತಿ ಪಶ್ಚಿಮದಿಂದ ಪೂರ್ವಕ್ಕೆ ಬರ್ತಾ ಪುಷ್ ಮಾಡ್ಕೊಂಡು ಬಂದ್ಬಿಟ್ಟಾವ ಮೋಡಗಳನ್ನು ಮತ್ತು ಏನಪ್ಪ ಅಂದರೆ ತೇವಾಂಶನ. ಆ ತೇವಾಂಶ ಮತ್ತು ಮೋಡಗಳು ಈ ಹಿಮಾಲಯ ಪರ್ವತಗಳ ಕಡೆ ಬಂದು ಎರಡು ಭಾಗಗಳಲ್ಲಿ ಈ ರೀತಿ ಡಿವೈಡ್ ಆಗ್ಬಿಟ್ಟಿರ್ತಾವೆ. ಒಂದು ಭಾಗ ಚೈನಾದ ಟಿಬೆಟ್ ಕಡೆಗೆ ಹರಿದ್ರೆ, ಇನ್ನೊಂದು ಭಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಇನ್ನೊಂದು ಭಾಗ ಎಲ್ಲ ರೀತಿ ಇರ್ತದೆ ಅಂದರೆ ಸರ್ ನಮ್ಮ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಹರಿತಿರ್ತದೆ ಅಥವಾ ಮೂವ್ ಆಗ್ತಿರ್ತದೆ. ಮೂವ್ ಆಗುವಾಗ ಅಲ್ಲಿ ಯಾವುದೇ ಅಡಚಣೆಗಳು ಕಂಡುಬರಲಿ, ಆ ಒಂದು ತೇವಾಂಶದ ಪ್ರಮಾಣದಿಂದ, ಆ ಮೋಡದ ಪ್ರಮಾಣದಿಂದ ಇಲ್ಲೆಲ್ಲ ಮಳೆ ಆಗಲಿ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ಇಲ್ಲೇನೂ ಮಳೆ ಬರ್ತದ ಸರ್, ಇಲ್ಲೇನೂ ಮಳೆ ಬರ್ತದ ಸರ್, ಸ್ವಲ್ಪ ಪ್ರಮಾಣದಲ್ಲಿ. ಈವನ್ ಅರುಣಾಚಲ್ ಪ್ರದೇಶ ಈಸ್ ಆಲ್ಸೋ ರಿಸೀವಿಂಗ್ ಬಿಟ್ ಆಫ್ ರೈನ್ಫಾಲ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಸರ್ ಈಗ ಜಸ್ಟ್ ಹೇಳಿದ್ನಲ್ಲ ನಾನು, ಸರ್ ಇಲ್ಲಿ ಡಿಸೆಂಬರ್ ಮಂತಲ್ಲಿ ಭಾರತದಲ್ಲಿ ಚಳಿಗಾಲ ಇದ್ದಾಗ ಮಳೆ ಬರಬಾರ್ದಾಗಿತ್ತು, ಬಟ್ ಇಲ್ಲೇ ಮಳೆ ಬರ್ಲಿತ್ತದ. ವಿಚಾರ ಮಾಡ್ರಿ, ಈ ಮಳೆ ಎದಕ್ಕೆ ಬರ್ಲಿತ್ತದ ಹೇಳ್ರಿ? ಮೆಡಿಟರೇನಿಯನ್ ಸಮುದ್ರ, ಅಟ್ಲಾಂಟಿಕ್ ಸಾಗರ, ಕಪ್ಪು ಸಮುದ್ರ ಮತ್ತು ಕ್ಯಾಸ್ಪಿಯನ್ ಸಮುದ್ರದ ಮೇಲೆ ಆವರ್ತ ಚಂಡಮಾರುತಗಳ ರಚನೆ ಆಗಿರ್ತಕ್ಕಂಥ ಕಾರಣದಿಂದ. ಅಂದರೆ ನಮ್ಮ ಭಾರತವನ್ನು ಕನ್ಸಿಡರ್ ಮಾಡಿರಿ, ಅವೆಲ್ಲದಾವು ಪಶ್ಚಿಮದಲ್ಲದಾವು. ಪಶ್ಚಿಮದಲ್ಲಿ ಏನೋ ನಡೀತದ, ಅದನ್ನು ನಮ್ಮ ಭಾರತದಲ್ಲಿ ಮಳೆ ಸುರಿಸ್ಲಿತ್ತದ. ವಿಚಾರ ಮಾಡ್ರಿ. ಆದ್ದರಿಂದ ಚಳಿಗಾಲದಲ್ಲಿ ಮಳೆ ಬರಬಾರ್ದಾಗಿತ್ತು, ಬಟ್ ಮಳೆ ಬಂದಂದ್ರೆ ಅದು ನಮಗೆ ಡಿಸ್ಟರ್ಬೆನ್ಸ್ ಆಯ್ತು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. If it is disturbance, then what is this disturbance called as? The disturbance created by western side. The disturbance created by the cyclones which are present in the western side. Understanding? ಆದ್ದರಿಂದ ಇದಕ್ಕೆ ನಾವೇನಂತ ಕರಿತೀವಿ ಗೊತ್ತಾ? ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಥವಾ ಇದನ್ನು ಕನ್ನಡದಲ್ಲಿ ಫೇಮಸ್ ಆಗಿ ನಾವೇನಂತ ಕರಿತೀವಿ ಗೊತ್ತಾ? ಪಶ್ಚಿಮದ ಕ್ಷೋಭೆ ಅಂತ ಕರಿತೀವಿ. ಪಶ್ಚಿಮದ ಕ್ಷೋಭೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ಪಶ್ಚಿಮದ ಕ್ಷೋಭೆ ಹೆಂಗೆ ಕಾಣ್ತಿರ್ತದೆ ಅಂದರೆ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ತಿರ್ತದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಸೊ ಪಶ್ಚಿಮದ ಕ್ಷೋಭೆ ಅಥವಾ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಎದಕ್ಕೆ ಬಂದದಪ್ಪ ಅಂದರೆ ಜಟ್ ಸ್ಟ್ರೀಮ್ಸ್ಗಳ ಪ್ರಭಾವದಿಂದ ಬಂದದ. ಆದ್ದರಿಂದ ಜಟ್ ಸ್ಟ್ರೀಮ್ಸ್ಗಳು ಕೂಡ ಈ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅತ್ಯಂತ ಪ್ರಮುಖ ಅಂಶಗಳು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇನ್ನೊಂದು ಜಟ್ ಸ್ಟ್ರೀಮ್ಸ್ ಕಂಡು ಬರ್ತದೆ ಸರ್. ಫಾರ್ ಎಕ್ಸಾಂಪಲ್ ನೀವೇನಾದರೂ ಇದನ್ನೇ 3D ಒಳಗೆ ಮ್ಯಾಪ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ಸರ್. ಇನ್ನೊಂದು ಜಸ್ಟ್ ಸ್ಟ್ರೀಮ್ಸ್ ಕಂಡು ಬರ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ. ಅದನ್ನು ನಾನು ಲಾಸ್ಟ್ ಪಾಯಿಂಟ್ ಇದು. ಓಕೆನಾ? ಸೊ ಇಲ್ಲೊಂದು ಜಸ್ಟ್ ಸ್ಟ್ರೀಮ್ ಐತೆ ಅಂದ್ಕೊಳ್ರಿ, ಫುಲ್ ಕಾನ್ಸಂಟ್ರೇಷನ್. ಈ ರೀತಿ ನಮ್ಮ ಭಾರತ ಐತೆ ಅಂದ್ಕೊಳ್ರಿ. ಭಾರತವನ್ನು ನಾನು ಡ್ರಾ ಮಾಡ್ತೇನೆ ಅಂದ್ಕೊಳ್ರಿ. ಇಲ್ಲಿ ಆಫ್ರಿಕಾ ಐತಿ, 3D ಒಳಗೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಆಫ್ರಿಕಾ ಹಿಂಗೈತೆ ಅಂದ್ಕೊಳ್ರಿ. ತದನಂತರ ಇಲ್ಲೇನೈತೆ ಅಂದರೆ ನಮ್ಮ ಇಂಡಿಯಾ ಐತೆ ಅಂದ್ಕೊಳ್ರಿ. ಇಂಡಿಯಾ ಐತೆ ಅಂದ್ಕೊಳ್ರಿ. ಏಷ್ಯಾ ಐತೆ ಅಂದ್ಕೊಳ್ರಿ ಇಲ್ಲೇ. ಆ್ಯಂಡ್ ಇಲ್ಲಿ ಕೆಳಗಡೆ ಏನೈತೆ ಅಂದರೆ ಆಸ್ಟ್ರೇಲಿಯಾ ಐತಿ. ಹಿಂಗೈತೆ ಅಂದ್ಕೊಳ್ರಿ. ಓಕೆ? ಸೊ ನಾನೇನಾದರೂ ಲೋ ಪ್ರೆಷರ್ ಇಲ್ಲಿ ಡ್ರಾ ಮಾಡಿದ್ದೆ ಅಂದರೆ, ವಿಚಾರ ಮಾಡಿರಿ, ಇಲ್ಲೆಲ್ಲ ಇರ್ತದೆ. ಇಲ್ಲಿ ಮ್ಯಾಸ್ಕ್ರೀನ್ ಹೈ ಇರ್ತದಲ್ಲ, ಮ್ಯಾಸ್ಕ್ರೀನ್ ಹೈ. ಸೊ ಮಾರುತಗಳು ಸ್ಟಾರ್ಟಿಂಗಲ್ಲಿ ಹೆಂಗೆ ಬರ್ತಾವೆ ಸರ್? ಸ್ಟಾರ್ಟಿಂಗಲ್ಲಿ ಮಾರುತಗಳು ಹಿಂಗೆ ಬರ್ತಾವೆ, ಹಿಂಗೆ ಬರ್ತಾವೆ. ತದನಂತರ ಹಿಂಗೆ ಹೋಗ್ತಾವೆ ಅಂದ್ಕೊಳ್ರಿ. ಅರ್ಥ ಆಯ್ತು ಅಂದ್ಕೊಂಡೆ ನಾನು. ಒಂದು ವೇಳೆ ಆ ಲೋ ಪ್ರೆಷರ್ ಕಡೆಗೆ ಈ ಮಾರುತಗಳು ಹೋಗಿ ಮೇಲ್ಗಡೆ ಏರ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅಂದರೆ 3D ಒಳಗೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದನ್ನ. ಮೇಲ್ಗಡೆ ಅಂದರೆ ನಾಟ್ ಉತ್ತರ, ಮೇಲ್ಗಡೆ ಎತ್ತರಕ್ಕೆ ಹೊಂಟಾವು. ಮೇಲ್ಗಡೆ ಹೊಂಟಿದ್ರೆ ವಿಚಾರ ಮಾಡಿರಿ, ಅಲ್ಲಿಂದ ಮತ್ತೆ ವಾಪಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಅಂದ್ಕೊಳ್ರಿ. ಮತ್ತೆ ವಾಪಸ್ ಬಂದು ಅಂದರೆ ಸರ್ ಇದೇ ಸೋಮಾಲಿಯದ ಕಡೆಗೆ ಅದೇ ಮಾರುತಗಳನ್ನು ಇನ್ನೂ ಜಾಸ್ತಿ ಕೆಳಗಡೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲೇನು ನಾನು ಮಾರುತವನ್ನು ತೋರಿಸ್ಲಿಕ್ಕಿಲ್ಲ, ಇಲ್ಲಿ ಎಕ್ಸಾಕ್ಟ್ಲಿ ಗ್ರೀನ್ ಕಲರ್ಲಿ ಮಾರ್ಕ್ ಮಾಡ್ತೀನಿ ನೋಡ್ರಪ್ಪ. ಈ ಮಾರುತವನ್ನು ಮತ್ತು ಈ ಮಾರುತವನ್ನು ನಾವೇನಂತ ಕರಿತೀವಿ ಗೊತ್ತಾ ಸರ್? ಉತ್ತರ ಉಷ್ಣವಲಯದ ಪೂರ್ವ ಜಸ್ಟಿಮ್ಸ್ಗಳು ಅಂತ ಕರಿತೀವಿ. ನಮ್ಮ ಭಾರತದ ಮೇಲೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಯಾವಾಗ ಇರ್ತದ, ಈ ಉತ್ತರ ಉಷ್ಣವಲಯದಲ್ಲಿ ಪೂರ್ವೀಯ ಜಸ್ಟಿಮ್ಸ್ಗಳು ಕಂಡುಬರ್ತಿರ್ತಾವೆ. ಇದಕ್ಕೆ ಪೂರ್ವೀಯ ಜಸ್ಟಿಮ್ಸ್ಗಳು ಅಂತ ಕರೀತೀವಿ. ಯಾಕಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಹರಿತಾವೆ, ಅದ್ರ ಸಂಬಂಧ. ಪೂರ್ವೀಯ ಜಟ್ ಸ್ಟ್ರೀಮ್ಸ್ಗಳು. ಈ ಪೂರ್ವೀಯ ಜಟ್ ಸ್ಟ್ರೀಮ್ಸ್ಗಳು ಏನು ಮಾಡ್ತಾವೆ ಅಂದರೆ ವಿಚಾರ ಮಾಡಿರಿ, ಅವೇನಾದರೂ ತೀವ್ರತೆಯನ್ನು ಹೊಂದಿದ್ರೆ, ಜಾಸ್ತಿ ತೀವ್ರಗೊಂಡ್ರೆ ಆ ಪೂರ್ವೀಯ ಜಟ್ ಸ್ಟ್ರೀಮ್ಸ್ಗಳಿಂದ ಸೋಮಾಲಿಯಾದ ಕಡೆಗೆ ಮಾರುತಗಳ ಒಂದು ಪ್ರಮಾಣ ಜಾಸ್ತಿ ಆಗ್ಬಿಡ್ತದೆ, ಅಥವಾ ವಾಯುಕಣಗಳ ಪ್ರಮಾಣ ಜಾಸ್ತಿ ಆಗ್ತದೆ. ಅಲ್ಲಿಂದ ವಿಚಾರ ಮಾಡಿರಿ, ಇಲ್ಲೊಂದು ದೊಡ್ಡದೊಂದು ಏನಾಗ್ಬಿಡ್ತದೆ ಅಂದರೆ ಒಂದು ಸೈಕಲ್ ಕ್ರಿಯೇಟ್ ಆಗ್ತಿರ್ತದೆ. ನಾನು ಬ್ಲೂ ಕಲರ್ ಮಾರ್ಕ್ ಮಾಡ್ತೇನೆ ಅಂದ್ಕೊಳ್ರಿ. ಸ್ಟಾರ್ಟಿಂಗಲ್ಲಿ ಸೋಮಾಲಿಯಾದಿಂದ ಟಿಬೆಟ್ ಕಡೆ ಮಾರುತಗಳು ಹಿಂಗೆ ಹರಿತಿರ್ತಾವೆ. ತದನಂತರ ಮೇಲ್ಗಡೆ ಬರ್ತಾವೆ. ತದನಂತರ ಇಲ್ಲಿ ಗ್ರೀನ್ ಮಾರ್ಕ್ ಐತಲ್ಲ, ಆ ಕಡೆ ಬರ್ತಾವೆ. ತದನಂತರ ವಾಪಸ್ ಅಲ್ಲೇ ಬರ್ತಿರ್ತಾವೆ. ಈ ರೀತಿ ಒಂದು ಮಾರುತದ ಪರಿಚಲನೆ ಕ್ರಿಯೇಟ್ ಆಗಿಬಿಟ್ಟಿರ್ತದೆ. ಇದೇನು ಮೇಲ್ಗಡೆ ಏನಪ್ಪ ಅಂದರೆ ಪರಿವರ್ತನಾ ವಿರಾಮದ ಎತ್ತರಕ್ಕೆ, ಇಲ್ಲಿ ನಾನು ರೆಡ್ ಕಲರ್ ಮಾರ್ಕಿಂದ ಇನ್ನೊಂದ್ಸಲ ಮಾರ್ಕ್ ಮಾಡ್ತೀನಿ ನೋಡ್ರಿ. ಪರಿವರ್ತನಾ ವಿರಾಮದ ಎತ್ತರಕ್ಕೆ ಇಲ್ಲೇನು ಮಾರುತಗಳು ಬರಲಿತ್ತಲ್ಲ ಸೋಮಾಲಿಯಾದ ಕಡೆಗೆ, ಆ ಮಾರುತಗಳು ಪೂರ್ವದಿಂದ ಪಶ್ಚಿಮಕ್ಕೆ ಬಂದಂಗೆ ಕಾಣ್ತಿರ್ತಾವೆ ಮ್ಯಾಪ್ ಮೇಲೆ ನೋಡಿದರೆ.
ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಂಥ ಒಂದು ಜಸ್ಟಿಮ್ಸ್ಗಳನ್ನು ನಾವು ಪೂರ್ವೀಯ ಜಸ್ಟಿಮ್ಸ್ಗಳಂತ ಕರಿತೀವಿ. ಆ್ಯಂಡ್ ಈ ಏನಪ್ಪ ಅಂದರೆ ಜಸ್ಟಿಮ್ಸ್ಗಳು ಪರ್ಮನೆಂಟ್ ಆಗಿರೋಂಗಿಲ್ಲ, ನಿರಂತರವಾಗಿರೋಂಗಿಲ್ಲ. ಯಾಕಂದರೆ ಈ ಜಸ್ಟಿಮ್ಸ್ಗಳು ಒತ್ತಡ ಪಟ್ಟಿಗಳ ಚಲನೆಯ ಆಧಾರದ ಮೇಲೆ ರಚನೆ ಆಗ್ತಿರ್ತಾವೆ. ಅಂದರೆ ಜೂನ್ ಮಂತ್ ಒಳಗೆ ಮಾತ್ರ ಇಲ್ಲಿ ITCZ ಮೇಲ್ಗಡೆ ಇರ್ತದಲ್ಲ, ಜೂನ್ ಮಂತ್ ಒಳಗೆ ಮಾತ್ರ ITCZ ಮೇಲ್ಗಡೆ ಇರ್ತದೆ. ಅಂದರೆ ಟಿಬೆಟಿಯನ್ ಪ್ರಸ್ಥಭೂಮಿ ಮೇಲೆ ಕಡಿಮೆ ವಾಯುಭಾರ ಬಂದಿರ್ತದೆ, ಆವಾಗಲೇ ಮಾತ್ರ ಉಗಮಗೊಳ್ಳುವಂಥ ಕೆಲವೊಂದು ಅನಿರಂತರ ಟೆಂಪರರಿ ಜಸ್ಟಿಮ್ಸ್ ಇವು. ಓಕೆನಾ? ಸೊ ಈ ಜಸ್ಟಿಮ್ಸ್ಗಳ ಒಂದು ತೀವ್ರತೆ ಜಾಸ್ತಿ ಆದಾಗೂ ಕೂಡ ನಮ್ಮ ಭಾರತದಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗೋದನ್ನು ನೋಡ್ತೇವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲ ಅಂಶಗಳನ್ನು ನೀವು ತಿಳ್ಕೊಂಡಿದ್ದೇ ಆದಲ್ಲಿ ಐ ಥಿಂಕ್ ಯು ಆರ್ ಗುಡ್ ಟು ಗೋ ವಿತ್ ವೆದರ್ ಆ್ಯಂಡ್ ಕ್ಲೈಮೇಟ್. ಓಕೆನಾ? ಈಗ ಜಸ್ಟ್ ನಾನು ವಾಯುಗುಣದ ಮೇಲೆ ಪ್ರಭಾವ ಬೀರುವ ಎಲ್ಲ ಅಂಶಗಳನ್ನು ಅರ್ಥ ಮಾಡಿಸೇನೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೇನು ಮಾಡ್ತೇನೆ ಅಂದರೆ ಈ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖ 4 ಋತುಗಳ ಬಗ್ಗೆ ಅರ್ಥ ಮಾಡಿಸ್ತೇನೆ ಅಂತ. ಓಕೆನಾ? 4 ಋತುಗಳು ಯಾವುವು? ಬೇಸಿಗೆ, ಚಳಿಗಾಲ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ. ಅಲ್ಲೇ ನೀವು ಅತ್ಯಂತ ಪ್ರಮುಖ ಪಾಯಿಂಟ್ಸ್ಗಳನ್ನು ಕೂಡ ನೋಡ್ಬೋದು. ಮೊಸಿನ್ ರಾಮ, ಚಿರಾಪುಂಜಿ, ರೂಯಿಲಿ, ಗಂಗಾನಗರ, ದ್ರಾಸ್, ಇದೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಅಲ್ಲಿ ನೋಡ್ಬೋದು. ಓಕೆನಾ? ನಾನು ನಿಮ್ಗೆ ವಿತ್ ಅನಾಲಿಸಿಸ್ ನಾನು ನಿಮ್ಗೆ ಎಲ್ಲವನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಈ ಎಲ್ಲ ಏನಪ್ಪ ಅಂದರೆ ವಿಡಿಯೋಸ್ಗಳು ಲೈಕ್ ಆದಲ್ಲಿ ಈ ರೀತಿ ಕಂಟೆಂಟ್ಸ್ಗಳು ನಿಮಗೆ ಟೆಕ್ಸ್ಟ್ ಬುಕ್ಸ್ ಒಳಗೂ ಸಿಗಂಗಿಲ್ಲ ಅನ್ಕೊಡ್ರಿ, ಬೇಕಂದ್ರೆ ನೀವು ಹುಡುಕ್ ನೋಡ್ರಿ. ಓಕೆನಾ? ಇದೆಲ್ಲ ನಾನು ಬಹಳಷ್ಟು ಟೆಕ್ಸ್ಟ್ ಬುಕ್ಸ್ಗಳನ್ನು ಮರ್ಜ್ ಮಾಡಿ ಇಂಟರ್ನೆಟ್ ಸೋರ್ಸಸ್ಗಳನ್ನು ಹುಡ್ಕೊಂಡು ರಿಸರ್ಚ್ ಮಾಡಿ ಈ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ತಂದು ನಿಮ್ಮ ಸ್ಕ್ರೀನ್ ಮೇಲೆ ಇಟ್ಟೇನೆ. ಇಷ್ಟೆಲ್ಲ ಮಾಡ್ಲಿರ್ತೇನೆ ಅಂದರೆ ವಿಚಾರ ಮಾಡಿರಿ, ನೀವು ಮೋಟಿವೇಟ್ ಮಾಡಲೇಬೇಕು ನನಗೆ. ಓಕೆ? ಸೊ ಲೈಕ್ ಮಾಡಿರಿ, ಎಲ್ಲ ವೀಡಿಯೋಸ್ಗಳನ್ನು ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಓಕೆನಾ? ಇಷ್ಟು ಹೇಳ್ತಾ ನಾವು ನೆಕ್ಸ್ಟ್ ಸೆಷನಲ್ಲಿ ನಾವು ಭಾರತದ ಋತುಗಳನ್ನು ಅರ್ಥ ಮಾಡಿಕೊಂಡು ಅದರ ನೆಕ್ಸ್ಟ್ ಸೆಷನಲ್ಲಿ ನಿಮ್ಮ ಫೇವ್ರೆಟ್ ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಅಥವಾ ಕೊಪೆನ್ ವಾಯುಗುಣದ ವರ್ಗೀಕರಣವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ? ಸೊ ಥ್ಯಾಂಕ್ ಯು.